ಓಂ. ಮೋರ್ವಿ ಗುಜರಾತ್ನಲ್ಲಿ 2016ರಲ್ಲಿ ಶ್ರೀಯುತ ನಿರಂಜನ್ ಭಾಯಿ ವರ್ಮಾರವರು ನೀಡಿದ ಪ್ರವಚನದ ಕನ್ನಡ ಅನುವಾದ ಧ್ವನಿ ರೂಪದ 2ನೇ ದಿನದ ಮುದ್ದಕ್ಕೆ. ಆರಂಭ ಗೋಸ್ತೋತ್ರದಿಂದ. ನಮೋ ಗೋಭ್ಯಃ ಶ್ರೀಮತೀಭ್ಯಃ ಸೌರಭೇಯೀಭ್ಯ ಏವ ಚ. ನಮೋ ಬ್ರಹ್ಮಸುತಾಭ್ಯಶ್ಚಭ್ಯ ಪವಿತ್ರಾಭ್ಯೋ ನಮೋ ನಮಃ. ಸರ್ವಕಾಮದುಧೇ ದೇವಿ ಸರ್ವತೀರ್ಥಾಭಿಷೇಚಿನಿ ಪಾವನಿ ಸುರಭಿಶ್ರೇಷ್ಠೆ ದೇವಿ ತುಭ್ಯಂ ನಮೋ ನಮಃ. ಈ ಸೃಷ್ಟಿಯ ಸನ್ಮಾನನೀಯ ಜೀವಿಗಳು ನಮ್ಮ ಗೋಮಾತೆಯರು. ನಮ್ಮ ಗೋಮಾತೆಯರು ಸೂರ್ಯನಾರಾಯಣನ ಪ್ರತಿನಿಧಿಗಳಾಗಿರುವರು. ಬ್ರಹ್ಮನ ಪುತ್ರಿಯರಾಗಿರುವ ಗೋಮಾತೆಯರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಮೋರ್ವಿ ನಗರದ ಜನತೆ, ಸಹೋದರ ಸಹೋದರಿಯರು, ಎಲ್ಲ ಗೋಭಕ್ತರು ಮತ್ತು ರಾಷ್ಟ್ರಭಕ್ತರು, ಪರಮ ಆದರಣೀಯ ಬಾಬಾ ಶಿವಕೃಪಾ ಸ್ವಾಮೀಜಿ ಮಹಾರಾಜ್ ಮತ್ತು ಅವರ ಸಾಧಕ ಸಹಯೋಗಿಗಳ ಪ್ರಯಾಸದಿಂದ ಆಯೋಜನೆಗೊಂಡಿರುವ ಈ ಕಥಾ ಕಾರ್ಯಕ್ರಮದ 2ನೇ ದಿನದ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೆ ಆಭಾರಿಯಾಗಿರುವೆನೆಂದು ಹೇಳಲಿಚ್ಛಿಸುತ್ತೇನೆ. ನಿನ್ನೆಯ ಗೋವಿಜ್ಞಾನ ಕಥೆಯ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ತೋರಿದ್ದು ಅವುಗಳಿಗೆ ಇಂದು ಸಮಾಧಾನವನ್ನು ನೀಡುವ ಪ್ರಯತ್ನ ಮಾಡುತ್ತೇನೆ. ನಿನ್ನೆಯ ಕಥಾ ಸಂವಾದದಲ್ಲಿ ನಾವು ಹೇಗೆ ಗೋಮಾತೆಯರು ಸೂರ್ಯನಾರಾಯಣನಿಂದ ದೊರೆಯುವ 9 ಶಕ್ತಿಗಳನ್ನು ತಮ್ಮ ಸೂರ್ಯಕೇತು ನಾಡಿಯ ಮೂಲಕ ತಮ್ಮ ದೇಹದಲ್ಲಿ ಸಂಗ್ರಹಿಸಿ ತಾವು ದಿನವೆಲ್ಲ ಮೇಯ್ದ ವನಸ್ಪತಿಗಳೊಂದಿಗೆ ಬೆರೆಸಿ ಅವುಗಳಲ್ಲಿನ ವಿಷವಸ್ತುಗಳನ್ನು ತಮ್ಮ ದೇಹದಲ್ಲಿಯೇ ಉಳಿಸಿಕೊಂಡು ಮಧುರ ರಸವನ್ನು ಹಾಲಿನ ರೂಪದಲ್ಲಿಯೂ ಕಷಾಯ ರಸವನ್ನು ಗೋಗಂಗಾಜಲ ಅಂದರೆ ಗಂಜಲದ ರೂಪದಲ್ಲಿಯೂ ಮತ್ತು ಭೂಮಿ ತತ್ವದ ವಸ್ತುಗಳನ್ನು ಗೋವರ ಗೋಮಯದ ರೂಪದಲ್ಲಿಯೂ ನೀಡುತ್ತಾರೆ. ನಮ್ಮ ಶರೀರ ಹಾಗೂ ಈ ಪೃಥ್ವಿಯಲ್ಲಿನ 84 ಲಕ್ಷ ಜೀವಿಗಳು ಮತ್ತು ವನಸ್ಪತಿಗಳೆಲ್ಲವೂ ಇವೇ ಮಹತತ್ವಗಳಿಂದ ರಚನೆಗೊಂಡಿವೆ. ನಮ್ಮ ಪುರಾಣಗಳಲ್ಲಿ ಕ್ಷಿತಿಜಲ ಪಾವಕ ಗಗನ ಸಮೀರ ಪಂಚರತನ ಯಹ ಬನಾ ಶರೀರ ಎಂದು ತಿಳಿಸಿದ್ದಾರೆ. ಎಲ್ಲ ಜೀವಿಗಳು ಈ 5 ಯೌಗಿಕ ತತ್ವಗಳಿಂದ ನಿರ್ಮಿತಗೊಂಡಿವೆ. 5 ಯೌಗಿಕ ತತ್ವಗಳನ್ನು ರತ್ನಗಳೆಂದು ಕರೆಯಲಾಗಿದೆ. ಈ 5 ಯೌಗಿಕ ತತ್ವಗಳಲ್ಲಿ ಗೋಮಾತೆ 2ನ್ನು ನೇರವಾಗಿ ನಮಗೆ ನೀಡುವುದಿಲ್ಲ. ಅವೆಂದರೆ ಆಕಾಶ ಮತ್ತು ಅಗ್ನಿತತ್ವಗಳು. ಆಕಾಶ ಮತ್ತು ಅಗ್ನಿತತ್ವಗಳು ಗೋವಿನ ನಾಭಿಯಲ್ಲಿ ಅಡಗಿರುತ್ತವೆ. ಇವುಗಳನ್ನೇ ನಮ್ಮ ಋಷಿಗಳು ಸತ್ಯಯುಗದಲ್ಲಿ ಆವಿಷ್ಕಾರ ಮಾಡಿದರು. ಆಗ ನಡೆದ ಆವಿಷ್ಕಾರ ಯೋಜನೆಯನ್ನು ನಾವು ಕ್ಷೀರಸಾಗರ ಮಂಥನ ಎಂಬ ಹೆಸರಿನಿಂದ ತಿಳಿದಿದ್ದೇವೆ. ಪುರಾಣದ ಪ್ರಕಾರ ಕ್ಷೀರಸಾಗರ ಮಂಥನವೆಂದರೆ ಒಂದು ಬೃಹತ್ತಾದ ಹಾಲಿನ ಕಡಲಿತ್ತು. ಅದನ್ನು ಕಡೆಯುವಂತಹ ಮಹತ್ತರವಾದ ಯೋಜನೆಯನ್ನು ನಮ್ಮ ಸಪ್ತ ಋಷಿಗಳು ಆಯೋಜಿಸಿಕೊಂಡಿದ್ದು, ಈ ಮಹತ್ಕಾರ್ಯ ನಡೆಸಲಿಕ್ಕಾಗಿ ದೇವತೆಗಳು ಮತ್ತು ದಾನವರು 2 ಹಸ್ತಗಳಂತೆ ಕ್ಷೀರಸಾಗರವನ್ನು ಮಂಥನ ಮಾಡುತ್ತಾರೆ. ಅದರಿಂದ ಅಮೃತ, ಕಾಮಧೇನು, ವಾರುಣಿ, ಪಾರಿಜಾತ, ಅಪ್ಸರ, ಚಂದ್ರ, ಧನ್ವಂತರಿ, ಲಕ್ಷ್ಮಿ, ಉಚ್ಚೈಶ್ರವಸ್, ಕೌಸ್ತುಭ, ಐರಾವತ, ಕಲ್ಪವೃಕ್ಷ, ಪಾಂಚಜನ್ಯ ಈ ಎಲ್ಲವುಗಳು ದೊರೆತಿವೆ ಎಂದು ಉಲ್ಲೇಖವಿದೆ. ಅಂತಹ ಮಹತ್ತೊಂದು ಆವಿಷ್ಕಾರ ಯೋಜನೆ ಈ ಭೂಮಿಯ ಮೇಲೆ ಹಿಂದೆಲ್ಲೂ ನಡೆದಿಲ್ಲ, ಮುಂದೆ ನಡೆಯುವ ಸಾಧ್ಯತೆಯೂ ಕಾಣುವುದಿಲ್ಲ. ಅದರ ಫಲವಾಗಿಯೇ ಭೂಮಿಯ ಮೇಲೆ ನಮಗೆ ಅಮೃತ ದೊರೆತಿದೆ. ಕಾಲಾಂತರದಲ್ಲಿ ನಮ್ಮ ದೇಶವು ಗುಲಾಮವಾಯಿತು. ಇನ್ನೂ ಅದೇ ಬಂಧನದಲ್ಲಿದೆ. ಕಳೆದ 700 ವರ್ಷಗಳಿಂದಲೂ ನಮಗೆ ಕ್ಷೀರಸಾಗರ ಮಂಥನ ಮತ್ತು ಋಗ್ವೇದವು ಒಂದು ಕಾಲ್ಪನಿಕ ಕಥೆ ಹಾಗೆಂದು ಮೊದಲು ಮೊಘಲರು, ನಂತರ ಆಂಗ್ಲರು ಮತ್ತೆ ಮತ್ತೆ ಹೇಳುತ್ತಾ ಕಳೆದ 68 ವರ್ಷಗಳಿಂದ ಕಂದು ಅಂಗ್ರೇಜರೂ ಅದೊಂದು ಹುಚ್ಚು ಮನಸ್ಸಿನ ಕಲ್ಪನೆ, ಅದರಲ್ಲಿ ಯಾವ ಸಾರವೂ ಇಲ್ಲ, ವಿಜ್ಞಾನವೂ ಇಲ್ಲ ಎಂದು ಅದನ್ನೇ ಹೇಳುತ್ತಾ ಬಂದಿದ್ದಾರೆ. ನಮಗೆ ಆಶ್ಚರ್ಯವಾಗಿದ್ದುದು ಯಾವಾಗ ಎಂದರೆ ಅದೇ ಕ್ಷೀರಸಾಗರ ಮಂಥನದ ಅನುಕರಣೆ ಮಾಡುತ್ತಾ ಯುರೋಪಿನ ಸ್ವಿಟ್ಜರ್ಲೆಂಡ್ನಲ್ಲಿ ಒಂದು ಪರೀಕ್ಷೆಯ ಪುನರಾವರ್ತನೆ ಮಾಡಿದರು. ಆಗ ಸೃಷ್ಟಿಯ ಕಣಕಣದಲ್ಲಿಯೂ ಈಶ್ವರನಿದ್ದಾನೆ ಎಂದು ಭಾರತವು ಶತಮಾನಗಳಿಂದಲೂ ಹೇಳುತ್ತಲೇ ಬಂದಿರುವುದನ್ನು ನಿರೂಪಿಸಿದ್ದಾರೆ. ಈ ಪ್ರಯೋಗವೇನೆಂದರೆ, ಮೊದಲು ಯಾವುದೇ ವಸ್ತುವನ್ನು ಅತ್ಯಂತ ಸೂಕ್ಷ್ಮವಾದ ರೂಪಕ್ಕೆ ವಿಭಜನೆ ಮಾಡಿದಾಗ ಅದರ ಮೂಲ ಕಣ ಅಂದರೆ ಯಾವ ವಸ್ತುವನ್ನು ವಿಭಜನೆ ಮಾಡುವರೋ
ಅದರ ಎಲ್ಲ ಗುಣವನ್ನು ಹೊಂದಿದ ಮೂಲ ಕಣದಷ್ಟು ಮಾತ್ರವೇ ವಿಭಜನೆ ಮಾಡಲು ಸಾಧ್ಯ ಎಂದರು. ನಂತರ ಆ ಸಂಯುಕ್ತ ವಸ್ತುವನ್ನು ಅದರ ಘಟಕಗಳಾದ ಅಣುಗಳಾಗಿ ವಿಭಜನೆ ಮಾಡಬಹುದು ಎಂದು ಸಂಶೋಧನೆ ಮಾಡಿದ್ದೇವೆ ಎಂದು ಹೇಳಿಕೊಂಡರು. ನಂತರ ಆ ಅಣುವಿನಲ್ಲಿ ಹಲವಾರು ಪರಮಾಣುಗಳು ಸಂಯೋಗಗೊಂಡು ಇರುತ್ತದೆ ಎಂದು ಕಂಡುಹಿಡಿದು ಆ ಪರಮಾಣುವನ್ನು ಪ್ರತ್ಯೇಕ ಮಾಡಿ ನೋಡಬಹುದು ಎಂದು ಸಂಶೋಧನೆ ಮಾಡಿದ್ದೀವಿ ಎಂದು ಹೇಳಿದರು. ಹೀಗೆ ಅದನ್ನು ಸೂಕ್ಷ್ಮತಮ ಆಕಾರಕ್ಕೆ ವಿಭಜನೆ ಮಾಡುತ್ತಾ ಪರಮಾಣುವನ್ನು ವಿಭಜನೆ ಮಾಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದರು. ನಂತರ ಆ ಪರಮಾಣುವನ್ನೂ ಸಹ ವಿಭಜನೆ ಮಾಡಬಹುದು ಎಂದು ಪ್ರಯೋಗ ಮಾಡಿದರು. ಅದರಿಂದ ಪರಮಾಣುವಿನಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಎಂಬ 3 ಘಟಕಗಳಿರುತ್ತವೆ. ಅದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಂಖ್ಯೆಗಳ ವ್ಯತ್ಯಾಸದಿಂದ ಬೇರೆ ಬೇರೆ ವಸ್ತುಗಳು ರೂಪುಗೊಳ್ಳುತ್ತವೆ ಎಂದು ಕಂಡುಹಿಡಿದರು. ಕೊನೆಗೆ ಜಲಜನಕದ ಪರಮಾಣುವಿನಲ್ಲಿ 1 ಪ್ರೋಟಾನ್, 1 ನ್ಯೂಟ್ರಾನ್ ಮತ್ತು 1 ಎಲೆಕ್ಟ್ರಾನ್ ಇರುತ್ತದೆ ಎಂದು ನಿರ್ಧರಿಸಿದರು. ನಂತರ ಈ ಪ್ರೋಟಾನನ್ನು ವಿಭಜನೆ ಮಾಡಲಿಕ್ಕಾಗುವುದೇ ಎಂದು ಆಲೋಚಿಸಿ 2 ಪ್ರೋಟಾನ್ಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಬೆಳಕಿನ ವೇಗಕ್ಕೆ ಅತ್ಯಂತ ಸಮೀಪದಲ್ಲಿ ಓಡಿಸಿಕೊಂಡು ಬಂದು ಡಿಕ್ಕಿ ಹೊಡೆಸುವುದು ಅವರ ಯೋಜನೆಯಾಗಿತ್ತು. ಸ್ವಿಟ್ಜರ್ಲೆಂಡಿನ ಒಂದು ಪ್ರದೇಶದಲ್ಲಿ ಭೂಗರ್ಭದಲ್ಲಿ 27 ಕಿಲೋಮೀಟರ್ಗಳ ವ್ಯಾಸದ ದೊಡ್ಡದೊಂದು ಅಯಸ್ಕಾಂತೀಯ ವೇಗವರ್ಧಕಗಳನ್ನು ರೂಪಿಸಿ ಅದರಲ್ಲಿ ಒಂದೊಂದು ಪ್ರೋಟಾನ್ಗಳನ್ನು ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಓಡಿಸಿಕೊಂಡು ಬಂದು ಒಂದು ಸ್ಥಳದಲ್ಲಿ ಅದನ್ನು ಡಿಕ್ಕಿ ಹೊಡೆಸಿದರು. ಮಿಂಚಿ ಮಾಯವಾಗಿ ಹೋದ ಆ ಕಣವನ್ನು ಗಾಡ್ ಪಾರ್ಟಿಕಲ್ ಎಂದು ಕರೆದಿದ್ದಾರೆ. ಅವರ ಈ ಪ್ರಯೋಗಕ್ಕೆ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಥಿಯರಿ ಎಂದು ಹೆಸರಿಸಿದ್ದಾರೆ. ನೀವೆಲ್ಲರೂ ಈ ವಿಚಾರವನ್ನು ಸಮಾಚಾರ ಪತ್ರಿಕೆಗಳಿಂದ ಓದಿ ತಿಳಿದಿರಬಹುದು. ಹಿಂದಿನ 5-6 ವರ್ಷಗಳಲ್ಲಿ ಈ ಪ್ರಯೋಗ ನಡೆಯಿತು. ಆ ವಿಜ್ಞಾನಿಗಳು ನಾವು ಈಶ್ವರನನ್ನು ನೋಡಿದೆವು, ಗಾಡ್ ಪಾರ್ಟಿಕಲನ್ನು ಕಂಡುಹಿಡಿದೆವು ಎಂದು ಹೇಳಲಾರಂಭಿಸಿದ್ದಾರೆ. ಅಲ್ಲಿ ನಡೆದ ಪ್ರಯೋಗವು ನಮ್ಮ ಭಾರತದ ಋಷಿಗಳು ಸತ್ಯಯುಗದಲ್ಲಿ ನಡೆಸಿದ ಪ್ರಯೋಗದ ಪುನರಾವರ್ತನೆ ಎಂದು ನನ್ನ ಮತವಾಗಿದೆ. ಕಾಮಧೇನುವಿನ ನಾಭಿಯಲ್ಲಿ ಅಮೃತರೂಪಿ ಅಗ್ನಿ ಮತ್ತು ಆಕಾಶ ತತ್ವವು ಅಡಗಿದೆ. ಮನುಷ್ಯನ ಶರೀರದಲ್ಲಿಯೂ ಇವು ಸುಪ್ತವಾದ ರೂಪದಲ್ಲಿಯೇ ಇವೆ. ಗೋಮಾತೆ ನಮಗೆ ಜಲರೂಪಿ ಕ್ಷೀರ, ಗಂಜಲರೂಪಿ ವಾಯು, ಗೋವರ ರೂಪದಲ್ಲಿ ಭೂಮಿ ತತ್ವವನ್ನು ನೀಡುತ್ತಾಳೆ. ಉಳಿದ 2 ತತ್ವಗಳು ನಾಭಿಯಲ್ಲಿ ಸುಪ್ತವಾದ ರೂಪದಲ್ಲಿ ಇವೆ. ಕ್ಷೀರಸಾಗರ ಮಂಥನ ಯೋಜನೆಯ ರೂಪದಲ್ಲಿ ಭೂಮಿಯ ಮೇಲೆ ಮೊಟ್ಟಮೊದಲ ಬಾರಿಗೆ ಕ್ಷೀರವನ್ನು ದಧಿ ಅಂದರೆ ಮೊಸರನ್ನಾಗಿಸುವ ಕಲೆ ಪ್ರಕಟವಾಯಿತು. ಅದರಿಂದ ಮೊಸರನ್ನು ಕಡೆಗೋಲಿನ ವಿನ್ಯಾಸದಿಂದ ಹಿಡಿದು ಅದನ್ನು ಒಮ್ಮೆ ಎಡಕ್ಕೂ ಒಮ್ಮೆ ಬಲಕ್ಕೂ ಕೆಲವೇ ಕ್ಷಣಗಳ ಅಂತರದಲ್ಲಿ ಎಡಕ್ಕೂ ಬಲಕ್ಕೂ ತಿರುಗಿಸುವ ವಿಧಾನವನ್ನು ಆವಿಷ್ಕಾರ ಮಾಡಿದ್ದುದು ಆಗಲೇ. ಆಗ ಉದ್ಭವವಾದದ್ದು ನವನೀತ ಅಂದರೆ ಬೆಣ್ಣೆ. ಆ ನವನೀತವನ್ನು ಅಗ್ನಿಯ ಮೇಲೆ ತಪಿಸಿ ಘೃತವನ್ನು ಅಂದರೆ ತುಪ್ಪವನ್ನು ನಿರ್ಮಿಸಿದುದು. ಇದನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ವಿಜ್ಞಾನಿಯ ಸಂಶೋಧನೆಯ ಹಿಂದಿನ ತಪಸ್ಸು, ಸಮರ್ಪಣೆ, ಪ್ರಯತ್ನಗಳನ್ನು. ಹಾಲು ತಾತ್ವಿಕವಾಗಿ ಜಲರೂಪದ ವಸ್ತುವಿನಿಂದ ಶುದ್ಧವಾದ ಅಗ್ನಿಯ ರೂಪವನ್ನು ಆವಿಷ್ಕಾರ ಮಾಡಿದುದು ನಮ್ಮ ಋಷಿಗಳು. ಈ 2 ಪ್ರಯೋಗಗಳ ವಿವರಗಳನ್ನು ಸಮಾನ ಪರಿಪೇಕ್ಷೆಯಲ್ಲಿ ಇರಿಸಿ ಗಮನಿಸಿದರೆ ಅದು ನಮ್ಮ ಕ್ಷೀರಸಾಗರ ಮಂಥನದ ಕಥೆಯಿಂದ ಕದ್ದೊಯ್ದ ಮೂಲ ವಸ್ತುವಿನ ಪರೀಕ್ಷಣೆ ಎಂದು ನಿಮಗೆ ತಿಳಿಯುತ್ತದೆ. ಇದು ಇಂದಿನ ಆಧುನಿಕ ಯುಗದಲ್ಲಿಯೂ ಸೃಷ್ಟಿಯ ಪ್ರತಿಯೊಂದು ವಸ್ತುವು ಈಶ್ವರೀಯ ಕಣಗಳಿಂದ ನಿರ್ಮಿತಗೊಂಡಿವೆ. ಕಣಕಣದಲ್ಲಿಯೂ ಈಶ್ವರ ಅಂದರೆ ದೇವನಿದ್ದಾನೆ ಎಂದು ನಿರೂಪಿತಗೊಂಡಿತು. 50-100 ವರ್ಷಗಳ ಹಿಂದೆ ವಿಜ್ಞಾನಿಗಳು ವಿಶ್ವದ ಅತ್ಯಂತ ಚಿಕ್ಕ ಕಣವೆಂದರೆ ಅದು ಅಣು ಎಂದು ಹೇಳುತ್ತಿದ್ದರು. ನಂತರ ಬಂದು ಇಲ್ಲ, ಅಣುವನ್ನು ಛೇದಿಸಬಹುದು, ಪರಮಾಣು ಇದೆ ಎಂದರು. ನಂತರ ಕೆಲವು ವರ್ಷಗಳಾದ ಮೇಲೆ ಇಲ್ಲ, ಪರಮಾಣುವನ್ನು ಭೇದಿಸಬಹುದು, ಅದರ ಕೇಂದ್ರದಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಅವುಗಳ ಸುತ್ತಲೂ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳಿವೆ ಎಂದರು. ಇಂದು ಶಾಲೆಗಳಲ್ಲಿ ವಿಶ್ವದ ಅತಿ ಸೂಕ್ಷ್ಮ ಕಣ ಎಂದರೆ ಎಲೆಕ್ಟ್ರಾನ್, ಅದು ಪ್ರೋಟಾನ್, ನ್ಯೂಟ್ರಾನ್ಗಳ ಸುತ್ತಲೂ ಸುತ್ತುತ್ತಿರುತ್ತದೆ ಎಂದು ಕಲಿಸುತ್ತಾರೆ. ನಂತರ ಕಳೆದ 5-6 ವರ್ಷಗಳ ಹಿಂದೆ ಅವರು ಪ್ರೋಟಾನ್ನನ್ನು ಕೊಲೈಡರ್ ಯಂತ್ರದಲ್ಲಿ ಛೇದಿಸಿದರು. ನೆಲದಡಿಯ 27 ಕಿಲೋಮೀಟರ್ ಉದ್ದದ ಸೂರ್ಯರಶ್ಮಿಯ ಗತಿಗೆ ಸಮೀಪವಾದ ವೇಗದಲ್ಲಿ 2 ಪ್ರೋಟಾನ್ಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಓಡಿಸಿಕೊಂಡು ಬಂದು ಡಿಕ್ಕಿ ಹೊಡೆಸಿದರು. ಅದರಿಂದ ಒಂದು ಮಹಾಸ್ಫೋಟವಾಗಿ
ಆ ಪ್ರೋಟಾನ್ ನಷ್ಟವಾಯಿತು. ಪ್ರೋಟಾನ್ 3 ತುಂಡುಗಳಾಗಿ ಸಿಡಿಯಿತು. ಅದರಲ್ಲಿ ಒಂದು ಕಂಪ್ಯೂಟರ್ ಪರದೆಯ ಮೇಲೆ ಕ್ಷಣದ 360ನೇ ಒಂದು ಭಾಗದಲ್ಲಿ ಮಿಂಚಿ ಮಾಯವಾಯಿತು. ಉಳಿದ 2 ಭಾಗಗಳಿಗೆ ಅವುಗಳದ್ದೇ ಶರೀರ, ಆಕೃತಿ, ಬಣ್ಣ, ರೂಪಗಳಿದ್ದವು. ಮಿಂಚಿ ಮಾಯವಾದ ಆ ಶಕ್ತಿಯು ಉಳಿದ 2 ಭಾಗಗಳನ್ನು ಒಂದಾಗಿಸಿ ಹಿಡಿದುಕೊಂಡಿದ್ದ ಶಕ್ತಿ. ಅದಕ್ಕೆ ಅವರು ಗಾಡ್ ಪಾರ್ಟಿಕಲ್ ಎಂದು ಹೆಸರಿಟ್ಟರು. ಆ ಒಂದು ಪ್ರೋಟಾನ್ಗೆ ಪ್ರಳಯವೇ ಬಂದಿತು. ವಿಶ್ವದಿಂದ ಒಂದು ಅಣು ಎಂದೆಂದಿಗೂ ನಷ್ಟವಾಯಿತು ಎಂದು ಆ ಈಶ್ವರೀಯ ಶಕ್ತಿಯು ಪ್ರತಿಯೊಂದು ಅಣುವಿನಿಂದಲೂ ಮಾಯವಾಗುವುದೋ ಅಂದು ಮಹಾಪ್ರಳಯವೇ ಆಗುವುದು. ಈ ಘಟನೆಯ ನಂತರ ನಡೆದ ವಿಚಾರದ ಬಗ್ಗೆ ಎಲ್ಲರೂ ಮೌನವಾಗಿದ್ದಾರೆ. ಈ ಪ್ರಯೋಗದ ವಿಚಾರದಲ್ಲಿ ಒಂದು ಮಹತ್ವದ ಮಾಹಿತಿ ನೀಡುತ್ತೇನೆ. ಈ ಕಾರ್ಯಕ್ಕಾಗಿ ಪರಿಣಿತರಾದ ಪ್ರಪಂಚದ ಉಚ್ಚಕೋಟಿಯ 3000 ವಿಜ್ಞಾನಿಗಳು ಅವಿರತವಾಗಿ ಹಲವಾರು ವರ್ಷಗಳ ಕಾಲ ಶ್ರಮಿಸಿದ್ದಾರೆ. ಒಂದು ಸಂತೋಷದ ವಿಚಾರವೆಂದರೆ ಆ 3000 ವಿಜ್ಞಾನಿಗಳಲ್ಲಿ 1000 ವಿಜ್ಞಾನಿಗಳು ಭಾರತೀಯರಾಗಿದ್ದಾರೆ. ಆ ವಿಜ್ಞಾನಿಗಳಿಂದ ಸೂಕ್ಷ್ಮವಾಗಿ ನನಗೆ ತಿಳಿದು ಬಂದದ್ದೇನೆಂದರೆ, ಈ ಬಿಗ್ ಬ್ಯಾಂಗ್ ಪ್ರಯೋಗದ ಉದ್ದೇಶವನ್ನು ಅವರು ಏನೇ ಹೇಳುತ್ತಿದ್ದರೂ ಮೂಲ ಉದ್ದೇಶವು ಭಾರತವು ಶತಶತಮಾನಗಳಿಂದಲೂ ಹೇಳುತ್ತಿರುವ ಕಣಕಣದಲ್ಲಿಯೂ ದೇವನಿದ್ದಾನೆ ಎಂಬುದು ಎಷ್ಟು ಸತ್ಯ ಎಂದು ಪರೀಕ್ಷಿಸುವುದೇ ಆಗಿತ್ತಂತೆ. ಆ ಉದ್ದೇಶದಲ್ಲಿ ನಮ್ಮ ವಿಜ್ಞಾನಿಗಳು ಸಫಲರಾಗಿರುವರು. ಈ ವಿಚಾರವಾಗಿ ನಾನು ಅನೇಕ ವಿಜ್ಞಾನಿಗಳೊಂದಿಗೆ ವಿಚಾರ ಪರಾಮರ್ಶೆ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿಬಂದ ವಿಚಾರ ಕಲ್ಪನೆಯೇ ಬೇರೆಯಾಗಿತ್ತು. ಕೊನೆಗೆ ನನ್ನ ಕಲ್ಪನೆಯು ಸತ್ಯವೇ ಆಗಿತ್ತೆಂದು ತಿಳಿದು ಬಂದಿತು. ಕ್ಷೀರಸಾಗರ ಮಂಥನದ ಈ ಚಿತ್ರವನ್ನು ನೀವು ಗಮನಿಸಿ ನೋಡಿ. ಸತ್ಯಯುಗದಿಂದಲೂ ಭಾರತದ ಪ್ರತಿಯೊಂದು ಮನೆಯಲ್ಲಿಯೂ ಈ ಕ್ರಿಯೆಯು ನಡೆಯುತ್ತಲೇ ಬಂದಿದೆ. ನಮ್ಮ ಗೋಮಾತೆ ಹಾಲು ಕೊಡುತ್ತಾಳೆ. ನಮ್ಮ ಋಷಿಗಳು ಆ ಹಾಲನ್ನು ಮೊಸರು ಮಾಡುವ ಕಲೆಯನ್ನು ಆವಿಷ್ಕಾರ ಮಾಡಿದ ನಂತರ ಪ್ರತಿಯೊಬ್ಬ ಗೃಹಿಣಿಯು ಮನೆಯಲ್ಲಿ ಮೊಸರನ್ನು ಮಾಡಿ ಅದನ್ನು ಬ್ರಹ್ಮಮುಹೂರ್ತದಲ್ಲಿ ಕಡೆದು ಬೆಣ್ಣೆಯನ್ನು ತೆಗೆಯುವ ಕೆಲಸವನ್ನು ಮಾಡುತ್ತಿರುವಳು. ಇಲ್ಲಿ ನಡೆಯುವ ಕ್ರಿಯೆಯು ಕೊಲೈಡರ್ನಲ್ಲಿ ನಡೆದ ಕ್ರಿಯೆಯಂತೆಯೇ 2 ವಿರುದ್ಧ ದಿಕ್ಕಿನಲ್ಲಿ ರಭಸವಾಗಿ ಕಡೆಗೋಲನ್ನು ಸುತ್ತಿಸುತ್ತಾ ನಡೆಯುತ್ತಿತ್ತು. ಮೊಸರಿನಲ್ಲಿನ ಕಣಗಳು ಎದರು ಬದುರಾಗಿ ಡಿಕ್ಕಿ ಹೊಡೆದು ಅಲ್ಲಿ ಅಡಕವಾಗಿದ್ದ ಅಗ್ನಿಯನ್ನು ಬೇರೆಯಾಗಿಸುತ್ತದೆ. ಅಗ್ನಿಯೊಂದೇ ಬೇರೆಯಾಗಿ ನಿಲ್ಲಲಾರದಾಗಿ ಜಲತತ್ವವನ್ನು ತನ್ನೊಡನೆ ಸೇರಿಸಿಕೊಂಡು ನವನೀತ, ಬೆಣ್ಣೆ, ಮಕ್ಕನ್ ಆಗಿ ತಕ್ರದ ಅಂದರೆ ಮಜ್ಜಿಗೆಯ ಮೇಲೆ ತೇಲತೊಡಗುತ್ತದೆ. ಇವೆರಡನ್ನೂ ಒಂದಾಗಿ ಹಿಡಿದಿರಿಸಿರುವ ತತ್ವವೇ ದೇವತತ್ವ. ಅದೇ ಕಣ್ಣಿಗೆ ಕಾಣದಂತೆ ಕೊಲೈಡರ್ ಪ್ರಯೋಗದಲ್ಲಿ ಮಿಂಚಿ ಮಾಯವಾದ ತತ್ವ. ಈ ನವನೀತ ಅಂದರೆ ಬೆಣ್ಣೆಯಲ್ಲಿ ದೈವಿಕ ಶಕ್ತಿ, ಆಣ್ವಿಕ ಶಕ್ತಿ ಇದೆ. ಈ ಬೆಣ್ಣೆಯಿಂದ ನೀರಿನ ಅಂಶವನ್ನು ಬೆಣ್ಣೆಯನ್ನು ಕಾಯಿಸುವ ಮೂಲಕ ಬೇರ್ಪಡಿಸಿದಾಗ ದೊರೆಯುವ ಘೃತ ಅಂದರೆ ತುಪ್ಪವೇ ಸಾಕ್ಷಾತ್ ಸೂರ್ಯನಾರಾಯಣನ ಅಂಶ, ಅಂದರೆ ಸಾಕ್ಷಾತ್ ಸೂರ್ಯನೇ ಆಗಿದೆ. ಸೂರ್ಯನನ್ನು ಸಮೀಪಿಸಲಾಗುವುದಿಲ್ಲ, ಏಕೆಂದರೆ ಅವನಲ್ಲಿ ಅತ್ಯಂತ ಉಷ್ಣತೆ ಇದೆ. ಆದರೆ ಅದೇ ಸೂರ್ಯನು ನಮ್ಮ ಗೋಮಾತೆಯ ಸೂರ್ಯಕೇತು ನಾಡಿಯ ಮೂಲಕ ಕ್ಷೀರವಾಗಿ ಹರಿದು ಬಂದು ಅದನ್ನು ನಮ್ಮ ಪೂರ್ವಜ ಋಷಿಗಳು ಮತ್ತೆ ಆವಿಷ್ಕರಿಸಿ ಘೃತ ನಿರ್ಮಾಣವನ್ನು ಮಾಡಿದರು. ಈ ಘೃತವು ಈ ಸೃಷ್ಟಿಯ ಶುದ್ಧ ಅಮೃತವಾಗಿದೆ. ಭೂಮಿಯ ಮೇಲೆ ಸುಪ್ತಾವಸ್ಥೆಯಲ್ಲಿರುವ ಸೂರ್ಯನಾರಾಯಣನೇ ಆಗಿದೆ. ನಾವು ಸೂರ್ಯನ ಕಿರಣಗಳ ಪರೀಕ್ಷೆ ಮಾಡಿದರೆ ಅದರಲ್ಲಿ 9 ಪ್ರಕಾರದ ಶಕ್ತಿಗಳಿವೆ. ಘೃತವನ್ನು ದೀಪವಾಗಿ ಉರಿಸಿ ಅದರ ಬೆಳಕನ್ನು ಪರೀಕ್ಷೆಗೆ ಒಳಪಡಿಸಿದರೆ ಅದರಲ್ಲಿಯೂ ಸೂರ್ಯನ ಕಿರಣದಲ್ಲಿರುವ ಅವೇ 9 ಪ್ರಕಾರದ ಶಕ್ತಿಗಳಿರುವುದು ತಿಳಿದು ಬಂದಿತು. ಅವೆರಡೂ ಸಮವಾಗಿವೆ, ಏಕರೂಪವಾಗಿವೆ. ಇಂತಹ ಘೃತವನ್ನು ನೀವು ದೀಪವಾಗಿ ಬೆಳಗಿಸಿದರೆ ನಮ್ಮ ವಾಯುಮಂಡಲದಲ್ಲಿನ ಆಮ್ಲಗಳು ವೇಗವಾಗಿ ಪರಿವರ್ತನೆಗೊಳ್ಳುತ್ತವೆ. 10 ಮಿಲಿಲೀಟರ್ ಘೃತವು ದೀಪವಾಗಿ ಬೆಳಗಿ ಮುಗಿಯುವ ವೇಳೆಗೆ ಸುಮಾರು 30 ನಿಮಿಷಗಳಲ್ಲಿ ನಮ್ಮ ಸಮೀಪದ 1600 ಲೀಟರ್ ಆಮ್ಲಗಳು ಆಮ್ಲಜನಕವಾಗಿ ಪರಿವರ್ತಿತಗೊಳ್ಳುತ್ತವೆ. ಒಂದು 10 ಮಿಲಿಲೀಟರ್ ಘೃತವು ದೀಪವಾಗಿ ಬೆಳಗಿ ಮುಗಿಯುವ ವೇಳೆಗೆ 1600 ಲೀಟರ್ ಆಮ್ಲಗಳು ಆಮ್ಲಜನಕವಾಗಿ ಪರಿವರ್ತಿತಗೊಳ್ಳುವುದಾದರೆ ಅದನ್ನು ಎಷ್ಟು ಜನರು ಒಂದು ದಿನದಲ್ಲಿ ಸೇವಿಸಬಹುದು ಎಂದು ಗಣನೆ ಮಾಡಿದೆವು. ಆಗ 12 ಜನರು 24 ಗಂಟೆ ಶುದ್ಧ ಪ್ರಾಣವಾಯುವನ್ನು ಸೇವಿಸುವಷ್ಟು ಪ್ರಾಣವಾಯುವು ದೊರೆಯುವುದು ಎಂದು ತಿಳಿದು ಬಂದಿತು. ಪ್ರತಿಯೊಂದು ಮನೆಯಲ್ಲಿಯೂ ಒಂದೊಂದು ದೀಪ ಬೆಳಗಿಸಿದರೆ ನಮಗೆ ಪ್ರಾಣವಾಯುವಿನ ಕೊರತೆಯೇ ಇರದು. ಇಂದಿನ ಭಾರತ ಬಿಡಿ ಕುಟುಂಬದ ಭಾರತವಾಗಿದೆ. ಅದರಲ್ಲಿ ಹೆಚ್ಚೆಂದರೆ 4 ರಿಂದ 6 ಜನ ಸದಸ್ಯರಿರುತ್ತಾರೆ. ಅಂದರೆ ಒಂದು ಮನೆಯಲ್ಲಿ ಒಂದು ದೀಪ ಬೆಳಗಿಸಿದರೆ
2 ಕುಟುಂಬಗಳು ನಿರೋಗಿಯಾಗಬಹುದು. ವಿಜ್ಞಾನವು ನಮಗೆ 21% ಪ್ರಾಣವಾಯು ಇರುವ ವಾಯುವಿನ ಸೇವೆ ಮಾಡಬೇಕೆಂದು ಹೇಳುತ್ತದೆ. ಅಂದರೆ ಭಗವಂತನು ನಮ್ಮ ದೇಹವನ್ನು 21% ಪ್ರಾಣವಾಯು ಇರುವ ವಾಯುವಿನ ಸೇವನೆ ಮಾಡುವ ಅಗತ್ಯವಿರುವಂತೆ ರೂಪಿಸಿದ್ದಾನೆ. 21% ಪ್ರಾಣವಾಯು ಇರುವ ವಾಯುವಿನ ಸೇವೆ ಮಾಡುವುದಾದರೆ ಶ್ವಾಸ ಅಂದರೆ ಕಾರ್ಡಿಯೋ ಸಂಬಂಧಿ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸರಿ, ಹಾಗಾದರೆ 21% ಪ್ರಾಣವಾಯು ಇರುವ ವಾತಾವರಣ ಎಲ್ಲಿದೆ ಎಂದು ಹುಡುಕಬೇಕು? ಎಲ್ಲೂ ಸಿಗಲಾರದು. ಏಕೆಂದರೆ ನಾವು ಬಳಸುವ ವಾಹನಗಳು, ನಮ್ಮ ಸರ್ಕಾರಗಳು ಅನುಮತಿ ನೀಡಿರುವ ಉದ್ಯಮಗಳು ಇತ್ಯಾದಿಗಳಿಂದ ಹೊರಬರುವ ಪ್ರದೂಷಿತ ವಾಯುವೇನಿದೆ ಅದು ವಾತಾವರಣದಲ್ಲಿ ಇರಬೇಕಾಗಿದ್ದ 21% ಪ್ರಾಣವಾಯುವಿನ ಅನುಪಾತವನ್ನು ಕಡಿಮೆ ಮಾಡುತ್ತಿವೆ. ಉದಾಹರಣೆಗೆ ನಿಮ್ಮ ಗುಜರಾತ್ನಲ್ಲಿ, ಅಹಮದಾಬಾದ್ನಲ್ಲಿ ಹೆಚ್ಚೆಂದರೆ 14-15% ಪ್ರಾಣವಾಯು ದೊರೆಯಬಹುದು. ನಿಮ್ಮ ಮೋರ್ವಿ ಪಟ್ಟಣದಲ್ಲಿಯೂ ಹೆಚ್ಚೆಂದರೆ 15-16% ಪ್ರಾಣವಾಯು ದೊರೆಯಬಹುದು. ಭಾರತದ ಮಹಾನಗರಗಳ ಅಂದರೆ ದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಇತ್ಯಾದಿ ನಗರಗಳ ವಿಚಾರ ಹೇಳುವುದಾದರೆ ಅಲ್ಲಿನ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿ ಇದೆ. ಈ ಶರೀರಕ್ಕೆ ದೊರೆಯಬೇಕಾಗಿದ್ದ 21% ಪ್ರಾಣವಾಯುವಿಗೆ ಬದಲಾಗಿ 11, 12, 13 ಅಥವಾ 14%ದಷ್ಟು ಪ್ರಾಣವಾಯು ದೊರೆಯುತ್ತಿದೆ. ನಮ್ಮಲ್ಲಿ ಒಂದು ಪೆಟ್ರೋಲ್ನಿಂದ ನಡೆಯುವ ವಾಹನವಿದ್ದು ಅದಕ್ಕೆ ನೀವು ಡೀಸೆಲ್ ಹಾಕಿ ಓಡಿಸಿದರೆ ಏನಾಗಬಹುದು ಎಂದು ಊಹಿಸಿ. ನಮ್ಮ ದೇಹವು ಒಂದು ಯಂತ್ರದಂತೆಯೇ. ನಮ್ಮ ದೇಹಕ್ಕೆ 24 ಗಂಟೆಗಳು 21% ಪ್ರಾಣವಾಯು ಇರುವ ವಾಯುವಿನ ಸೇವನೆ ಮಾಡುವ ಅಗತ್ಯವಿದೆ. ಅದಕ್ಕೆ ನಾವು 24 ಗಂಟೆಗಳು 11, 12, 13, 14%ನಷ್ಟು ಪ್ರಾಣವಾಯು ಕೊಡುತ್ತಿದ್ದರೆ ಏನಾಗಬಹುದು ಎಂದು ಚಿಂತಿಸಿ. ನಮಗೆ ಉಂಟಾಗುತ್ತಿರುವ ಅನಾರೋಗ್ಯ ಸಹಜವೇ ಆಗಿದೆ. ಅದನ್ನು ತಡೆಯಲು ಯಾರಿಂದಲೂ ಆಗದು. ಏಕೆಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವುದನ್ನು ನಾವು ಕೊಡುತ್ತಿಲ್ಲ. ಒಂದು ವೇಳೆ ನಾವು ಸ್ವಲ್ಪ ಭಿನ್ನವಾಗಿ ಕಾರ್ಯ ಮಾಡಿದರೆ, ಅಂದರೆ ಯಾವ ಮನೆಯಲ್ಲಿ ದಿನದ ಅತಿ ಹೆಚ್ಚು ಅಂದರೆ 12-14 ಗಂಟೆಗಳ ಕಾಲ ನಾವು ವಾಸ ಮಾಡುತ್ತಿರುತ್ತೇವೋ ಅಲ್ಲಿ ಗೋವಿನ ಕ್ಷೀರದಿಂದ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಅದನ್ನು ಕಾಯಿಸಿ ತುಪ್ಪ ಮಾಡಿ ಅದರಲ್ಲಿ ಒಂದು ಪಾಲನ್ನು ಹಣತೆಯಲ್ಲಿ ಇರಿಸಿ ಬೆಳಗಿಸಿದರೆ ಆ ದೀಪ ಬೆಳಗುತ್ತಿರುವವರೆಗೆ ವಾತಾವರಣದಲ್ಲಿ ಪ್ರಾಣವಾಯುವಿನ ಸಾಂದ್ರತೆ ಹೆಚ್ಚುತ್ತದೆ. ಈ ದೇಹಕ್ಕೆ 12-14 ಗಂಟೆಗಳಾದರೂ 21% ಪ್ರಾಣವಾಯು ಇರುವ ವಾಯು ದೊರೆತರೆ ದೇಹವು ಎಂದೆಂದಿಗೂ ರೋಗಗ್ರಸ್ತವಾಗುವುದಿಲ್ಲ. ಕಡಿಮೆ ಎಂದರೂ ಶ್ವಸನ ತಂತ್ರದ ರೋಗ ಯಾವುದೂ ಆಗುವುದಿಲ್ಲ. ದುಃಖದ ವಿಚಾರವೆಂದರೆ ನಮ್ಮ ದೇಶದಲ್ಲಿ ಘೃತ ನಿರ್ಮಾಣದ ವಿಧಾನವನ್ನೇ ವಿಕೃತಗೊಳಿಸಲಾಗಿದೆ. ಇಂದು ಭಾರತದಲ್ಲಿ ಘೃತ ಅಂದರೆ ತುಪ್ಪವನ್ನು ಉತ್ಪಾದನೆ ಮಾಡುತ್ತಿಲ್ಲ, ಬಟರ್ ಆಯಿಲನ್ನು ಉತ್ಪಾದಿಸುತ್ತಿದ್ದಾರೆ. ಈ ಷಡ್ಯಂತ್ರವನ್ನು ತಿಳಿಯುವುದು ಅತ್ಯಗತ್ಯ. ನಮ್ಮ ಶಾಸ್ತ್ರಗಳಲ್ಲಿ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಯಾವ ಕಾಮಧೇನು ದೊರೆಯಿತೋ, ಅದರ ನಾಭಿಯಲ್ಲಿ ಅಮೃತವನ್ನು ಆವಿಷ್ಕಾರ ಮಾಡಿದರೋ ಆ ಪ್ರಕ್ರಿಯೆಯನ್ನು ನಮ್ಮ ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಅದು ಹೀಗಿದೆ: ಘೃತ ನಿರ್ಮಾಣಕ್ಕೆ ಗೋಕ್ಷೀರವನ್ನು ಸೂರ್ಯೋದಯಕ್ಕಿಂತ ಮೊದಲೇ ಗೋದೋಹನ ಮಾಡಬೇಕು. ಸಂಜೆ ಗೋವು ಮೇಯಲು ಹೋಗಿದ್ದು ಹಿಂದಿರುಗಿದ ನಂತರ ಸೂರ್ಯಾಸ್ತದ ನಂತರ ಗೋದೋಹನ ಮಾಡಿಕೊಳ್ಳಬೇಕು. ಸೂರ್ಯ ಇರುವಾಗ ಹಾಲನ್ನು ಕರೆಯಲೇಬೇಡಿರಿ. ಹೀಗೆ ಸೂರ್ಯ ನಿಲ್ಲದಾಗ ಕರೆದ ಹಾಲನ್ನು ರಾತ್ರಿಯ ಮೊದಲನೇ ಪ್ರಹರದಲ್ಲಿಯೇ. ಹಾಲಿಗೆ ಕೇವಲ 3 ಗಂಟೆಗಳು ಮಾತ್ರ ಸಮಯ ಇರುತ್ತದೆ. ಅಷ್ಟರಲ್ಲಿ ಅಂದರೆ ಸೂರ್ಯೋದಯದ 2.5 ಗಂಟೆಗಳ ಒಳಗೆ ನೀವು ಅದರ ರೂಪ ಪರಿವರ್ತನೆ ಮಾಡಿರಲಿಲ್ಲವೆಂದರೆ ಅದರ ಗುಣ ತನ್ನಷ್ಟಕ್ಕೆ ತಾನೇ ಬದಲಾಗಿ ಹೋಗುತ್ತದೆ. ಬೆರಣಿಯ ಮಂದಾಗ್ನಿಯ ಮೇಲೆ ತಪ್ಪಿಸಿ ಅಂದರೆ ಕಾಯಿಸಿ ಸೂರ್ಯೋದಯದ 2.5 ಗಂಟೆಗಳ ಒಳಗೆ ಒಮ್ಮೆ ಕಾಯಿಸಿದ ಹಾಲಿಗೆ ಮತ್ತೆ 12 ಗಂಟೆಗಳ ಕಾಲಾವಕಾಶ ದೊರೆಯುತ್ತದೆ. ಅಷ್ಟರಲ್ಲಿ ಮತ್ತೆ ಕರೆದ ಹಾಲನ್ನು ಕಾಯಿಸಿ ಒಟ್ಟಿಗೆ ರಾತ್ರಿಯ 2ನೇ ಪ್ರಹರದಲ್ಲಿ ಸೂರ್ಯಾಸ್ತದ 5 ಗಂಟೆಗಳ ಒಳಗೆ ಹೆಪ್ಪು ಹಾಕಬೇಕು. ಆ ಗೋವಿನ ಬೆರಣಿಗೆ ಗೊತ್ತು ಹಾಲು ಕಾಯಲು ಎಷ್ಟು ತಾಪಮಾನ ಬೇಕೆಂದು. ಹೀಗೆ ಕಾಯಿಸಿದ ಹಾಲಿಗೆ ರಾತ್ರಿಯ 2ನೇ ಪ್ರಹರದಲ್ಲಿ ಹೆಪ್ಪು ಹಾಕಿರಿ. ನಂತರದ ಪ್ರಹರದಲ್ಲಿ ಹಾಲು ಪರಿವರ್ತನೆ ಹೊಂದಿ ದಧಿ ಎಂದರೆ ಮೊಸರು ಆಗುತ್ತದೆ. ಈ ಮೊಸರನ್ನು ಸೂರ್ಯೋದಯಕ್ಕೆ ಮೊದಲಿನ 1ನೇ ಪ್ರಹರದಲ್ಲಿ ಕಡೆದು ನವನೀತ ಅಂದರೆ ಬೆಣ್ಣೆಯನ್ನು ತೆಗೆಯಿರಿ. ಮೊಸರನ್ನು ಕಡೆಯುವ ಕ್ರಿಯೆಯಲ್ಲಿ ಕಡೆಗೋಲು ಕೆಲಕ್ಷಣ ಪ್ರದಕ್ಷಿಣೆಯಂತೆ ಕೆಲಕ್ಷಣ ಅಪ್ರದಕ್ಷಿಣೆಯಂತೆ ವೇಗವಾಗಿ ತಿರುಗುತ್ತಿರಬೇಕು. ಆಗ ಮೊಸರಿನಲ್ಲಿ ಅಲೌಕಿಕವಾದ ಕ್ರಿಯೆ ನಡೆದು
ಪರಿಣಾಮವಾಗಿ ನವನೀತವು ಉತ್ಪನ್ನವಾಗುತ್ತದೆ. ಇಲ್ಲಿ ನಡೆಯುವ ಕ್ರಿಯೆಯನ್ನು ಗುರುಗಳು ಬಿಗ್ ಬ್ಯಾಂಗ್ ಪ್ರಯೋಗದಲ್ಲಿ ನಡೆದ ಪ್ರೋಟಾನ್ ವಿಭಜನೆಗೆ ಹೋಲಿಸುತ್ತಾರೆ. ಬ್ರಹ್ಮಶಕ್ತಿಯು ವಿಷ್ಣುಶಕ್ತಿ ಮತ್ತು ಶಿವಶಕ್ತಿಯನ್ನು ಒಂದುಗೂಡಿಸಿ ಇಟ್ಟುಕೊಂಡ ಹಾಗೆ ಭೂಲೋಕದ ಅಮೃತ ಸಮಾನವಾದ ಸೂರ್ಯನ ಅಗ್ನಿಯ ರೂಪವಾದ ಘೃತವನ್ನು ಜಲದೊಂದಿಗೆ ಮತ್ತು ಪ್ರಕೃತಿಯಲ್ಲಿ ಎರಡು ವಿರುದ್ಧ ಸ್ವಭಾವದ ಶಕ್ತಿಗಳನ್ನು ಒಂದಾಗಿಸಿ ಕೂಡಿಸಿ ಘನರೂಪದ ನವನೀತವಾಗಿ ತೇಲತೊಡಗುತ್ತದೆ. ಈ ನವನೀತದಲ್ಲಿರುವ ಜಲದ ಅಂಶವನ್ನು ಮಂದಾಗ್ನಿಯ ಮೇಲೆ ಕಾಯಿಸಿ ಬಾಷ್ಪೀಕೃತವಾಗಿಸಿ ಬೇರ್ಪಡಿಸಿದರೆ ನಮಗೆ ಅಗ್ನಿತತ್ವದ ಸೂರ್ಯನಾರಾಯಣನ ಅಂಶವಾಗಿರುವ ಘೃತ ಅಂದರೆ ತುಪ್ಪವು ದೊರೆಯುತ್ತದೆ. ಈ ಘೃತ ನಿರ್ಮಾಣದ ವಿಧಿಯನ್ನು ನಮ್ಮ ಋಷಿಗಳು ವೈದಿಕ ಅಂದರೆ ವೇದ ಕಾಲದಲ್ಲಿ ಆವಿಷ್ಕರಿಸಿದ್ದರು. ಇವೇ ವಿಧಿಗಳನ್ನು ಅನುಸರಿಸಿ ಈ ಕಲಿಯುಗದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಘೃತವನ್ನು ನಿರ್ಮಿಸಲು ಆರಂಭಿಸಿ ಹಾಗೆ ನಿರ್ಮಾಣವಾದ ಘೃತವನ್ನು ಅಂದರೆ ತುಪ್ಪವನ್ನು ನಮ್ಮ ಮನೆಯಲ್ಲಿ ಒಂದು ದೀಪವಾಗಿ ಬೆಳಗಿಸಲು ಆರಂಭಿಸಿದರೆ ನಮ್ಮ ಮನೆಗಳಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ಸದಸ್ಯನಿಗೂ 21% ಪ್ರಾಣವಾಯು ಇರುವ ವಾಯು ದೊರೆಯತೊಡಗುತ್ತದೆ ಮತ್ತು ನಮ್ಮಲ್ಲಿ ಯಾರಿಗೂ ಶ್ವಸನತಂತ್ರದ, ಹೃದಯದ, ಇದೇ ಅಲ್ಲದೆ ಅನೇಕ ತರಹದ ಅನಾರೋಗ್ಯವಾಗಲು ಸಾಧ್ಯವೇ ಇರುವುದಿಲ್ಲ. ಪ್ರಾಣವಾಯುವಿನ ಕೊರತೆಯೇ ಮನುಷ್ಯನ ಅನೇಕಾನೇಕ ರೋಗಗಳಿಗೆ ಕಾರಣವಾಗಿದೆ. ಯಾವುದೇ ರೋಗವಾದರೂ ಅದಕ್ಕೆ ಕಾರಣಗಳಲ್ಲಿ ಒಂದು ಪ್ರಾಣವಾಯುವಿನ ಕೊರತೆ, ಆಕ್ಸಿಜನ್ ಡಿಫಿಷಿಯನ್ಸಿ ನಿಶ್ಚಯವಾಗಿಯೂ ಇದ್ದೇ ಇರುತ್ತದೆ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಪ್ರಯೋಗದಿಂದ ತಿಳಿದುಬಂದ ಮಹತ್ವದ ವಿಷಯವೆಂದರೆ ಬ್ರಹ್ಮಶಕ್ತಿಯೊಂದಿಗೆ ಇನ್ನೂ 2 ಶಕ್ತಿಗಳು ಇದ್ದವು. ಅವುಗಳಿಗೆ ಅವುಗಳದ್ದೇ ಆದ ಆಕಾರ ಸ್ವರೂಪಗಳಿದ್ದು ಅವುಗಳನ್ನು ಭಾರತೀಯರಾಗಿ ನಾವು ವಿಷ್ಣುಶಕ್ತಿ ಮತ್ತು ಶಿವಶಕ್ತಿ ಎಂದು ತಿಳಿಯಬಹುದು. ಇದು ನಮ್ಮ ಭಾರತೀಯ ತಿಳುವಳಿಕೆಯಾಗಿದ್ದ ಸೃಷ್ಟಿಯ ಕಣಕಣದಲ್ಲಿ ದೇವರಿದ್ದಾನೆ ಎಂಬುದನ್ನು ನಿರೂಪಿಸುತ್ತದೆ. ನವನೀತದಲ್ಲಿ ಈ 3 ಶಕ್ತಿಗಳ ಸಮಾವೇಶವಿದೆ ಎನ್ನಬಹುದು. ಮುಂದಿನ ದಶಕಗಳಲ್ಲಿ ವಿಜ್ಞಾನಿಗಳು ಪ್ರಪಂಚವು 3 ಪ್ರಕಾರದ ಶಕ್ತಿಗಳಿಂದ ಸಂಚಾಲಿತವಾಗುತ್ತಿದೆ ಎನ್ನುವರು. ಆದರೆ ಆ ಶಕ್ತಿಗಳ ಹೆಸರನ್ನು ಮಾತ್ರ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಹೇಳುವುದಿಲ್ಲ. ನಮ್ಮ ಶರೀರವು ಸಂಚಾಲಿತವಾಗಿರುವುದು ಈ 3 ಶಕ್ತಿಗಳಿಂದಲೇ ಆಗಿದೆ. ನಮ್ಮ ಕಣ್ಣ ಮುಂದೆ ಕಾಣುವ ಎಲ್ಲ ಸಜೀವ ಅಥವಾ ನಿರ್ಜೀವ ಎಲ್ಲವುಗಳಲ್ಲಿಯೂ ಇರುವುದು ಇವೇ 3 ಶಕ್ತಿಗಳು. ನಮ್ಮ ಭೋಜನದಲ್ಲಿಯೂ ಇವೇ 3 ಶಕ್ತಿಗಳು ಇವೆ. ನಮ್ಮ ಪೂರ್ವಜರು ಈ 3 ಶಕ್ತಿಗಳನ್ನು ದೇವರೆಂದು ಕರೆದರು. ನಮ್ಮ ದೇಹವನ್ನು ಕ್ರಿಯಾನ್ವಿತಗೊಳಿಸುತ್ತಿರುವುದು ಬ್ರಹ್ಮಶಕ್ತಿಯಾಗಿದೆ. ಅದಕ್ಕೆ ಯಾವ ಆಕಾರವೂ ಇಲ್ಲ. ಆದುದರಿಂದಲೇ ಭಾರತದಲ್ಲಿ ಬ್ರಹ್ಮನಿಗೆ ದೇವಾಲಯಗಳಿಲ್ಲ. ನಮ್ಮ ಶರೀರವನ್ನು ಹೊರಗಿನ ವಾತಾವರಣದ ಏರುಪೇರಿನಿಂದ ಕಾಪಾಡುತ್ತಿರುವುದು ಶಿವಶಕ್ತಿಯಾಗಿದೆ. ಶಿವಶಕ್ತಿಯನ್ನು ನಾವು ಪರಮಾಣುವಿನ ಎಲೆಕ್ಟ್ರಾನ್ ಎನ್ನಬಹುದು. ದೇಹದ ಒಳಭಾಗ ಇರುವ ಅಂಗಾಂಶಗಳೆಲ್ಲವೂ ವಿಷ್ಣು ಶಕ್ತಿಯಾಗಿದೆ. ಶರೀರದ ಒಂದೊಂದು ಕೋಶವು ವಿಷ್ಣು ಶಕ್ತಿಯಾಗಿದ್ದು ದೇಹದ ಹೊರಗೆ ಚರ್ಮವಾಗಿ ಪ್ರತಿ ಕೋಶದ ಆವರಣವಾಗಿ ಶಿವಶಕ್ತಿಯು ನಮ್ಮನ್ನು ಕಾಪಾಡುತ್ತಿದೆ. ಯುರೋಪಿನವರು ತಾವು ಒಂದು ಹೊಸತಾದ ಆವಿಷ್ಕಾರ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ಮುಂದಿನ ದಶಕಗಳಲ್ಲಿ ಹೊಸ ಪದ್ಧತಿಯನ್ನು ತರುತ್ತಾರೆ. ಅಷ್ಟರೊಳಗೆ ಭಾರತೀಯರು ಎಚ್ಚೆತ್ತುಕೊಳ್ಳಬೇಕು. ಇದುವರೆಗೂ ಯುರೋಪಿನ ವಿಜ್ಞಾನಿಗಳು ಭಾರತೀಯ ವಿಜ್ಞಾನ ಶೋಧಗಳನ್ನು ಕದ್ದೊಯ್ದು ತಮ್ಮದೆಂಬಂತೆ ಪ್ರಚಾರ ಮಾಡಿಕೊಂಡಿದ್ದಾರೆ. ಪೇಟೆಂಟ್ ರೈಟ್ಗಳನ್ನು ಹೊಂದಿದ್ದಾರೆ. ಇನ್ನು ಮುಂದೆ ಹಾಗಾಗದು. ಭಾರತದ ಯುವಕರು ಹಾಗಾಗಲು ಬಿಡುವುದಿಲ್ಲ. ಅದನ್ನು ಭಾರತೀಯರೇ ಮೊದಲು ಜಾಗತಿಕವಾಗಿ ಸ್ಥಾಪನೆಯಾಗುವಂತೆ ಮಾಡಬೇಕಿದೆ. ಘೃತ ನಿರ್ಮಾಣ ವಿಧಿ ಇದು ಸೃಷ್ಟಿಯ ಅತ್ಯಂತ ಅದ್ಭುತವಾದ ಆವಿಷ್ಕಾರವಾಗಿದೆ. ಈ ಪ್ರಯೋಗವೇ ನಮಗೆ ಸತ್ಯಯುಗದಿಂದಲೂ ಜಗತ್ತನ್ನು ನಡೆಸುತ್ತಿರುವುದು ಬ್ರಹ್ಮ, ವಿಷ್ಣು, ಮಹೇಶ್ವರ ಶಕ್ತಿಗಳೆಂದು ತಿಳಿಸುತ್ತಿದೆ. ಮನುಷ್ಯನಿಂದ ಹಿಡಿದು 84 ಲಕ್ಷ ಯೋನಿ ಶರೀರಗಳೆಲ್ಲವೂ ಇವೇ 3 ಶಕ್ತಿಗಳಿಂದ ಆಗಿವೆ. ನಾವು ಶಿವನನ್ನು ಪೂಜಿಸುವೆವೆಂದರೆ ನಮ್ಮನ್ನು ರಕ್ಷಿಸುತ್ತಿರುವ ಆ ಸೂಕ್ಷ್ಮ ಪಿಂಡವನ್ನು ಪೂಜಿಸುತ್ತಿರುವುದು ಎಂದೇ ಆಗಿದೆ. ವಿಷ್ಣುವನ್ನು ಪೂಜಿಸುವುದೆಂದರೆ ದೇಹದ ಒಳಭಾಗದ ಎಲ್ಲ ಅಂಗಾಂಗಗಳು ರಚನೆಯಾಗಿರುವ ಆ ಸೂಕ್ಷ್ಮ ತತ್ವವನ್ನು ಪೂಜಿಸುವುದು ಎಂದೇ ಆಗಿದೆ. ಯುರೋಪ್ ತಾನು ತಿಳಿದದ್ದನ್ನು ಹೇಳುವುದಿಲ್ಲ. ಅದಕ್ಕೆ ವಿರುದ್ಧವಾದುದನ್ನು ಅನ್ಯರ ದಾರಿ ತಪ್ಪಿಸಲು ಹೇಳುತ್ತದೆ. ಈ ಸತ್ಯವನ್ನು ಭಾರತೀಯರು ಗುರುತಿಸಬೇಕು. ಉದಾಹರಣೆಗೆ 2-3 ವರ್ಷಗಳ ಹಿಂದೆ ಪಾಶ್ಚಾತ್ಯರ ಒಂದು ವಿಚಾರವು ಪ್ರಕಟವಾಗಿತ್ತು. ಮಂಗಳ ಗ್ರಹದ ಮೇಲೆ ನೆಲೆಸಲು ಸಿದ್ಧತೆ ನಡೆದಿದೆ ಎಂದು. ಆ ಸಂಸ್ಥೆಗೆ ತಿಳಿದಿದೆ ಮಂಗಳ ಗ್ರಹವು ನಮ್ಮ ಹಿಂದಿನ ಮನೆಯಾಗಿತ್ತೆಂದು. ಮಂಗಳ ಗ್ರಹವನ್ನು ಸುಟ್ಟು ಭಸ್ಮ ಮಾಡಿದ್ದೇವೆ. ಆ ಗ್ರಹದ ಗರ್ಭದ ಶಕ್ತಿಯನ್ನು ತೆಗೆದು ಮಂಗಳವನ್ನು ನಾಶಗೊಳಿಸಿದ್ದೇವೆ. ಅಂತಿಮವಾಗಿ ಮಂಗಳವನ್ನು ಬಿಟ್ಟು ಭೂಮಿಯ ಮೇಲೆ ಬಂದಿದ್ದೇವೆ.
ಹೊಸ ಮನೆಯಾಗಿದ್ದ ಈ ಭೂಮಿಯನ್ನು ಸುಟ್ಟು ಹಾಕುವ ಕಡೆಗೆ ನಡೆದಿದ್ದೇವೆ. ಭೂಮಿಯು ಸುಡುತ್ತಿರುವಾಗ ನಾವು ಮಂಗಳಕ್ಕೆ ಹೋಗಲು ಆಗದು. ಯಾರೂ ತಮ್ಮ ಸುಟ್ಟ ಮನೆಗೆ ಮತ್ತೆ ಹೋಗುವುದಿಲ್ಲ. ನಾಸಾ ಶುಕ್ರನನ್ನು ಕುರಿತು ಆಲೋಚನೆ ನಡೆಸಿದೆ. ಭೂಮಿಯು ನಾಶವಾದಾಗ ನಮಗೆ ಇರುವುದು ಶುಕ್ರನ ದಾರಿಯೊಂದೇ. ಈ ಸೂರ್ಯಮಂಡಲದಲ್ಲಿ ಬೇರೆ ದಾರಿಯೇ ಇಲ್ಲ. ನಾವು ಗುರುಗ್ರಹದಿಂದ ಮಂಗಳ ಗ್ರಹ, ಮಂಗಳನಿಂದ ಭೂಮಿ, ಇನ್ನು ಮುಂದೆ ಶುಕ್ರನಲ್ಲಿಗೆ ಹೋಗಬೇಕಾಗಬಹುದು. ಆದರೆ ಕಳೆದ 6 ತಿಂಗಳ ಹಿಂದೆ ಒಂದು ಸುದ್ದಿ ಸೋರಿ ಬಂದಿತ್ತು. ನಾಸಾದ ದೃಷ್ಟಿ ಶುಕ್ರನ ಮೇಲಿದೆ, ಆದರೆ ಅದು ಮಂಗಳವನ್ನು ಕುರಿತು ಮಾತನಾಡುತ್ತದೆ ಎಂದು. ಪಶ್ಚಿಮದವರೆಲ್ಲ ಸರ್ಕಾರಿ ಇರಬಹುದು ಅಥವಾ ಸರ್ಕಾರೇತರ ಸಂಸ್ಥೆ ಇರಬಹುದು, ಎಲ್ಲರೂ ಸುಳ್ಳು ಹೇಳುತ್ತಾರೆ. ಮೋಸಗಾರರು ಎಂದು ಸತ್ಯವನ್ನು ಹೇಳುವುದಿಲ್ಲ. ಸೃಷ್ಟಿಯ ಸೂಕ್ಷ್ಮ ಕಣಗಳನ್ನು ಕುರಿತ ಸಂಶೋಧನೆ ಬಿಗ್ ಬ್ಯಾಂಗ್ ಪ್ರಯೋಗಕ್ಕೆ ಮೊದಲೇ ಆಗಿ ಹೋಗಿತ್ತು. ಬಿಗ್ ಬ್ಯಾಂಗ್ ಪ್ರಯೋಗವು ಅದನ್ನು ನಿರೂಪಿಸಿತ್ತು ಅಷ್ಟೇ. ಮನುಷ್ಯ ಶರೀರದಲ್ಲಿಯೂ ಈ 3 ಶಕ್ತಿಗಳೇ ಕೆಲಸ ಮಾಡುತ್ತಿವೆ. ಅವುಗಳ ಕಾರ್ಯಗಳು ಬೇರೆ ಬೇರೆಯಾಗಿವೆ. ಬ್ರಹ್ಮಶಕ್ತಿಯ ಕೆಲಸ ಶರೀರದ ಚೈತನ್ಯವನ್ನು ಜಾಗೃತಗೊಳಿಸಿ ಇರಿಸುವುದು, ಸಂವೇದನಶೀಲವಾಗಿಸಿ ವಿದ್ಯಮಾನಗಳನ್ನು ಅರಿಯುವ ಸಾಮರ್ಥ್ಯವನ್ನು ಕೊಡುವುದು, ಸೃಷ್ಟಿಗಾಗಿ ಏನಾದರೂ ಒಳ್ಳೆಯದು ಹೊಸತನ್ನು ಮಾಡುವ ಮನಸ್ಸು ಮಾಡುವುದು. ಶಿವಶಕ್ತಿಯ ಕಾರ್ಯವು ದೇಹವನ್ನು ಹೊರ ವಾತಾವರಣಗಳಿಂದ ರಕ್ಷಣೆ ಮಾಡುವುದು, ಶರೀರದ ಆಕೃತಿಯನ್ನು ಕಾಪಾಡುವುದು ವಿಷ್ಣು ಶಕ್ತಿಯ ಕಾರ್ಯವಾಗಿದೆ. ನಮ್ಮ ವೇದಗಳ ಸಮೀಕರಣಗಳಿಂದ ತಿಳಿದ ಯುರೋಪಿನ ಪಶ್ಚಿಮದ ನಿಜಿ ಕಂಪನಿಗಳು ಒಂದು ಪ್ರಯೋಗವನ್ನು ಮಾಡಿದರು. ಯಾವುದೇ ಧಾನ್ಯದಿಂದ ಬ್ರಹ್ಮಶಕ್ತಿಯನ್ನು ನಷ್ಟಗೊಳಿಸಿದರೆ ಅದು ಹೇಗಿರುತ್ತದೆ? ಯಾವುದೇ ಧಾನ್ಯದಿಂದ ಶಿವಶಕ್ತಿಯನ್ನು ನಷ್ಟಗೊಳಿಸಿದರೆ ಅದು ಹೇಗಿರುತ್ತದೆ? ಯಾವುದೇ ಧಾನ್ಯದಿಂದ ವಿಷ್ಣು ಶಕ್ತಿಯನ್ನು ನಷ್ಟಗೊಳಿಸಿದರೆ ಅದು ಹೇಗಿರುತ್ತದೆ? ಬಿಗ್ ಬ್ಯಾಂಗ್ ಥಿಯರಿ ಪ್ರಯೋಗಕ್ಕೆ 5 ವರ್ಷ ಮೊದಲೇ ಅವರು ಯಾವುದೇ ಭೋಜ್ಯಯೋಗ್ಯ ಬೆಳೆ, ಧಾನ್ಯ, ಹಣ್ಣು, ಹೂವು, ತರಕಾರಿ ಇತ್ಯಾದಿಗಳ ಬ್ರಹ್ಮಶಕ್ತಿಯನ್ನು ನಷ್ಟಗೊಳಿಸಿದರೆ ಅದರ ಚೈತನ್ಯ ಸತ್ತು ಹೋಗುತ್ತದೆ. ಅಂತಹ ಬೆಳೆ, ಧಾನ್ಯ, ಹಣ್ಣು, ತರಕಾರಿ ಇತ್ಯಾದಿಗಳನ್ನು ಯಾರಾದರೂ ಸೇವನೆ ಮಾಡಿದ್ದೇ ಆದರೆ ಅವರ ಶರೀರದಿಂದ ಚೈತನ್ಯವು ನಷ್ಟವಾಗುವುದು. ಈ ನಮ್ಮ ಶರೀರಕ್ಕೆ ಬ್ರಹ್ಮಶಕ್ತಿಯನ್ನು ಅವೇ ಬೆಳೆ ಅಂದರೆ ಧಾನ್ಯ, ಹಣ್ಣು, ತರಕಾರಿ ಇತ್ಯಾದಿಗಳು ಒದಗಿಸುತ್ತವೆ. 20 ವರ್ಷಗಳ ಕಾಲ ಯಾರಾದರೂ ಬ್ರಹ್ಮಶಕ್ತಿಯಿಂದ ಶೂನ್ಯವಾದ ಧಾನ್ಯ, ಹಣ್ಣು, ಹೂವು, ತರಕಾರಿ ಇತ್ಯಾದಿಗಳ ಸೇವನೆ ಮಾಡಿದ್ದೇ ಆದರೆ ಅವರ ಆತ್ಮನ ಚೈತನ್ಯವು ನಷ್ಟವಾಗುವಂತಹ ಪರಿವರ್ತನೆ ಉಂಟಾಗುತ್ತದೆ. ಒಂದು ಕಹಿ ಉದಾಹರಣೆಯನ್ನು ನೀಡುತ್ತೇನೆ. ಬಹಳ ಕಹಿ ಉದಾಹರಣೆ, ಆದರೆ ಅರಗಿಸಿಕೊಳ್ಳಿ. ನೀವು ದಾರಿಯಲ್ಲಿ ಹೋಗುತ್ತಿರುವಿರಿ. ಎದುರಿನಿಂದ ಬಂದ ಒಬ್ಬ ವ್ಯಕ್ತಿ ನಿಮ್ಮ ಕೆನೆಗೆ ಬಲವಾಗಿ ಏಟು ಕೊಟ್ಟನೆಂದುಕೊಳ್ಳಿರಿ. ಇಲ್ಲಿ 2 ಪ್ರಕಾರದ ವ್ಯಕ್ತಿಗಳಿರಲು ಸಾಧ್ಯವಿದೆ. ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ತಿರುಗಿಸಿ 2 ಬಾರಿಸುತ್ತಾನೆ. ಇನ್ನೊಬ್ಬ ಕೆನ್ನೆ ಸವರಿಕೊಂಡು ತಲೆ ತಗ್ಗಿಸಿಕೊಂಡು ಸರಿದು ಹೋಗುತ್ತಾನೆ. ಯಾರು ಪ್ರತಿಕ್ರಿಯೆ ಮಾಡುವುದಿಲ್ಲವೋ ಅವನ ಚೈತನ್ಯವು ನಷ್ಟವಾಗಿದೆ ಎಂದು ತಿಳಿಯಬೇಕು. ಅವನನ್ನು ಯಾರಾದರೂ ಗುಲಾಮನನ್ನಾಗಿಸಿಕೊಂಡರೆ ಅವನು ಸಹಜವಾಗಿ ಅದನ್ನು ಒಪ್ಪಿಕೊಂಡು ಬಿಡುವನು. ಅವನ ಜೀವನದಿಂದ ಮಾನ, ಧನ, ಜ್ಞಾನ ಎಲ್ಲವನ್ನೂ ದೋಚಿದರೂ ಅವನು ಪ್ರತಿಕ್ರಿಯೆ ತೋರುವುದಿಲ್ಲ. ಯಾರು ಒಂದು ಏಟಿಗೆ ತಿರುಗಿಸಿ 2 ಬಾರಿಸುತ್ತಾನೋ ಅವನಲ್ಲಿ ಬ್ರಹ್ಮಶಕ್ತಿ ಇದೆ, ಚೈತನ್ಯವು ಜಾಗೃತವಾಗಿದೆ ಎಂದು ತಿಳಿಯಬೇಕು. ಈ ಚೈತನ್ಯವು ನಿಶ್ಚಯವಾಗಿ ಪ್ರತಿಕ್ರಿಯೆ ತೋರುತ್ತದೆ. ಅವನು ಬಂಧನವನ್ನು ಸ್ವೀಕರಿಸುವುದಿಲ್ಲ, ಅವನನ್ನು ದೋಚಲಾಗದು. ಆದರೆ ಧಾನ್ಯಗಳಿಂದ ಈ ಬ್ರಹ್ಮಶಕ್ತಿಯನ್ನು ಬೇರ್ಪಡಿಸುವ ಪ್ರಯೋಗವನ್ನು ಯುರೋಪಿನ ಕೆಲವು ಕಂಪನಿಗಳು ನಡೆಸಿದವು. ಅವುಗಳಲ್ಲಿ ದೊಡ್ಡದಾಗಿರುವುದು ಮಾನ್ಸ್ಯಾಂಟೋ. ಇಂತಹ ಅನೇಕ ಕಂಪನಿಗಳಿವೆ. ಇವುಗಳ ಇತಿಹಾಸವನ್ನು ತೆಗೆದು ನೋಡಿದರೆ ನಿಮಗೆ ತಿಳಿಯುತ್ತದೆ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ಈ ಕಂಪನಿಗಳೇ ಸ್ಫೋಟಕಗಳನ್ನು ಉತ್ಪಾದಿಸುತ್ತಿದ್ದವು ಎಂದು. ರಾಸಾಯನಿಕ ಅಸ್ತ್ರಗಳನ್ನು ನಿರ್ಮಿಸಿ ಎಲ್ಲರಿಗೂ ಮಾರುವುದನ್ನು ಸುಮಾರು 15 ಕಂಪನಿಗಳು ಮಾಡುತ್ತಿದ್ದವು. ಇವೇ ಕಂಪನಿಗಳು ಇಂದು ಪ್ರಪಂಚಕ್ಕೆಲ್ಲ ಚೇತನವಿಹೀನ ಧಾನ್ಯದ ಬೀಜಗಳನ್ನು ಮಾರುತ್ತಿವೆ. ಹೈಬ್ರಿಡ್ ಎಂದರೆ ಚೇತನವಿಹೀನ. ಅವುಗಳನ್ನು ಒಮ್ಮೆ ಬೆಳೆದಾಗ ಬರುವ ಬೀಜಗಳು ಮತ್ತೆ ಗಿಡವಾಗಬಹುದು, ಆದರೆ ಫಲ ನೀಡಲಾರವು. ಬೀಜದಿಂದ ಬೀಜವನ್ನು ಪಡೆದುಕೊಳ್ಳಲಾಗದು, ಏಕೆಂದರೆ ಆ ಬೀಜಗಳ ಚೈತನ್ಯ ಶಕ್ತಿಯನ್ನು ಅಂದರೆ ಬ್ರಹ್ಮಶಕ್ತಿಯನ್ನು ನಾಶ ಮಾಡಿರುತ್ತಾರೆ. ಈ ಷಡ್ಯಂತ್ರವನ್ನು ಅವರು ಕಳೆದ 30 ವರ್ಷಗಳಿಂದಲೂ ನಡೆಸುತ್ತಿದ್ದಾರೆ. ಇದರ ಹಿಂದೆ ಇರುವ ಅವರ ಸ್ವಾರ್ಥವೆಂದರೆ ಜಗತ್ತಿನ ಜನರ ಚೈತನ್ಯ ಶಕ್ತಿಯನ್ನು ಕಳೆದು ಅವರನ್ನು ಮತ್ತೆ ಗುಲಾಮಗಿರಿಗೆ ಒಳಪಡಿಸಿಕೊಳ್ಳುವುದೇ ಆಗಿದೆ.
ಹೈಬ್ರಿಡ್ ಧಾನ್ಯವನ್ನು ತಿನ್ನುವುದು ಎಂದರೆ ನೀವೇ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತೆ. ನಿಮ್ಮ ಮಕ್ಕಳಿಗೆ 20 ವರ್ಷಗಳ ಕಾಲ ಈ ಹೈಬ್ರಿಡ್ ಧಾನ್ಯ ತಿನ್ನಿಸಿದರೆ ಅವರ ಚೈತನ್ಯ ಶಕ್ತಿಯು ಕಳೆದು ಹೋಗಿ ಅವರು ಎಂದೂ ಸ್ವಾಭಿಮಾನಕ್ಕಾಗಿ ಪ್ರತಿಕ್ರಿಯೆ ತೋರಿಸಲಾರರು. ಅವರ ಜೀವನದಲ್ಲಿ ಸರ್ಕಾರಗಳು ಅಥವಾ ಮಾಫಿಯಾಗಳು ಏನಾದರೂ ಅವ್ಯವಹಾರ ನಡೆಸಿದರೆ, ಅವರ ಶೋಷಣೆ ಮಾಡಿದರೆ ಮಾತೇ ಹೊರಬರುವುದಿಲ್ಲ. ಪ್ರಪಂಚವನ್ನು ಗುಲಾಮಗಿರಿ ತಳ್ಳುವ ಷಡ್ಯಂತ್ರವು ಇದೇ ಹೈಬ್ರಿಡ್ ಧಾನ್ಯದ ಮೂಲಕ ನಡೆಯುತ್ತಿದೆ. ನಿಧಾನವಾಗಿ ನಮ್ಮ ದೇಶದ ದ್ರೋಹಿ ವಿಜ್ಞಾನಿಗಳು ಭಾರತದ ಧಾನ್ಯಗಳ ಮೂಲ ಬೀಜಗಳನ್ನು ಈ ಕಂಪನಿಗಳಿಗೆ ಮಾರಿ ಆ ಯುರೋಪ್ ಅಮೆರಿಕ ಕಂಪನಿಗಳ ಹೈಬ್ರಿಡ್ ಧಾನ್ಯದ ಬೀಜಗಳ ಪ್ರಚಾರವನ್ನು ಭಾರತದಲ್ಲಿ ಮಾಡಿದ್ದಾರೆ. ನಮ್ಮ ರೈತರು ಇವರ ಮಾತಿನಂತೆ ಹೈಬ್ರಿಡ್ ಧಾನ್ಯಗಳ ಬೀಜಗಳನ್ನು ಬಳಸುತ್ತಿದ್ದಾರೆ. ನನಗೆ ತಿಳಿದಂತೆ ನಮ್ಮ ದೇಶದಲ್ಲಿ 1700 ಪ್ರಕಾರದ ಭತ್ತದ ತಳಿಗಳಿದ್ದವು. ಅದರಲ್ಲಿಯೂ ದಕ್ಷಿಣದ ತಮಿಳುನಾಡಿನಲ್ಲಿಯೇ 1100 ಪ್ರಕಾರದ ಭತ್ತದ ತಳಿಗಳಿದ್ದವು. ಅಷ್ಟು ಸಮೃದ್ಧವಾಗಿತ್ತು ತಮಿಳುನಾಡು. ಈಗ ತಮಿಳುನಾಡಿನಲ್ಲಿ ಹುಡುಕಿದರೆ 11 ತಳಿಯೂ ದೊರೆಯುವುದು ಕಷ್ಟವಾಗಿದೆ. ಎಲ್ಲ ಭತ್ತದ ತಳಿಗಳ ಹೈಬ್ರಿಡ್ ಆಗಿ ಹೋಗಿದೆ. ಗೋಧಿಯು ಮೊದಲೇ ಹೈಬ್ರಿಡ್ ಆಗಿದೆ. ಬೇಳೆಗಳು, ತರಕಾರಿಗಳು, ಹಣ್ಣು ಹೂವುಗಳನ್ನು ಹೈಬ್ರಿಡ್ ಮಾಡಲಾಗಿದೆ. ಈಗ ಮಾರುಕಟ್ಟೆಯಲ್ಲಿ ದೊರೆಯುವ ಎಲ್ಲವೂ ಹೈಬ್ರಿಡ್ಗಳೇ ಆಗಿವೆ. ಯಾವ ಹೂವು ಹಣ್ಣುಗಳಲ್ಲಿಯೂ ಬ್ರಹ್ಮಶಕ್ತಿ, ಬ್ರಹ್ಮಚೇತನವು ಇಲ್ಲವಾಗಿದೆ. ಇಂತಹ ಅನ್ನ ಸೇವಿಸಿ ಭಾರತವು ಗುಲಾಮತನದ ಮುಷ್ಟಿಯಲ್ಲಿ ಸಿಕ್ಕಿಕೊಂಡಿದೆ. ಅಂದರೆ ಯಾವ ದೇಶದಲ್ಲಿ ಕುಡಿಯುವ ನೀರನ್ನು ನೀಡುವುದು ಪುಣ್ಯಕಾರವೆಂದು ತಿಳಿಯಲಾಗುತ್ತಿತ್ತೋ ಆ ದೇಶದಲ್ಲಿ ಇಂದು 80 ರೂಪಾಯಿಗೆ 1 ಲೀಟರ್ ನೀರು ಬಾಟಲಿಯಲ್ಲಿ ಮಾರಾಟವಾಗುತ್ತಿದೆ. 20 ವರ್ಷಗಳ ಹಿಂದೆ ಈ ದೇಶದಲ್ಲಿ ನೀರು ಮಾರಲ್ಪಡಬಹುದೇ ಎಂಬ ಪ್ರಶ್ನೆಯನ್ನು ಯಾರನ್ನಾರು ಕೇಳಿದ್ದರೆ, ಯಾರಾದರೂ ಸರಿ, ದೇವರು ಎಲ್ಲರಿಗೂ ಉಚಿತವಾಗಿರುವ ನೀರನ್ನೂ ಮಾರಾಟ ಮಾಡುವ ಕಾಲ ಬರುವುದೇ ಎಂದು ಆಶ್ಚರ್ಯಪಡುತ್ತಿದ್ದರು. ನೋಡುತ್ತಿದ್ದ ಹಾಗೆಯೇ ಆ ಕಾಲ ನಮ್ಮೆದುರೇ ಇದೆ. 100-200 ರೂಪಾಯಿ ಕೂಲಿ ಮಾಡುವವನೂ ಸಹ ಬಾಟಲಿನ ನೀರು ಕೊಂಡು ಕುಡಿಯುವಂತಾಗಿದೆ. ಆದರೂ ಅವನಿಗೆ ದೇವರು ಎಲ್ಲರಿಗೂ ಉಚಿತವಾಗಿ ನೀಡಿರುವ ನೀರನ್ನು ಕೊಳ್ಳುವಾಗ ಕಿಂಚಿತ್ತೂ ನೋವಾಗುವುದಿಲ್ಲ. ಇದು ಗುಲಾಮತನದ ಮೊದಲ ಮಾದರಿಯಾಗಿದೆ. ನಾಳೆಯ ಭಾರತ ಇನ್ನೂ ಹೇಗಾಗಬಹುದು? ನಾಳಿನ ಭಾರತದಲ್ಲಿ ಬಹುಶಃ ಪ್ರಾಣವಾಯುವನ್ನು ಕೊಂಡು ಸೇವಿಸಬೇಕಾಗಬಹುದೇ ಏನೋ. ಆಗಲಾದರೂ ನಮಗೆ ಕಿಂಚಿತ್ ನೋವಾಗಬಹುದೇ? ಚೀನಾದಲ್ಲಿ ಪ್ರಾಣವಾಯುವನ್ನು ಸಿಲಿಂಡರ್ನಲ್ಲಿ ತುಂಬಿಸಿ ಮಾರಾಟ ಮಾಡಲಾಗುತ್ತಿದೆ. 3500 ರೂಪಾಯಿಗೆ 1 ಲೀಟರ್. ಬಹಳ ದೂರವೇನಿಲ್ಲ. ಬೀಜಿಂಗ್ನಿಂದ ಭಾರತಕ್ಕೆ ಈ ವ್ಯಾಪಾರ ಬರಲು ಕೆಲವೇ ವರ್ಷಗಳಾಗಬಹುದು. ನಮ್ಮ ವಿಜ್ಞಾನದ ಅಭಿವೃದ್ಧಿಯ ವೇಗ ಎಷ್ಟಿದೆ ಎಂದರೆ, ಅಷ್ಟರೊಳಗೆ ಭಾರತದ ವಾತಾವರಣದಲ್ಲಿ ಪ್ರಾಣವಾಯುವಿನ ಅನುಪಾತ 10ಕ್ಕೂ ಕಡಿಮೆ ಆಗಿರುತ್ತದೆ. ಬಹುಶಃ ನಮ್ಮ ವಿಜ್ಞಾನದ ವೇಗ ಅಷ್ಟಿದೆ. ಬೀಜಿಂಗ್ನಲ್ಲಿ ಇದೇ ಆಗಿರುವುದು. ವಾತಾವರಣದಲ್ಲಿ ಪ್ರಾಣವಾಯುವಿನ ಅನುಪಾತ 10%ಗೂ ಕೆಳಗೆ ಇಳಿಯುತ್ತಿದ್ದಂತೆಯೇ ಸರ್ಕಾರವು ನಾವೇನು ಮಾಡಲಾರೆವು, ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಬೇಕೆಂದಿದ್ದರೆ ಪ್ರಾಣವಾಯುವನ್ನು ಕೊಂಡು ಸೇವಿಸಬೇಕಾಗಬಹುದು ಎಂದು ಕೈಚೆಲ್ಲಿದರು. ಕಂಪನಿಗಳು ಅದಕ್ಕೆ ಕಾದಿದ್ದರು. ಭಾರತದಲ್ಲಿಯೂ 10 ವರ್ಷಗಳ ಹಿಂದೆಯೇ ಪ್ರಾಣವಾಯುವಿನ ಪಾರ್ಲರನ್ನು ತೆರೆಯಲಾಯಿತು. ಭಾರತದ ಮಹಾನಗರ 1 ಮತ್ತು 2ನೇ ವರ್ಗದವುಗಳಲ್ಲಿ ಈಗಾಗಲೇ ಪಾರ್ಲರ್ಗಳು ಇವೆ. ಭಾರತವು ಪ್ರಾಣವಾಯುವಿನ ಮುಕ್ತವಾದ ಮಾರುಕಟ್ಟೆಗೆ ಅನುಮತಿ ನೀಡಿದರೂ ನಮಗೆ ಬಹುಶಃ ನೋವು ಆಗದಿರಬಹುದು. ನಮ್ಮ ದುಡಿಮೆಯಲ್ಲೊಂದು ಪಾಲು ನೀರು ಮತ್ತು ಪ್ರಾಣವಾಯುವನ್ನು ಕೊಳ್ಳಲೆಂದೇ ಹೋಗುತ್ತಿದ್ದರೂ ನಾವು ಪ್ರತಿಕ್ರಿಯಿಸದೇ ಇರಬಹುದು. ಇದಕ್ಕೆ ಕಾರಣ ಚೈತನ್ಯವಿಹೀನ ಧಾನ್ಯ, ಕಾಯಿ ಪಲ್ಯ, ಹಣ್ಣು ಇತ್ಯಾದಿಗಳ ಸೇವನೆಯೇ. ನನಗೆ ಭಾರತವು ಜಾಗೃತವಾಗಬೇಕೆಂದು ಅನಿಸುತ್ತದೆ. ನಾವು ಜಾಗೃತವಾಗಿ ದೇಶದ ವಾತಾವರಣದಲ್ಲಿ 21% ಅಲ್ಲದೆ ಹೋದರೆ ಕನಿಷ್ಠ 15-16% ಆದರೂ ಪ್ರಾಣವಾಯು ಇರುವಂತೆ ಕಾರ್ಯಯೋಜನೆಯನ್ನು ಹಾಕಿಕೊಳ್ಳಬೇಕು. ಅದರಿಂದ ನಾವು ಉಳಿದು ನಮ್ಮ ಜೀವನದ ದುಡಿಮೆಯನ್ನು ಆ ಕಂಪನಿಗಳು ದೋಚದಂತೆ ಆಗಬೇಕು. ಇದಕ್ಕೆ ಒಂದೇ ದಾರಿ: ಗೋಪಾಲನೆ, ಗೋ ಸಂವರ್ಧನೆ. ನಾವು ಗೋಮಯದ ರಾಸಾಯನಿಕ ವಿಶ್ಲೇಷಣೆ ಮಾಡಿ ನೋಡಿದೆವು. ಗೋಮಯದಲ್ಲಿ 27% ಪ್ರಾಣವಾಯು ಇದೆ ಎಂದು ತಿಳಿದು ಬಂದಿತು. ನೀವು ಪ್ರದೂಷಣೆ ಕಡಿಮೆ ಇದೆ ಎಂದುಕೊಳ್ಳುವ ಹಿಮಾಲಯದ ತಪ್ಪಲಿಗೆ ಹೋದರೂ ಅಲ್ಲಿಯೂ 21% ವಾಯು ಇಲ್ಲ, ಪ್ರಾಣವಾಯು ಇಲ್ಲ. ಗೋಮಾತೆ ಯಾವುದೇ ಪ್ರಕಾರದ ವಾತಾವರಣದಲ್ಲಿ ಇರಲಿ, ಏನೇ ಮೇವನ್ನು ಸೇವಿಸಿರಲಿ, ಅದು ತನ್ನ ದೇಹದೊಳಗೆ ಸೂರ್ಯಕೇತು ನಾಡಿಯಿಂದ ಗ್ರಹಿಸಿದ ಶಕ್ತಿಗಳಿಂದ ಆ ಆಹಾರವನ್ನು ಸಂಸ್ಕರಿಸಿ ಗೋವರವನ್ನು ನೀಡುವಳೋ ಅದರಲ್ಲಿ 27% ಪ್ರಾಣವಾಯು ಇರುತ್ತದೆ. ಇದು ತಾವು ವೈಜ್ಞಾನಿಕರು ಎಂದೆನ್ನುವರ ಕಲ್ಪನೆಗೂ ಅರ್ಥವಾಗದ ವಿಷಯವಾಗಿದೆ. ಅವರಿಗೆ ಭರವಸೆಯೇ ಬರಲಿಲ್ಲ ಗೋಮಯದಲ್ಲಿ ಇಷ್ಟು ಶುದ್ಧ ಪ್ರಾಣವಾಯು ಇರುತ್ತದೆ ಎಂದು.
ಅನೇಕ ಬಾರಿ ಬೇರೆ ಬೇರೆ ಪ್ರಜಾತಿಯ ಗೋವುಗಳ ಗೋಮಯಗಳನ್ನು ಪರೀಕ್ಷಿಸಿ ನೋಡಿದಾಗ ಅದು ಯಾವುದೇ 12% ಪ್ರಾಣವಾಯು ಇರುವ ಮಹಾನಗರದಲ್ಲಿ ಕಸವನ್ನು ತಿಂದುಕೊಂಡು ಬದುಕುತ್ತಿರುವ ಗೋವೆ ಆದರೂ ಅಥವಾ 15-16% ಪ್ರಾಣವಾಯು ಇರುವ ಗ್ರಾಮೀಣ ಪರಿಸರದ ಗೋವು ಆಗಿದ್ದರೂ ಸರಿ, ಸುಮಾರು 23-27% ಪ್ರಾಣವಾಯು ಅದರ ಗೋಮಯದಲ್ಲಿ ಇರುವುದು ಖಚಿತವಾಯಿತು. ಆಗ ನಮ್ಮ ಆಂದೋಲನದಲ್ಲಿ ಭಾಗವಹಿಸುತ್ತಿದ್ದ ವಿಜ್ಞಾನಿಗಳು ಈ ಸೃಷ್ಟಿಯ ಅತ್ಯಂತ ಅದ್ಭುತವಾದ ಪ್ರಾಣಿ ಎಂದು ಒಪ್ಪಿದರು ನಮ್ಮ ಗೋಮಾತೆಯನ್ನು. ಅಂತಹ ಶುದ್ಧ ಪ್ರಾಣವಾಯು ಇರುವ ಗೋವರವು ಭೂಮಿಯನ್ನು ಸೇರಿದರೆ ಆ ಮಣ್ಣು ಎಷ್ಟು ಉತ್ತಮಗೊಳ್ಳುವುದು ಎಂದು ಊಹೆ ಮಾಡಿರಿ. ಈ ಮಾತು ಇಲ್ಲಿಗೆ ನಿಲ್ಲುವುದಿಲ್ಲ. ನಾವು ಪರೀಕ್ಷೆಗಳನ್ನು ಮುಂದುವರಿಸಿದೆವು. ಆಗಂತೂ ಆಧುನಿಕ ವಿಜ್ಞಾನದ ಸೊಂಟವೇ ಮುರಿದು ಹೋಯಿತು. ಆಧುನಿಕ ವಿಜ್ಞಾನದ ಒಂದು ಸೂತ್ರವಿದೆ. ಅದನ್ನು ಪ್ರೋಸೆಸ್ ಲಾಸ್, ಸಂಸ್ಕರಣ ಸವಕಳಿ ಅಥವಾ ನಷ್ಟ. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಮಾಡಿದರೆ ಮೂಲ ವಸ್ತುವಿನ ಒಂದು ಅಂಶ ನಷ್ಟವಾಗುವುದು. ಫಲಿತ ವಸ್ತು ಅದರ ಮೂಲ ವಸ್ತುವಿನ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ದೊರೆಯುವುದು. ಇದು ಆಧುನಿಕ ವೈಜ್ಞಾನಿಕರ ವಾದ. ಉದಾಹರಣೆಗೆ, 1 ಕಿಲೋ ಗೋಧಿಯನ್ನು ಬೀಸಿದರೆ 1 ಕಿಲೋ ಹಿಟ್ಟು ದೊರೆಯುವುದಿಲ್ಲ. 980 ಗ್ರಾಮು ಅಥವಾ 990 ಗ್ರಾಮು ಆಗಬಹುದು. ಇದು ಅವರ ಮೂಲ ತತ್ವ, ಅಂದರೆ ಬೇಸಿಕ್ ಪ್ರಿನ್ಸಿಪಲ್. ನಮ್ಮ ಪ್ರಯೋಗವು ಗೋಮಯದಿಂದ ಮುಂದುವರಿದು ಗೋಮಯವನ್ನು ಬಿಸಿಲಿನಲ್ಲಿ ಒಣಗಿಸಿ ಬೆರಣಿ, ಕುರುಳು, ಕಂಡ ಅಥವಾ ಚಾಣವನ್ನಾಗಿಸಿ ಅದರ ಚೂರ್ಣವನ್ನು ಪರೀಕ್ಷೆಗೆ ಒಳಪಡಿಸಿದೆವು. ಅದರಲ್ಲಿ 30%ಕ್ಕೂ ಹೆಚ್ಚು ಪ್ರಾಣವಾಯು ಇರುವುದು ತಿಳಿಯಿತು. ಎಲ್ಲಿಂದ ಬಂತು ಈ ಹೆಚ್ಚುವರಿ ಪ್ರಾಣವಾಯು? ಮೊದಲು ಗೋವರದಲ್ಲಿ ಇರಲಿಲ್ಲವಲ್ಲ. ಬಿಸಿಲಿನಲ್ಲಿ ಸಂಸ್ಕರಣೆ ಹೊಂದುವಾಗ ಈ ಪ್ರಕ್ರಿಯೆ ನಡೆದಿದೆ. ಈ ಬೆರಣಿ, ಕುರುಳು ಇದನ್ನು ಅಗ್ನಿಗೆ ಅರ್ಪಣೆ ಮಾಡಿರಿ. ಅಗ್ನಿಯಲ್ಲಿ ಉರಿಸಿ ಕಪ್ಪು ಇದ್ದಲಿಯನ್ನಾಗಿಸಿ ಇಂಗಾಲ ಅಥವಾ ಅಂಗಾರ ಎಂದು ಕರೆಯಬಹುದು. ಇದರಲ್ಲಿ 33% ಪ್ರಾಣವಾಯು ಅಡಗಿರುವುದು ತಿಳಿಯುತ್ತದೆ. ಈ ಪ್ರಕ್ರಿಯೆಯಲ್ಲಿಯೂ ಪ್ರಾಣವಾಯು ವರ್ಧನೆ ಆಗಿರುವುದು ಹೇಗೆ ಎಂಬುದು ಆಶ್ಚರ್ಯದ ವಿಷಯವಾಗಿದೆ. ಮತ್ತೆ ಈ ಇದ್ದಲಿ ಅಥವಾ ಇಂಗಾಲ, ಅಂಗಾರವನ್ನು ಉರಿಸಿ ಭಸ್ಮ, ಬೂದಿಯನ್ನಾಗಿಸಿರಿ. ವಿಜ್ಞಾನವು ಯಾವುದೊಂದನ್ನಾದರೂ ಸಂಪೂರ್ಣ ನಷ್ಟ ಮಾಡಬೇಕಿದ್ದರೆ ಅದನ್ನು ಬೆಂಕಿಗೆ ಹಾಕಿ ಭಸ್ಮ ಮಾಡಿರಿ ಎಂದೆನ್ನುತ್ತದೆ. ಈ ಭಸ್ಮವನ್ನು ರಾಸಾಯನಿಕ ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲಿ 46.6% ಪ್ರಾಣವಾಯು ಇರುವುದು ತಿಳಿಯಿತು. ಈ ಭಸ್ಮವನ್ನು ಮತ್ತೊಮ್ಮೆ ಅಗ್ನಿಯಲ್ಲಿ ಉರಿಸಿದೆವು. ಮತ್ತೆ 2ನೇ ಬಾರಿ, ಮತ್ತೆ 3ನೇ ಬಾರಿ, ಮತ್ತೆ ಒಂದು ಬಾರಿ ಈ ಭಸ್ಮವನ್ನು ಬೆಂಕಿಯಲ್ಲಿ ಉರಿಸಿ ಕೊನೆಗೆ ಈ ಭಸ್ಮವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ 60% ಪ್ರಾಣವಾಯು ಇರುವುದನ್ನು ಕಂಡೆವು. ಇದು ನಮ್ಮ ಗೋಮಾತೆಯ ಗವ್ಯದ ಮಹಿಮೆ. ಎಷ್ಟು ಬಾರಿ ಸಂಸ್ಕರಣೆ ಮಾಡಿದರೂ ಗುಣವೃದ್ಧಿ ಆಗುವುದೇ ವಿನಃ ನಷ್ಟವು ಕಾಣಲು ಸಿಗದು. ಭಸ್ಮದಲ್ಲಿ ಮಾತ್ರ ಪ್ರಾಣವಾಯು ಒಂದೇ ಅಲ್ಲ, ಮಾನವ ದೇಹಕ್ಕೆ ಬೇಕಾದ ಅತ್ಯಂತ ಉಪಯುಕ್ತವಾದ 13% ಸಿಲಿಕಾನ್ ಇದೆ, ಕ್ಲೋರಿನ್ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ರಂಜಕ, ರುಬಿಡಿಯಂ ಇತ್ಯಾದಿ 22 ಖನಿಜ ಲವಣಗಳನ್ನು ಹೊಂದಿದ ಪೋಷಕ ತತ್ವ ಘಟಕಗಳಿವೆ. ಇವು ಮನುಷ್ಯ ಶರೀರದ ವಾಸ್ತವಿಕ ಅಗತ್ಯವಾಗಿದೆ. ಅನಗತ್ಯವಾದ ಒಂದೂ ಇದರಲ್ಲಿ ಇಲ್ಲ. ಭಾರತವನ್ನು ಪ್ರಾಣವಾಯು ರೂಪದ ಈ ಷಡ್ಯಂತ್ರದಿಂದ ಉಳಿಸಬೇಕೆಂದಾದರೆ ನಾವು ನಮ್ಮ ಗೋಮಾತೆಯರನ್ನು ಉಳಿಸಿಕೊಳ್ಳಬೇಕು. ಅದು ಅನಿವಾರ್ಯ. ನಾವು ನಮ್ಮ ಗೋಮಾತೆಯರನ್ನು ಉಳಿಸಿಕೊಂಡರೆ ವಿದೇಶದಲ್ಲಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಲಾಗದು. ಹಾಗೆ ಆಗದೆ ಗೋಮಾತೆ ನಷ್ಟವಾದರೆ ಉಳಿದದ್ದೆಲ್ಲ ನೀರು ಮತ್ತು ಪ್ರಾಣವಾಯುವನ್ನು ಕೊಳ್ಳಲೆಂದೇ ವೆಚ್ಚ ಮಾಡಬೇಕಾಗುತ್ತದೆ. ಜಲ ಮತ್ತು ವಾಯುವಿನಿಂದ ಉತ್ಪನ್ನವಾದ ರೋಗಗಳ ಚಿಕಿತ್ಸೆಗೆಂದೇ ಎಲ್ಲ ಹಣವೂ ಹರಿದು ಹೋಗುತ್ತದೆ. 30 ವರ್ಷ ಓದು, 20 ವರ್ಷ ದುಡಿ, 10 ವರ್ಷದಲ್ಲಿ ದುಡಿದದ್ದೆಲ್ಲವನ್ನು ಆಸ್ಪತ್ರೆಗೆ ಸುರಿ, 60 ವರ್ಷಗಳ ಜೀವನ ಇದೇ ಆಗುತ್ತದೆ. ಕಲಿಯುಗದ 2ನೇ ಚರಣದಲ್ಲಿ ಮನುಷ್ಯನ ಆಯುಸ್ಸು 60 ವರ್ಷವೇ ಎಂದು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಜೀವಿಸಿದ್ದರೆ ಅದನ್ನು ಬೋನಸ್ ಎಂದು ತಿಳಿದುಕೊಳ್ಳಬೇಕು. ಮೆಕಾಲೆ ಎಜುಕೇಷನ್ನಲ್ಲಿ 30 ವರ್ಷ ಓದಬೇಕು, ಹೊಲದಲ್ಲಿ ಬಿತ್ತಿದ ಹಾಗೆ 20 ವರ್ಷ ಫಸಲನ್ನು ಬೆಳೆಸಬೇಕು, 10 ವರ್ಷಗಳಲ್ಲಿ ಕಟಾವು ಮಾಡಿ ಹಾಸ್ಪಿಟಲ್ಗಳಿಗೆ ಕೊಟ್ಟು ಬಿಡುವುದು. ಮುಂದಿನ ಪೀಳಿಗೆಗೆ ನೀಡಲು ಏನೂ ಉಳಿದಿರುವುದಿಲ್ಲ. ಈಗಲೂ 5-6 ಕೋಟಿ ಪರಿವಾರಗಳು ತಮ್ಮ ಹಿರಿಯರು ಮಾಡಿಟ್ಟ ಆಸ್ತಿಯ ಮೇಲೆ ಆಧರಿಸಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ಪೀಳಿಗೆ ದುಡಿದದ್ದನ್ನು 7 ಪೀಳಿಗೆ ಉಣ್ಣುವಷ್ಟಿರುತ್ತಿತ್ತು. ಈಗಿನ ಪರಿಸ್ಥಿತಿ ಎಂದರೆ ಅವರು ದುಡಿದದ್ದು ಅವರ ಜೀವನಕ್ಕೆ ಪೂರ್ಣ ಸಾಕಾಗುವುದಿಲ್ಲ. ತಂದೆ ತಾತ ಮಾಡಿಟ್ಟ ಆಸ್ತಿಗಳು ಆಸ್ಪತ್ರೆ ಖರ್ಚಿಗೆ ಮಾರಾಟವಾಗುತ್ತಿವೆ. ಇದನ್ನು ನಾನು ಹೇಳುತ್ತಿಲ್ಲ. ಕಳೆದ ವರ್ಷದ ಭಾರತ ಸರ್ಕಾರದ ವಾರ್ಷಿಕ ವರದಿಯಲ್ಲಿ ಇದೂ ಇದೆ. ನೀವೂ ಬೇಕಾದರೆ ಓದಿ ನೋಡಿ.
ನಮ್ಮ ಸರ್ಕಾರವೇ ಹೇಳುತ್ತಿದೆ. ಪ್ರತಿ ವರ್ಷವೂ 2.5ರಿಂದ 3 ಲಕ್ಷ ಕುಟುಂಬಗಳು ಅವರ ಕುಟುಂಬದ ಆದಾಯಕ್ಕಿಂತ ಹೆಚ್ಚು ರೋಗ ಚಿಕಿತ್ಸೆಯ ವೆಚ್ಚವೂ ಆಗಿರುವುದರಿಂದ ಬಡತನದ ರೇಖೆಗಿಂತ ಕೆಳಗೆ ಇಳಿದು ಹೋಗುತ್ತಿವೆ ಎಂದು. ಹಿಂದಿನ ಸರ್ಕಾರಗಳು ಯಾರು ದಿನವೊಂದರಲ್ಲಿ 50 ಪೈಸೆಯನ್ನು ವೆಚ್ಚ ಮಾಡಲು ಆಗದಂಥ ಸ್ಥಿತಿಯಲ್ಲಿರುತ್ತಾನೋ ಅವನದು ಬಡತನ ಎಂದು ಬಡತನದ ಪರಿಭಾಷೆ ನೀಡಿದ್ದಾರೆ. ಅಂದರೆ ಊಹಿಸಿಕೊಳ್ಳಿ, ನಮ್ಮ ದೇಶಕ್ಕೆ ಬಡತನ ಎಂಬುದು ಶಾಪವಾಗಿದೆ. ಆರೋಗ್ಯ ಹೊಂದಲಾರದ ಕಾರಣದಿಂದ ಅವರ ಮನೆ ಭೂಮಿಗಳು ಮಾರಾಟವಾದವು, ಮನೆಯ ಹೆಣ್ಣುಮಕ್ಕಳ ಒಡವೆಗಳು ಮಾರಾಟವಾದವು. ಈಗ ಏನೂ ಉಳಿದಿಲ್ಲ. ಈ ಸ್ಥಿತಿಯು ಕಳೆದ 10-12 ವರ್ಷಗಳಿಂದಲೂ ಇದೆ. ಈ ಸಂಕಟದಿಂದ ಬರಬೇಕಾದರೆ ಕನಿಷ್ಠ ಪಕ್ಷ ನನ್ನ ಪರಿವಾರವು ಇಂತಹ ಸ್ಥಿತಿಗೆ ಬರಬಾರದು ಎಂದು ನೀವು ಆಲೋಚನೆ ಮಾಡುವಿರಾದರೆ ಒಂದೇ ಮಾರ್ಗವಿದೆ. ಗೋಮಾತೆಗೆ ಶರಣು ಬನ್ನಿ, ಮನೆಯಲ್ಲಿ ಗೋಮಾತೆಯನ್ನು ತಂದಿರಿಸಿಕೊಳ್ಳಿ, ಆಮೇಲೆ ನೋಡಿ. ಇದು ನಷ್ಟದ ವ್ಯಾಪಾರವಲ್ಲ ಎಂದು ನಿಮಗೆ ತಿಳಿಯುವುದು. ಇಂದಿನ ಯುಗವೇ ಅರ್ಥಶಾಸ್ತ್ರದ ಯುಗವಾಗಿದೆ. ಎಲ್ಲವನ್ನೂ ಹಣದಿಂದ ತೂಗಿ ನೋಡುವುದೇ ಸಹಜವಾಗಿ ಹೋಗಿದೆ. ನಮ್ಮ ಜೀವನದ ಪ್ರತಿಯೊಂದು ಕಲಾಪಗಳನ್ನು ಇದನ್ನು ಮಾಡುವುದರಿಂದ ನನಗೇನು ಲಾಭವಿದೆ ಎಂದು ಅಳತೆ ಮಾಡಿ ನೋಡುವರು. ಲಾಭವಿದ್ದರೆ ಮಾಡು, ಇಲ್ಲವಾದರೆ ಬಿಡು. ಗೋವನ್ನು ತರುವಾಗಲೂ ಇದೇ ದೃಷ್ಟಿಯಿಂದ ಒಮ್ಮೆ ನೋಡಿರಿ. ಎಂದೂ ನಷ್ಟದ ವ್ಯಾಪಾರವಾಗಲು ಬಿಡಲು ಗೋಮಾತೆ. ನಿಮ್ಮ ಮಕ್ಕಳ ಶಿಕ್ಷಣದ ವೆಚ್ಚವನ್ನು ಉಳಿಸಬಲ್ಲಳು. ನಿಮ್ಮ ಪರಿವಾರದಲ್ಲಿ ಆಗುವ ಸ್ವಾಸ್ಥ್ಯ ಸಂಬಂಧಿ ವೆಚ್ಚಗಳನ್ನು ಉಳಿಸಬಲ್ಲದು. ಇನ್ನೂ ಅನೇಕ ಸಣ್ಣ ಸಣ್ಣ ವೆಚ್ಚಗಳನ್ನೂ ಉಳಿಸಬಲ್ಲಳು ಗೋಮಾತೆ. ಗೋಮಾತೆ ನಿಮಗೆ ಶುದ್ಧವಾದ ಪ್ರಾಣವಾಯುವನ್ನು ನೀಡುವಳು. ಮಕ್ಕಳನ್ನು ನಿರೋಗಿಯಾಗಿಸಲು, ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು, ಅವರಿಗೆ ಒಳ್ಳೆಯ ಜ್ಞಾನವನ್ನು ನೀಡಲು ನಿಮ್ಮ ಮನೆಯಲ್ಲಿ ಕ್ಷೀರಸಾಗರ ಮಂಥನದ ಕಾರ್ಯವನ್ನು ಆರಂಭಿಸಿರಿ. ಭಾರತೀಯ ಪ್ರಜಾತಿಯ ದೇಸಿ ಶುದ್ಧ ತಳಿಯ ಗೋವಿನ ಹಾಲು ಸೂರ್ಯಾಸ್ತದ ನಂತರ ಅಥವಾ ಸೂರ್ಯೋದಯಕ್ಕೆ ಮೊದಲೇ ಕರೆದುಕೊಂಡದ್ದು. ಬೆರಳಿನ ಉರಿಸಿ ಕಾಯಿಸಿರಿ, ಆ ಹಾಲಿಗೆ ಹೆಪ್ಪು ಹಾಕಿರಿ. ಸೂರ್ಯೋದಯಕ್ಕೆ 2.5 ಗಂಟೆ ಮೊದಲು ಬ್ರಹ್ಮಮುಹೂರ್ತದಲ್ಲಿ ಈ ಮೊಸರನ್ನು ಕಡೆದು ಬೆಣ್ಣೆ ಅಂದರೆ ಬ್ರಹ್ಮಶಕ್ತಿಯನ್ನು ಉತ್ಪಾದಿಸಿ ಇದನ್ನು ಮಕ್ಕಳಿಗೆ ಸೇವನೆ ಮಾಡಲು ಕೊಡಿ. ಅವರು ಹೈಬ್ರಿಡ್ ಆಹಾರವನ್ನೇ ಸೇವಿಸಿದರೂ ಅವರ ಚೈತನ್ಯ ಎಂದೂ ನಷ್ಟವಾಗದಂತೆ ಆಗುವುದು. ಈ ಪ್ರಯೋಗವನ್ನು ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಕಳೆದ 3 ವರ್ಷಗಳಿಂದ ಭಾರತದ 2 ರಾಜ್ಯಗಳಲ್ಲಿ ನಡೆಸುತ್ತಿದ್ದೇನೆ. ದೆಹಲಿಯಲ್ಲಿ 250 ಕುಟುಂಬಗಳಿವೆ. ಅವುಗಳಿಗೆ ಭಾರತೀಯ ಪ್ರಜಾತಿಯ ದೇಸಿ ಶುದ್ಧ ತಳಿಯ ಗೋವಿನ ಹಾಲು ದೊರೆಯುವಂತೆ ವ್ಯವಸ್ಥೆ ಮಾಡಿದೆವು. ಹಾಲು ಕರೆದ 3 ಗಂಟೆಗಳ ಒಳಗೆ ಅವರ ಮನೆಗಳಿಗೆ ಹಾಲು ತಲುಪಿಸಿದೆವು. ಸಾಂಗ್ಲಿಯಲ್ಲಿ ಇಂತಹ 500 ಕುಟುಂಬಗಳಿವೆ. ಈ ರೀತಿಯ ಸರ್ವೇಕ್ಷಣವನ್ನು ನಮ್ಮ ಪಂಚಗವ್ಯ ವಿದ್ಯಾಪೀಠದ ಗವ್ಯಸಿದ್ಧರುಗಳು ಪ್ರತಿ ವರ್ಷವೂ ನಡೆಸುತ್ತಾರೆ. ಈ ಸರ್ವೇಕ್ಷಣ ಮಾಹಿತಿಯಿಂದ ನಾವು ಫಲಿತಾಂಶವನ್ನು ಗುರುತಿಸುತ್ತೇವೆ. ಅಂತಹ ಪರಿಣಾಮಗಳನ್ನು ಕುರಿತು ನಿಮಗೆ ಕೆಲವು ಮಾಹಿತಿಗಳನ್ನು ನೀಡಬಯಸುತ್ತೇನೆ. ಸಾಂಗ್ಲಿಯ 500 ಕುಟುಂಬಗಳು ಮೊದಲು ಜರ್ಸಿ, ಹೋಲ್ಸ್ಟೀನ್, ಫ್ರಿಜಿಯನ್ ಅಥವಾ ಡೈರಿ ಹಾಲನ್ನು ಸೇವಿಸುತ್ತಿದ್ದ ಸಮಯದ ಪರಿಸ್ಥಿತಿಯ ವಿಚಾರ ಸಂಗ್ರಹ ಮಾಡಿದೆವು. ಪರಿವಾರಗಳಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಮಕ್ಕಳ ಸಂಖ್ಯೆ, ಅವರ ಆರೋಗ್ಯದ ಸ್ಥಿತಿಗತಿ, ಅವರ ಅಭ್ಯಾಸ ಪ್ರಗತಿ, ಮನೆಯಲ್ಲಿ ಹಿರಿಯರಿದ್ದರೆ ಅವರ ಚಿಕಿತ್ಸಾ ಸ್ಥಿತಿಗತಿ, ಮನೆಯಲ್ಲಿ ಆಂತರಿಕ ಮನಸ್ತಾಪ, ಕಲಹ ಇತ್ಯಾದಿ ಸಾಮರಸ್ಯ, ಎಲ್ಲ ಸಾಮಾಜಿಕ ಸ್ಥಿತಿಯ ಅಂಕಿಅಂಶಗಳನ್ನು ಒಟ್ಟೆ ಮಾಡಿದೆವು. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾರತೀಯ ಪ್ರಜಾತಿಯ ದೇಶಿ ಶುದ್ಧ ತಳಿಯ ಗೋವಿನ ಹಾಲು ದೊರೆಯುವಂತೆ ವ್ಯವಸ್ಥೆ ಮಾಡಿದೆವು. 1 ವರ್ಷದ ನಂತರ ಮತ್ತೆ ನಮ್ಮ ಗವ್ಯಸಿದ್ಧರು ಎಲ್ಲ ಸಾಮಾಜಿಕ ಮಾಹಿತಿಯ ಸಂಗ್ರಹಣೆ ಮಾಡಿದರು, ಅಂಕಿಅಂಶಗಳನ್ನು ಒಟ್ಟೆ ಮಾಡಿದರು. ಜೊತೆಗೆ ಅವರು ಹಾಲನ್ನು ಯಾವ ರೀತಿಯಲ್ಲಿ ಬಳಸುತ್ತಿದ್ದರು, ಕಾಯಿಸಿ ಕುಡಿಯುತ್ತಿದ್ದರೋ, ಮೊಸರು ಮಾಡಿ ತಿಂದರೋ, ಮಜ್ಜಿಗೆಯನ್ನು ಮಾಡಿಕೊಂಡರೋ, ಬೆಣ್ಣೆ ತೆಗೆದರೋ, ತುಪ್ಪ ಮಾಡಿಕೊಂಡು ಬಳಸಿಕೊಂಡರೋ ಎಂಬ ಎಲ್ಲ ವಿಚಾರವನ್ನು ಕೇಳಿ ತಿಳಿದುಕೊಂಡರು. ಎಲ್ಲ ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಆ ಕುಟುಂಬಗಳಲ್ಲಿ ಪರಸ್ಪರ ಸಾಮರಸ್ಯ ಹೆಚ್ಚಾಗಿದ್ದು, ಆಂತರಿಕ ಸಮಸ್ಯೆ ಕಲಹಗಳು ಇಲ್ಲವಾಗಿತ್ತು. 2ನೇ ವರ್ಷದ ನಂತರ ನಾವು ಸಾಮಾಜಿಕ ಮಾಹಿತಿ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿದಾಗ ಮಕ್ಕಳ ಮೇಲೆ ಬಹಳ ಅದ್ಭುತವಾದ ಪರಿಣಾಮವಾಗಿರುವುದು ತೋರಿತು. ಮಕ್ಕಳ ಚಿಕಿತ್ಸೆಯ ವೆಚ್ಚ ಸಂಪೂರ್ಣವಾಗಿ ಇಲ್ಲವಾಗಿತ್ತು. ಮಕ್ಕಳು ಈಗ ಹುಷಾರು ತಪ್ಪುವುದಿಲ್ಲ. ಮಳೆಗಾಲದಲ್ಲಿ ಮಳೆಯಲ್ಲಿ ನೆಂದರೂ ಅವರಿಗೆ ನೆಗಡಿ, ಕೆಮ್ಮು, ಜ್ವರಗಳು ಆಗುವುದಿಲ್ಲ. ಬೇಸಿಗೆ ಬಿಸಿಲಿನಲ್ಲಿ ಆಡಿದರೂ ಅವರಿಗೆ ಅದರ ದುಷ್ಪ್ರಭಾವ ತಟ್ಟುವುದಿಲ್ಲ. ಮೊದಲು ಓದಿನ 1-2 ವಿಷಯಗಳಲ್ಲಿ ಹಿಂದಿದ್ದವರು ಈಗ ಎಲ್ಲದರಲ್ಲೂ ಮುಂದಿದ್ದಾರೆ. 3ನೇ ವರ್ಷ ನಾವು ಈ ಅಂಕಿಅಂಶಗಳ ಸಂಗ್ರಹ ಮಾಡಿ ನೋಡಿದಾಗ ಮಕ್ಕಳ ನೆನಪಿನ ಶಕ್ತಿ ಬಹಳಷ್ಟು ಉತ್ತಮವಾಗಿದೆ. ಅವರ ಹಿಂದಿನ ಗಂಟೆಗಟ್ಟಲೆಯ ಅಭ್ಯಾಸವು ಈಗ
ಗಂಟೆಗಳ ಒಳಗಿನ ಅಭ್ಯಾಸದಿಂದಲೇ ಪರಿಣಾಮಕಾರಿಯಾಗಿದೆ. ವಾರಗಳ ಪ್ರಯಾಸದಿಂದ ಓದುತ್ತಿದ್ದ ಜ್ಞಾನ ದಿನಗಳಲ್ಲಿಯೇ ದೊರೆಯುತ್ತಿದೆ. ಹಿರಿಯರ ಆರೋಗ್ಯದಲ್ಲಿಯೂ ಸಕಾರಾತ್ಮಕವಾದ ಸುಧಾರಣೆಗಳಾಗಿವೆ. ಮೊಣಕಾಲು ನೋವು ಇಲ್ಲ, ಆಗಾಗ್ಗೆ ಆಗುತ್ತಿದ್ದ ತಲೆನೋವು, ನೆಗಡಿ, ಜ್ವರ ಅವುಗಳೆಲ್ಲ ಇಲ್ಲ, ಅಜೀರ್ಣ ಇಲ್ಲ, ಸೊಂಟ ನೋವು, ಬೆನ್ನಿನ ನೋವು ಇಲ್ಲ. ಹೀಗೆ ಕುಟುಂಬಗಳ ಲಾಭ ಹೊಂದಿವೆ. ಈ ಕುಟುಂಬಗಳ ಚಿಕಿತ್ಸಾ ವೆಚ್ಚವು ಶೂನ್ಯವಾಗಿದೆ. ದೆಹಲಿಯಲ್ಲಿಯೂ ಈ ರೀತಿ ಸರ್ವೇಕ್ಷಣ ಕಾರ್ಯ ನಡೆದಿದೆ. ಇದೇ 2016ರ ನವೆಂಬರ್ 19, 20, 21ರಲ್ಲಿ ದ್ವಾರಕೆಯಲ್ಲಿ ನಡೆಯುವ ಪಂಚಗವ್ಯ ಚಿಕಿತ್ಸಾ ಸಮ್ಮೇಳನದಲ್ಲಿ ಈ ಫಲಿತಾಂಶಗಳನ್ನು ಪ್ರಕಟಿಸಲಿದ್ದೇವೆ. ನಮ್ಮ ಸಮ್ಮೇಳನಕ್ಕೆ ಪ್ರವೇಶ ಶುಲ್ಕ ಇಲ್ಲ. ಅಲ್ಲಿ ನಾವು ಏನು ಮಾಡುತ್ತಿದ್ದೇವೆ, ನಮ್ಮ ನಿರ್ಧಾರಗಳೇನು, ನಮ್ಮ ಗವ್ಯಸಿದ್ಧರುಗಳ ಆಲೋಚನೆ ಹೇಗಿರುತ್ತದೆ ಎನ್ನುವುದನ್ನು ತಿಳಿಯಬಹುದು. ಅನೇಕ ಥೆರಪಿಗಳವರ ಮೆಡಿಕಲ್ ಕಾನ್ಫರೆನ್ಸ್ಗಳು ಮುಚ್ಚಿದ ಬಾಗಿಲ ಹಿಂದೆ ನಡೆಯುವವು. ಅಲ್ಲಿ ಅನ್ಯರಿಗೆ ಪ್ರವೇಶ ಇರುವುದಿಲ್ಲ. ಕಳೆದ ವರ್ಷ ಗವ್ಯಗಳಿಂದ ಏನೇನು ಹೊಸದು ಆಗಿದೆ, ನಾವು ಯಾವ ಯಾವ ರೋಗಗಳನ್ನು ಎಷ್ಟು ಸಮಯದಲ್ಲಿ ಸಂಪೂರ್ಣವಾಗಿ ಗುಣಪಡಿಸಿರುವೆವು, ಮಕ್ಕಳಲ್ಲಿ ಮೇಧಾಶಕ್ತಿ ಎಷ್ಟು ಹೆಚ್ಚಿದೆ, ಕೌಟುಂಬಿಕ ಕಲಹಗಳು ಎಷ್ಟು ನಿವಾರಣೆಗೊಂಡಿವೆ ಎಂಬ ಎಲ್ಲ ವಿಚಾರಗಳನ್ನು ಮುಕ್ತ ವೇದಿಕೆಯಿಂದ ಕೇಳಿ ತಿಳಿಯಬಹುದು. ಇಂಥ ಮಾಹಿತಿಗಳು ಪ್ರತಿ ವರ್ಷವೂ ಒಂದು ಗವ್ಯಸಿದ್ಧ ಎಂಬ ಹೆಸರಿನ ವಾರ್ಷಿಕ ಪತ್ರಿಕೆಯಲ್ಲಿ ಹೊರಬರುತ್ತದೆ. ಕಳೆದ ವರ್ಷದ ಈ ಸಮ್ಮೇಳನವು ರಾಜಸ್ಥಾನದ ಪುಷ್ಕರ ನಗರದಲ್ಲಿ ನಡೆದಿತ್ತು. ಕಳೆದ ವರ್ಷದ ಗವ್ಯಸಿದ್ಧ ವಾರ್ಷಿಕ ಪತ್ರಿಕೆ ಇಲ್ಲಿ ನಿಮಗೆ ದೊರೆಯುವಂತೆ ಮಾಡಲಾಗಿದೆ. ಕಳೆದ ವರ್ಷದ ಜಟಿಲ ರೋಗಗಳಲ್ಲಿ ಸಿಕಲ್ ಸೆಲ್ ಥೆಲಿಸೀಮಿಯಾ, ಗರ್ಭಧಾರಣೆ ನಂತರದ ನೈಸರ್ಗಿಕ ಪ್ರಸವ ಇತ್ಯಾದಿ ಸಮಸ್ಯೆ ಮತ್ತು ಚಿಕಿತ್ಸೆಯನ್ನು ಕುರಿತ ಶೋಧನೆಗಳು ಮತ್ತು ಅವುಗಳ ಪರಿಣಾಮಗಳ ವಿಚಾರ ತಿಳಿಯಲು ಆ ಪುಸ್ತಕವನ್ನು ನೀವು ಇಲ್ಲಿ ಹೊಂದಬಹುದು. ಗೋವರ ಮತ್ತು ಇತರ ಗವ್ಯಗಳ ರಾಸಾಯನಿಕ ವಿಶ್ಲೇಷಣೆಯ ವರದಿ ಪ್ರಕಟಿಸಲಾಗಿದೆ. ಎಲ್ಲ ಪ್ರಕಟಣೆಗಳು ಹಿಂದಿ ಭಾಷೆಯಲ್ಲಿ ಇವೆ. ನೋಡಿ, ನಮ್ಮ ಗೋಮಾಷೆ ಎಷ್ಟು ಅದ್ಭುತಳು. ಅವಳಲ್ಲಿ ಸೃಷ್ಟಿಯ ಅದ್ಭುತವಾದ ವಿಜ್ಞಾನವೇ ಅಡಕವಾಗಿದೆ. ಗೋವನ್ನು ನಾವು ಅಂಗ್ರೇಜರ ಮಾತನ್ನು ಕೇಳಿ ತೊರೆದೆವು. ಅವರು ಈ ಪ್ರಾಣಿ ಏನು ಉಪಯೋಗವಿಲ್ಲ ಎಂದರು. ನಾವು ನಂಬಿದೆವು. ಎತ್ತುಗಳಿಂದ ಕೃಷಿ ಕೆಲಸಗಳು ಆಗದಂತೆ ಅವರು ನಮಗೆ ಟ್ರ್ಯಾಕ್ಟರ್ ಕೊಟ್ಟರು. ಗೋ ಆಧಾರಿತ ಕೃಷಿ ಚೆನ್ನಾಗಿರದು ಎಂದು ಹೇಳುತ್ತಾ ಅವರು ಹೈಬ್ರಿಡ್ ತಳಿಗಳನ್ನು, ಯೂರಿಯಾ, DAPಗಳನ್ನು ತಂದಿದ್ದರು. ನಮ್ಮಲ್ಲಿ ಯಾರಾದರೂ ಕೃಷಿಕರಿದ್ದರೆ, ಕೃಷಿಕರಲ್ಲದೇ ಹೋದರೂ ಒಂದು ಸಣ್ಣ ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಬಹುದು. ಅಂಗಡಿಯಿಂದ ಸ್ವಲ್ಪ ಯೂರಿಯಾ ತನ್ನಿ, ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಕಲಸಿ ಒಂದು ಉಂಡೆ ಮಾಡಿರಿ. ಗೋವಿನ ಬಳಿ ಹೋಗಿ ಒಂದಷ್ಟು ಸೆಗಣಿಯನ್ನು ತನ್ನಿ, ಒಂದು ಉಂಡೆ ಮಾಡಿರಿ. ಹೊಲದಲ್ಲಿ ಹೋಗಿ ಸ್ವಲ್ಪ ಮಣ್ಣು ತಂದು ಅದರದ್ದು ಒಂದು ಉಂಡೆ ಮಾಡಿರಿ. ಗೋವರ ಮತ್ತು ಮಣ್ಣನ್ನು ಬೆರೆಸಿ ಇನ್ನೂ ಒಂದು ಉಂಡೆಯನ್ನು ಮಾಡಿರಿ. ಉಂಡೆ ಮಾಡುವಾಗ ಅವುಗಳ ನಡುವೆ ಒಂದು ಧಾನ್ಯ, ಬೇಳೆಕಾಳು, ತರಕಾರಿ ಯಾವುದಾದ್ರೂ ಸರಿ ಒಂದು ಬೀಜವನ್ನು ಇರಿಸಿ ಒಣಗಲು ಬಿಡಿ. ನಂತರ ಕೆಲವು ದಿನಗಳವರೆಗೆ ಅವುಗಳಿಗೆ ನೀರುಣಿಸುತ್ತೀರಿ. ಕಾದು ನೋಡಿ ಯಾವ ಉಂಡೆಯಲ್ಲಿರುವ ಬೀಜವು ಮೊಳೆತಿತು, ಸಸಿಯಾಯಿತು ಎಂದು. ನೀವೇ ನೋಡುವಿರಿ. ಯೂರಿಯಾದಲ್ಲಿ ಇರಿಸಿದ ಬೀಜವು 2ನೇ ದಿನವೇ ಸುಟ್ಟು ನಾಶವಾಗಿರುತ್ತದೆ. ಮಣ್ಣಿನಲ್ಲಿರಿಸಿದ ಬೀಜವು ಮೊಳಕೆ ಬಂದಿರುತ್ತದೆ. ಮಣ್ಣು ಮತ್ತು ಗೋವರ ಮಿಶ್ರಿತ ಉಂಡೆಯಲ್ಲಿ ಇರಿಸಿದ ಬೀಜವು ಸಂಪೂರ್ಣವಾಗಿ ಮೊಳಕೆಯೊಡೆದು ಬಂದಿರುತ್ತದೆ. ಯೂರಿಯಾದಲ್ಲಿ ಬೀಜವನ್ನು ಬೆಳೆಸುವ ಶಕ್ತಿ ಇದ್ದಿದ್ದರೆ ಅದು ಮೊಳೆಯಬಹುದಾಗಿತ್ತು. ಈ ಸಣ್ಣ ಪ್ರಯೋಗವನ್ನು ಯಾರು ಬೇಕಾದರೂ ಮಾಡಿ ನೋಡಬಹುದು. ಇದರ ಅರ್ಥ ಯೂರಿಯಾ, DAPಯನ್ನು ಹಾಕುವುದರಿಂದ ಫಸಲು ಹೆಚ್ಚುವುದಿಲ್ಲ. ಆದರೆ ಯೂರಿಯಾ, DAPಗಳು ಬೆಳೆಗೆ ಸಹಾಯಕವಲ್ಲ, ಅವು ವಿಷಕಾರಿ. ನಮ್ಮ ರೈತರು ಇವುಗಳನ್ನು ಭೂಮಿಗೆ ಹಾಕಿದಾಗ ಆ ಭೂಮಿಯಲ್ಲಿ ಇರುವ ಅಸಂಖ್ಯ ಸೂಕ್ಷ್ಮ ಜೀವಾಣುಗಳು ಸಾಯುತ್ತವೆ. ಕಾಲಾಂತರದಲ್ಲಿ ಭೂಮಿಯ ಫಲವತ್ತತೆ ನಷ್ಟವಾಗಿ ಯೂರಿಯಾ, DAPಯ ಲವಣಾಂಶಗಳು ಹೆಚ್ಚಾಗಿ ಭೂಮಿ ಗಡುಸಾಗುತ್ತದೆ. ಅವುಗಳ ಮೃತದೇಹದಿಂದ, ಅಂದರೆ ಸೂಕ್ಷ್ಮಾಣುಜೀವಿಗಳ ಮೃತದೇಹದಿಂದ ದೊರೆತ ಪೋಷಕಾಂಶವನ್ನು ಪಡೆದು ಬೆಳೆಗಳು ಕೆಲವು ಕಾಲ ಹೆಚ್ಚು ಫಲ ನೀಡಿದಂತೆ ತೋರುತ್ತದೆ. ಹೀಗೆ ದೊರೆತ ಫಸಲಿನಲ್ಲಿ ಚೈತನ್ಯದ ಅಂಶ ಇರುವುದಿಲ್ಲ. ಹಾಗಿರುವಾಗ ಮನುಷ್ಯನಲ್ಲಿ ಚೈತನ್ಯ ಹೇಗೆ ಬರಬಲ್ಲದು? ಆದ್ದರಿಂದ ಹಿಂದಿನ 68 ವರ್ಷಗಳಲ್ಲಿ ಯಾವ ವೀರಪುರುಷನೂ ನಮ್ಮ ದೇಶದಲ್ಲಿ ಜನ್ಮ ತಾಳಿಲ್ಲ. 1940ಕ್ಕೆ ಮೊದಲಿನ ಭಾರತದಲ್ಲಿ ಎಷ್ಟೊಂದು ಜನ ವೀರಪುರುಷರು ಆಗಿ ಹೋದರು. ಆಂಗ್ಲರ ವಿರುದ್ಧ 250 ವರ್ಷಗಳ ಕಾಲ ನಮ್ಮ ಪೂರ್ವಜರು ಹೋರಾಟ ನಡೆಸಿರುವರು. ಆಗ 7 ಲಕ್ಷಕ್ಕೂ ಹೆಚ್ಚು ಜನರ ಬಲಿದಾನವಾಗಿದೆ. ಆ 7 ಲಕ್ಷಕ್ಕೂ ಹೆಚ್ಚು ಬಲಿದಾನದ ನಂತರ ಆಂಗ್ಲರು ದೇಹದಿಂದ ಈ ದೇಶವನ್ನು ಬಿಟ್ಟು ಹೋದರು. ಆದರೆ ಅವರ ಆತ್ಮ ಇನ್ನೂ ಈ ಭೂಮಿಯ ಮೇಲಿದೆ.
ನಂತರದ ಭಾರತದಲ್ಲಿ ಒಬ್ಬ ವೀರಪುರುಷನು ಜನ್ಮ ತಾಳಿಲ್ಲ. ಇಂದು ನಮ್ಮ ಸರ್ಕಾರವು ದೇಶಕ್ಕಾಗಿ ಪ್ರಾಣ ನೀಡಲು ಯುವಕರು ಮುಂದೆ ಬನ್ನಿ ಎಂದು ಆಹ್ವಾನಿಸಿದರೆ ಮುಂದೆ ಬರುವವರು ಬಹಳ ವಿರಳ. ಇಲ್ಲವಾಗಿದ್ದರೆ ಭಾರತದ ಸೇನೆಯಲ್ಲಿ ಅಷ್ಟೊಂದು ಸೈನಿಕರ ಕೊರತೆ ಇರುತ್ತಿರಲಿಲ್ಲ ಎನಿಸುತ್ತದೆ. ಭಾರತೀಯ ಸೇನೆಯ ವಾರ್ಷಿಕ ವರದಿ ನೋಡಿದರೆ ತಿಳಿಯುತ್ತದೆ. ಸರ್ಕಾರವು ವಿಧವಾಗಿ ದೇಶದ ಗಡಿ ರಕ್ಷಣೆಗೆ ಬುದ್ಧಿವಂತ ಯುವಕರು ಮುಂದೆ ಬನ್ನಿ ಎಂದು ವಿಜ್ಞಾಪನೆ ನೀಡುತ್ತಿದೆ. ಇಂದು ಅದಕ್ಕೂ ಕೊರತೆ ಇದೆ. ಇದೇ ಭಾರತದಲ್ಲಿ ಒಬ್ಬ ಭಗತ್ ಸಿಂಗರಿಗೆ ಗಲ್ಲು ಶಿಕ್ಷೆಯಾಗಿದ್ದಾಗ ಒಬ್ಬ ಭಗತ್ ಸಿಂಗನ ಸ್ಥಾನದಲ್ಲಿ 100 ಜನ ಭಗತ್ ಸಿಂಗರು ಮುಂದಾಗುವೆವು ಎಂದು ಘೋಷಿಸಿದ್ದರು ಅಂದು. ಇಂದು ಇದೇ ಭಾರತದ ಮಣ್ಣಿನಲ್ಲಿ ಸರ್ಕಾರದ ಆಹ್ವಾನವಿದ್ದು ಯುವಕರು ಮುಂದಾಗುತ್ತಿಲ್ಲ. ಏನಾಯಿತು? 68 ವರ್ಷಗಳಲ್ಲಿ ಈ ದೇಶದಲ್ಲಿ ಝಾನ್ಸಿ ರಾಣಿಯಂತಹ ವೀರಾಂಗನೆಯರು ಜನ್ಮ ತಾಳುತ್ತಿಲ್ಲ. ನಮ್ಮ ದೇಶದ ತಾಯಂದಿರ ಗರ್ಭ ಏನಾಗಿ ಹೋಗಿದೆ? ಎಂತಹ ಪರಿವರ್ತನೆಯಾಗಿದೆ ನಮ್ಮ ಮಾತೆಯರು! ಎಂಥ ಪರಿವರ್ತನೆಯಾಗಿದೆ! ನಮ್ಮ ಮಾತೆಯರು ವೀರಪುತ್ರ ವೀರಾಂಗನೆಯರಿಗೆ ಜನ್ಮ ನೀಡುತ್ತಿಲ್ಲ. ಏನಾಯಿತು? ನಮ್ಮ ದೇಶದಲ್ಲಿ 30% ಯುವತಿಯರು ವಿವಾಹ ಪೂರ್ವವೇ ಬಂಜೆಯರಾಗಿದ್ದಾರೆ. 25% ಯುವಕರು ವಿವಾಹಕ್ಕೆ ಮೊದಲೇ ನಪುಂಸಕತ್ವವನ್ನು ಹೊಂದಿದ್ದಾರೆ. ಇಂದು ಅರ್ಧ ದೇಶ ತಾಯಿ ತಂದೆಯಾಗುವ ಕ್ಷಮತೆ ಕಳೆದುಕೊಂಡಿದೆ. ಇದರ ವಿಚಾರವಾಗಿ ನಾವು ಯಾವ ಆಂದೋಲನವನ್ನೂ ನಡೆಸಿಲ್ಲ, ಹೆದ್ದಾರಿಗಳನ್ನು ತಡೆಯೊಡ್ಡಲಿಲ್ಲ. ಸರ್ಕಾರದ ಸೂತ್ರಗಳನ್ನು ಹಿಡಿದವರನ್ನು ನಮ್ಮ ದೇಶದಲ್ಲಿ 30% ಯುವಕರು ವಿವಾಹ ಪೂರ್ವವೇ ಸಂತಾನ ಪಡೆಯುವ ಕ್ಷಮತೆಯನ್ನು ಕಳೆದುಕೊಂಡಿದ್ದಾರೆ. ನೀವೆಲ್ಲ ಏನು ಮಾಡುತ್ತಿರುವಿರಿ ಎಂದು ಕೇಳಲಿಲ್ಲ. ಒಂದು ಧ್ವನಿ ಏಳಲಿಲ್ಲ. ಏನಾಯಿತು ಈ ರಾಷ್ಟ್ರಕ್ಕೆ? ಗಂಭೀರವಾಗಿ ಗಮನಿಸಿದರೆ ನಾವು ಈ ದೇಶದಿಂದ ಗೋಮಾತೆಯನ್ನು ಕಳೆದುಕೊಂಡಿದ್ದೇವೆ ಎಂದು ತಿಳಿಯುತ್ತದೆ. 1947ರಲ್ಲಿ ಅಂಗ್ರೇಜರು ಹೋಗುವ ಮೊದಲು ಮಾಡಿದ ಸರ್ವೇಕ್ಷಣದ ಒಂದು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ನಮ್ಮ ದೇಶದ ಆಂಗ್ಲರ ಪ್ರತಿನಿಧಿಗಳ ಕೈಯಲ್ಲಿ ಏನೆಲ್ಲವನ್ನೂ ಬಿಟ್ಟು ಹೋಗುತ್ತಿರುವರೆಂದು ತಿಳಿಸಿದ್ದಾರೆ. ಆಗ ನಮ್ಮ ದೇಶದಲ್ಲಿ 32 ಕೋಟಿ ಗೋವುಗಳಿದ್ದವು. 34 ಕೋಟಿ ಜನಸಂಖ್ಯೆ ಇತ್ತು. ಸುಮಾರು ಒಬ್ಬ ವ್ಯಕ್ತಿಗೆ ಒಂದು ಗೋವು ಇದ್ದಂತೆ ಇತ್ತು. ಆಗ ದೇಶಕ್ಕೆ ಅಗತ್ಯವಿದ್ದು ಭಗತ್ ಸಿಂಗ್ರಂತಹವರು ಜನ್ಮ ತಾಳಿದ್ದರು. ದೇಶಕ್ಕೆ ಚಂದ್ರಶೇಖರ್ ಆಜಾದರ ಅಗತ್ಯವಿದ್ದು ಅವರ ತಾಯಿ ಅದರ ಅಗತ್ಯವನ್ನು ಪೂರೈಸಿದ್ದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅಗತ್ಯವಿದ್ದಾಗ ಅವರ ಜನ್ಮವಾಯಿತು. ಇಂದು ದೇಶದಲ್ಲಿ ಗೋವಿನ ನಾಶದಿಂದ ಈ ಭೂಮಿ ಗದ್ಗದವಾಗಿದೆ. ಈ ದೇಶಕ್ಕೆ ವೀರಪುರುಷರ ಅಗತ್ಯವಿದೆ ಎಂದು ಕೂಗಿ ಕೂಗಿ ಕರೆಯುತ್ತಿದೆ. ಆದರೂ ನಮ್ಮ ತಾಯಂದಿರ ಹೊಟ್ಟೆಯಿಂದ ಒಬ್ಬ ವೀರಪುರುಷನ ಜನ್ಮವಾಗಿಲ್ಲ. ಅದರ ಮೂಲ ಕಾರಣ ಗೋವಾಗಿದೆ. ಇವತ್ತು 60 ಜನಕ್ಕೆ ಒಂದು ಹಸು ಇದೆ. ಇದು ಕಾರಣ. ಅಥರ್ವವೇದದ ಒಂದು ಸೂಕ್ತವನ್ನು ನೆನಪಿಸಿಕೊಳ್ಳಿ. ತೇಜೋ ರಾಷ್ಟ್ರಸ್ಯ ನಿರ್ಹಂತಿ ನವೀರೋ ಜಾಯತೆ ವೃಷಾ. ಅಂದರೆ ನಂದಿಗಳು ಎಲ್ಲಿ ಸಮೃದ್ಧವಾಗಿಲ್ಲವೋ ಆ ದೇಶದಲ್ಲಿ ವೀರಪುರುಷರು ಜನ್ಮ ತಾಳಲಾರರು ಎಂದೆನ್ನುತ್ತದೆ. 1945ರ ಹೊತ್ತಿಗೆ ಆಂಗ್ಲರು ನಮ್ಮ ದೇಶದ ಉತ್ಕೃಷ್ಟ ನಂದಿಗಳನ್ನು ಕೊಲ್ಲಿಸಿದ್ದರು. ಇಂದು ನಾವು ಉತ್ತಮ ನಂದಿಗಳನ್ನು ಹೊಂದಿಲ್ಲ. ನಂದಿವಿಹೀನ ದೇಶದಲ್ಲಿ ವೀರಪುರುಷರು ಜನ್ಮ ತಾಳುವುದಾದರೂ ಹೇಗೆ? ವಿಶೇಷವಾಗಿ ತಾಯಂದಿರು ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ. ನೀವೇ ಜನನಿ, ನೀವೇ ಈ ಭೂಮಿಗೆ ವೀರಪುರುಷ ವೀರಾಂಗನೆಯರನ್ನು ನೀಡಬಲ್ಲಿರಿ. ನಿಮ್ಮ ಹೊಟ್ಟೆಯಲ್ಲಿಯೇ ಹುಟ್ಟಬೇಕು. ಭಗವಾನ್ ಶ್ರೀಕೃಷ್ಣನೇ ಆದರು, ಯುಧಿಷ್ಠರನೇ ಆದರು, ಅರ್ಜುನನೇ ಆದರೂ ಹಾಗಾಗಲು ನೀವು ಗೋವಿನ ಸಾನ್ನಿಧ್ಯದಲ್ಲಿ ಮೊರೆ ಹೋಗಲೇಬೇಕು. ಗವ್ಯಗಳಿಂದ ಬ್ರಹ್ಮಶಕ್ತಿ, ವಿಷ್ಣುಶಕ್ತಿ, ಶಿವಶಕ್ತಿಯನ್ನು ಹೊಂದಿರುವ ಮಹಿಳೆಯೇ ವೀರಪುರುಷನನ್ನು ಧರಿಸಬಲ್ಲಳು. ಆದ್ದರಿಂದಲೇ ಈ ದೇಶದಲ್ಲಿ ಗೋಸಂವರ್ಧನೆಯಾಗುವ ಅವಶ್ಯಕತೆ ಬಹಳವಾಗಿದೆ. ಈ ದೇಶದ ಗೋಶಾಲೆಗಳಲ್ಲಿ ನಂದಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಡಿ ಎಂದು ನಾನು ನಿವೇದಿಸಿಕೊಳ್ಳುತ್ತೇನೆ. ನಂದಿ ಸಂವರ್ಧನೆಗಾಗಿ ಗೋಶಾಲೆಗಳ ಎಲ್ಲ ಶಕ್ತಿಯೂ ಕೇಂದ್ರಿತವಾಗಲಿ. ಈ ದೇಶದ ಗ್ರಾಮಗಳಲ್ಲಿ ನಂದಿಗಳ ರಾಜ್ಯಭಾರ ಮತ್ತೆ ನಡೆಯಲಿ. ಅಂತಹ ವಾತಾವರಣ ನಿರ್ಮಾಣವಾಗಬೇಕು. ಹಾಗಾದಾಗ ನಮ್ಮ ದೇಶದ ಮಹಿಳೆಯರು ವೀರಪುರುಷರನ್ನು ತಮ್ಮ ಕುಕ್ಷಿಯಲ್ಲಿ ಧಾರಣೆ ಮಾಡುವರು. ಆಗ ದೇಶದ ಉತ್ಥಾನವಾಗುತ್ತದೆ. ಅಷ್ಟು ಅದ್ಭುತವಾದ ಗೋವನ್ನು ವಿದೇಶಿಯರು ಇದರಿಂದ ಕೃಷಿಯಲ್ಲಿ ಯಾವ ಪ್ರಯೋಜನವೂ ಇಲ್ಲ, ಪರಿವಾರಕ್ಕೂ ಅನುಪಯುಕ್ತ ಎಂದು ಹೇಳಿದರೆಂದು ಅದನ್ನು ನಷ್ಟವಾಗಲು ಬಿಟ್ಟಿದ್ದೇವೆ. ಗೋವನ್ನು ಮತ್ತೆ ನಮ್ಮ ಜೀವನದಲ್ಲಿ ಸ್ಥಾಪಿಸಿಕೊಳ್ಳಲು ಪಕ್ಕದ ದೇಶದವರು ಯಾರೂ ಬರುವುದಿಲ್ಲ. ಅದಕ್ಕಾಗಿ ವರ್ಲ್ಡ್ ಬ್ಯಾಂಕ್, IMFನಿಂದ ವಿದೇಶಿ ಸಾಲ ದೊರೆಯುವುದಿಲ್ಲ. ಈ ಎರಡು ಮಾಫಿಯಾಗಳು ಭಾರತದಿಂದ ಗೋವು ಯಾವಾಗ ಸರ್ವನಾಶವಾಗುವುದೋ ಎಂದು ಕಾಯುತ್ತಿದ್ದಾರೆ. ಗವ್ಯಗಳ ಶಕ್ತಿಯನ್ನು ಅವರು ಕ್ಯಾಪ್ಸೂಲ್ನಲ್ಲಿ ತುಂಬಿ
ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳಲು ತವಕದಿಂದ ಕಾದಿದ್ದಾರೆ. ಇದೇ ಕಾರಣದಿಂದ ಭಾರತದ ಗ್ರಾಮಗಳಿಂದ ಆಯ್ಕೆ ಮಾಡಿಕೊಂಡ ಉತ್ಕೃಷ್ಟ ತಳಿಯ ಗೋವುಗಳನ್ನು, ನಂದಿಗಳನ್ನು ಸಾಗಿಸಲಾಗುತ್ತಿದೆ. ಭಾರತದ ಏಳಿಗೆಯನ್ನು ಗಮನಿಸುತ್ತಿರುವ ಯುರೋಪಿನ ಕೆಲವು ದೇಶಗಳವರು ತಮ್ಮಲ್ಲಿ ಭಾರತೀಯ ಗೋವುಗಳ ಸಂವರ್ಧನೆಯಲ್ಲಿ ತೊಡಗಿಕೊಂಡಿವೆ. ನಿಮಗೂ ಬಹುಶಃ ತಿಳಿದಿರಬಹುದು, ಗುಜರಾತ್ನ ಮೂಲ ಪ್ರಜಾತಿ ಗಿರ್ ಹಸುಗಳು ಇಂದು ಗುಜರಾತ್ಗಿಂತ ಬ್ರೆಜಿಲ್ನಲ್ಲೇ ಹೆಚ್ಚು ಅಭಿವೃದ್ಧಿ ಹೊಂದುತ್ತಲಿವೆ. ಅಲ್ಲಿನವರು ಯಾವಾಗ ಭಾರತಕ್ಕೆ ತಮ್ಮ ಗೋವುಗಳನ್ನು ರಫ್ತು ಮಾಡಬೇವೋ ಎಂದು ಕಾಯುತ್ತಿರುವರು. ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡಲು ನಮ್ಮ ದೇಶದಲ್ಲಿ ಗೋವಂಶವಿದೆ, ಆಯುರ್ವೇದದ ಜ್ಞಾನವಿದೆ, ಪಂಚಗವ್ಯದ ಜ್ಞಾನವಿದೆ. ಆದರೂ ನಮ್ಮ ಜನರು ಗೋಮೂತ್ರವನ್ನು ಸೇವಿಸಲಾರರು. ಅದು ವಿದೇಶಗಳಿಗೆ ರಫ್ತಾಗುತ್ತಿದೆ. ಅದರಿಂದ ಔಷಧಿ ನಿರ್ಮಾಣವಾಗಿ ಕ್ಯಾಪ್ಸೂಲ್ನಲ್ಲಿ ತುಂಬಲ್ಪಟ್ಟು ಮತ್ತೆ ಭಾರತದಲ್ಲಿ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡಲು 2,000 ರೂಪಾಯಿಗೆ ಒಂದು ಕ್ಯಾಪ್ಸೂಲ್ನಂತೆ ಮಾರಲ್ಪಡುತ್ತಿವೆ. ಆದರೂ ನಮ್ಮ ದೇಶದಲ್ಲಿ ಪ್ರತಿದಿನ 1,000 ಜನ ಕ್ಯಾನ್ಸರ್ನಿಂದ ಸಾಯುತ್ತಿದ್ದಾರೆ. ಊಹಿಸಿ, ಬಡವನಿಗೆ ಕ್ಯಾನ್ಸರ್ ಆದರೆ ಅವನು ಅದರಿಂದ ಹೇಗೆ ಮುಕ್ತಿ ಹೊಂದಬಲ್ಲನೆಂದು. ಅದರಿಂದಲೇ ಅನ್ಯರು ನಮ್ಮ ಗೋವುಗಳ ಮಹಿಮೆಯನ್ನು ಮನದಟ್ಟು ಮಾಡಿಕೊಳ್ಳುವ ಮೊದಲೇ ನಾವು ಭಾರತೀಯರು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಗವ್ಯಗಳಲ್ಲಿ ಅಡಗಿರುವ ಶಕ್ತಿಯನ್ನು ಅರಿತುಕೊಳ್ಳಬೇಕು. ಹಾಲಿನಲ್ಲಿ, ಗೋಮಯದಲ್ಲಿ, ಗೋಮೂತ್ರದಲ್ಲಿ ಅಡಗಿರುವ ಶಕ್ತಿಯನ್ನು ಗುರುತಿಸಬೇಕು, ಅರಿತುಕೊಳ್ಳಬೇಕು ಹಾಗೂ ಅವುಗಳನ್ನು ದೈನಿಕ ಜೀವನದಲ್ಲಿ ಬಳಕೆ ಮಾಡಲು ಮುಂದಾಗಬೇಕು. ಹಾಲಿನ ಮಹತ್ವವನ್ನು ನಾವು ತಿಳಿಸಿದೆವು. ಹಾಲು ನೀರಿನಂತೆ ತೋರುತ್ತದೆ, ಆದರೆ ಅದರಲ್ಲಿ ಅಗ್ನಿ ಅಡಗಿದೆ. ಹಾಲನ್ನು ನೀವು ಹಾಗೆಯೇ ಸೇವಿಸಿದರೆ ನಿಮ್ಮ ದೇಹದ ಅಗ್ನಿ ಹೆಚ್ಚುತ್ತದೆ. ಅದೇ ಹಾಲನ್ನು ನೀರಿನೊಂದಿಗೆ ಬೆರೆಸಿ ಸೇವಿಸಿದರೆ ಶರೀರದ ಅಗ್ನಿಯನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಹಾಲು ಸೇವಿಸಿದರೆ ಜಠರದ ಪಾಚನ ಶಕ್ತಿ ಹೆಚ್ಚುತ್ತದೆ, ಜೀರ್ಣಶಕ್ತಿ ಹೆಚ್ಚುತ್ತದೆ, ಶರೀರದಲ್ಲಿ ಅಗ್ನಿ ಹೆಚ್ಚುತ್ತದೆ, ನಮ್ಮ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಮೆದುಳಿನ ಆಲೋಚನಾ ಶಕ್ತಿ ಹೆಚ್ಚುತ್ತದೆ. ಅದೇ ಹಾಲನ್ನು ಬ್ರಹ್ಮಮುಹೂರ್ತದಲ್ಲಿ 1 ಲೋಟ ನೀರಿಗೆ 2 ಚಮಚದಷ್ಟು ಹಸಿ ಹಾಲನ್ನು ಬೆರೆಸಿ ಸೇವಿಸಿದರೆ ಶರೀರದಲ್ಲಿ ಅಗ್ನಿ ಹೆಚ್ಚಿದ್ದರೆ, ಇಂದಿನ ಶಬ್ದದಲ್ಲಿ ಹೇಳಬೇಕೆಂದರೆ ಯಾರಿಗಾದರೂ ಹೈಪರ್ ಅಸಿಡಿಟಿ ಇದ್ದರೆ ಅದು ಶಮನವಾಗುತ್ತದೆ. ಪ್ರಪಂಚದಲ್ಲಿ ಒಂದು ಔಷಧಿ 2 ವಿಧವಾದ ಪ್ರಭಾವವನ್ನು ಉಂಟು ಮಾಡಬಲ್ಲ ಇಂತಹ ಇನ್ನೊಂದು ಔಷಧವಿದ್ದಲ್ಲಿ ತಿಳಿಸಿರಿ. ಅದು ಯಾವುದೇ ಚಿಕಿತ್ಸಾ ಪದ್ಧತಿಯೂ ಆಗಿರಬಹುದು, ನಿಮಗೆ ದೊರೆಯುವುದಿಲ್ಲ. ಗೋಮಾತೆಯ ಗವ್ಯ ಅಷ್ಟು ಅದ್ಭುತವಾದದ್ದಾಗಿದೆ. ಒಂದು ಗವ್ಯದ ರೂಪ ಬದಲಿಸಿದರೆ ಅದರ ಗುಣವೂ ಬದಲಾಗಿ ಅದ್ಭುತ ಪರಿಣಾಮವನ್ನು ನೀಡಬಲ್ಲದು. ನಾವು ಗೋಕ್ಷೀರ ಅಂದರೆ ದುಗ್ಧ ಅಥವಾ ಹಾಲಿನಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಎಂದು ಪರೀಕ್ಷೆ ಮಾಡಿಸಿದೆವು. ಇಂದಿನ ಡಾಕ್ಟರ್ಗಳು ಕ್ಯಾಲ್ಸಿಯಂನ ವಿಚಾರವನ್ನು ಬಹಳ ಹೇಳುವರು. ನೀವು ಡಾಕ್ಟರ್ ಬಳಿಗೆ ಹೋಗಿದ್ದು ಅವರಿಗೆ ನಿಮ್ಮಲ್ಲಿ ಯಾವ ರೋಗ ಲಕ್ಷಣಗಳು ದೊರೆಯದಿದ್ದರೆ ಯಾವುದೋ 1-2 ಪರೀಕ್ಷೆ ಮಾಡಿಸಿ ನಿಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂದರೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಎಂದು ಹೇಳಿ ಸುಣ್ಣದ ಮಾತ್ರೆಗಳನ್ನು ನೀಡುವರು. ಅವುಗಳು ಎಷ್ಟು ದುಬಾರಿಯಾಗಿರುತ್ತವೆಂದರೆ 200ರಿಂದ 250 ರೂಪಾಯಿ ಒಂದು ಪಟ್ಟಿಗೆ ಇರುತ್ತದೆ. ಅಂದರೆ 10 ಮಾತ್ರೆಗಳಿಗೆ 250 ರೂಪಾಯಿ. ಅವುಗಳಲ್ಲಿ ಹೆಚ್ಚೆಂದರೆ 50 ಪೈಸೆ ಸುಣ್ಣವೂ ಇರುವುದಿಲ್ಲ. ಸುಣ್ಣವು ಭೂಮಿಯ ಮೇಲಿನ ಶುದ್ಧ ಕ್ಯಾಲ್ಸಿಯಂ ಆಗಿದೆ. ಎಷ್ಟು ಶುದ್ಧವೆಂದರೆ ಕಾರ್ಖಾನೆಯಲ್ಲಿ ಉತ್ಪಾದನೆಗೊಂಡ ಯಾವ ಕ್ಯಾಲ್ಸಿಯಂ ಮಾತ್ರೆಯೂ ಅಷ್ಟು ಶುದ್ಧವಾಗಿರುವುದಿಲ್ಲ. ನಿಮ್ಮ ಹಸುವಿನ 1 ಲೀಟರ್ ಹಾಲಿನಲ್ಲಿ 1 ಯೂನಿಟ್ ಕ್ಯಾಲ್ಸಿಯಂ ಇದೆ ಎಂದು ತಿಳಿದು ಬಂದಿತು. ಆ ಹಾಲನ್ನು ಮೊಸರಾಗಿಸಿದೆವು. ಈ ಮೊಸರಿನಲ್ಲಿ ಕ್ಯಾಲ್ಸಿಯಂಗಾಗಿ ಪರೀಕ್ಷೆ ಮಾಡಿಸಿದೆವು. ಮೊಸರಿನಲ್ಲಿ 20 ಯೂನಿಟ್ ಕ್ಯಾಲ್ಸಿಯಂ ದೊರೆಯಿತು. ಆಧುನಿಕ ವಿಜ್ಞಾನದ ಸಿದ್ಧಾಂತ ಅಂದರೆ ಪ್ರೋಸೆಸ್ ಲಾಸ್ ಇಲ್ಲಿಯೇ ಮುರಿದು ಹೋಯಿತು. ಮುಂದೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಬೇರ್ಪಡಿಸಿದೆವು. ಮಜ್ಜಿಗೆಯನ್ನು ಕ್ಯಾಲ್ಸಿಯಂಗಾಗಿ ಪರೀಕ್ಷೆ ಮಾಡಿಸಿದೆವು. ಅದರಲ್ಲಿ 400 ಯೂನಿಟ್ ಕ್ಯಾಲ್ಸಿಯಂ ದೊರೆಯಿತು. ಮಂಥನ ಕ್ರಿಯೆಯಿಂದಾಗಿ ಕ್ಯಾಲ್ಸಿಯಂ ಪ್ರಮಾಣ ವೃದ್ಧಿಸಿದೆ. ಈ ಮಜ್ಜಿಗೆಗೆ 1 ಜೀರಿಗೆ ಪ್ರಮಾಣದಷ್ಟು ಸುಣ್ಣವನ್ನು ಬೆರೆಸಿ ಮತ್ತೆ ಕ್ಯಾಲ್ಸಿಯಂಗಾಗಿ ಪರೀಕ್ಷೆ ಮಾಡಿಸಿದೆವು. ಆಗ ನಮಗೆ ಆದ ಆಶ್ಚರ್ಯಕ್ಕೆ ಮಿತಿಯೇ ಇಲ್ಲವಾಯಿತು. 4,000 ಯೂನಿಟ್ ಕ್ಯಾಲ್ಸಿಯಂ ಕಂಡುಬಂದಿತು. ಪ್ರಪಂಚದ ಯಾವುದೇ ಪದಾರ್ಥ, ದ್ರವ್ಯ ಅಥವಾ ಔಷಧ ತತ್ವದೊಂದಿಗೂ ಈ ರೀತಿಯ ಗುಣವೃದ್ಧಿಯ ಪ್ರಕ್ರಿಯೆಯು ಕಾಣದು. ಕೇವಲ ಗವ್ಯಗಳೊಂದಿಗೆ ಮಾತ್ರವೇ ಯಾವುದೇ ಪ್ರಕ್ರಿಯೆಯಿಂದಲೂ ಗುಣವು ವೃದ್ಧಿಯೇ ಆಗುತ್ತದೆ, ಗುಣ ನಷ್ಟ ಆಗುವುದಿಲ್ಲ. ಆಗ ನಮ್ಮಲ್ಲಿ ಈ ಅರಿವು ಮೂಡುವಂತಾಯಿತು. ಹಾಲು ಕುಡಿಯುವುದಕ್ಕಿಂತ ಮಜ್ಜಿಗೆ ಕುಡಿಯುವುದೇ ಮೇಲೆಂದು. ಹಸುವು ಹಾಲು ಕಡಿಮೆ ಕೊಟ್ಟರೂ ಚಿಂತೆ ಇಲ್ಲ. 1 ಲೀಟರ್ ಹಾಲಿನಿಂದ 3-4 ಲೀಟರ್ ಮಜ್ಜಿಗೆ ಸಿದ್ಧವಾಗುತ್ತದೆ.
ಮಳೆಗಾಲದಲ್ಲಿ 2 ಪಟ್ಟು, ಚಳಿಗಾಲದಲ್ಲಿ 3 ಪಟ್ಟು ಹಾಗೂ ಬೇಸಿಗೆಯಲ್ಲಿ 4 ಪಟ್ಟು ನೀರು ಬೆರೆಸಿ 1 ಲೀಟರ್ ಹಾಲಿಗೆ 5 ಲೀಟರ್ ಮಜ್ಜಿಗೆ ದೊರೆಯುವುದು. ಹಸು ಕಡಿಮೆ ಹಾಲು ನೀಡುವುದಾದರೆ ಹಾಲು ಕುಡಿಯುವುದು ನಷ್ಟದ ವ್ಯಾಪಾರವೆಂದೇ ತಿಳಿಯಬೇಕು. ಮೊಸರು ಸೇವಿಸಿದರೆ ಸ್ವಲ್ಪ ಚದುರತೆ ಇದೆ, ಏಕೆಂದರೆ 20 ಪಟ್ಟು ಕ್ಯಾಲ್ಸಿಯಂ ದೊರೆಯುವುದು. ಮಜ್ಜಿಗೆ ಸೇವಿಸುವುದು ಲಾಭದಾಯಕ, ಆರೋಗ್ಯಕ್ಕೂ ಲಾಭದಾಯಕ, ವ್ಯಾವಹಾರಿಕವಾಗಿಯೂ ಲಾಭದಾಯಕವೇ, ಏಕೆಂದರೆ ಅದರಿಂದ 4000 ಯೂನಿಟ್ ಕ್ಯಾಲ್ಸಿಯಂ ದೊರೆಯುವುದು. ಕೇವಲ ಕ್ಯಾಲ್ಸಿಯಂ ಮಾತ್ರವೇ ಅಲ್ಲ, ಮಜ್ಜಿಗೆಯಲ್ಲಿ ಇನ್ನೂ 16 ಪೌಷ್ಟಿಕ ತತ್ವಗಳಿವೆ. ಅವುಗಳೆಲ್ಲವೂ ಸಹ ಮಜ್ಜಿಗೆಯಲ್ಲಿಯೇ ಇದೇ ಅನುಪಾತದಲ್ಲಿ ವೃದ್ಧಿಸುತ್ತದೆ. 20 ಪಟ್ಟಿನ ದರದಲ್ಲಿ ಹೆಚ್ಚುವವು. ಹಸುವಿನ ಮೊಸರಿನಲ್ಲಿ ಹಾಲಿಗಿಂತ 20 ಪಟ್ಟು ಎಲ್ಲ ಖನಿಜಾಂಶಗಳಿವೆ. ಮೊಸರನ್ನು ಕಡೆದು ಬೆಣ್ಣೆ ಬೇರ್ಪಡಿಸಿದ ಮೇಲೆ ಉಳಿಯುವ ಅವಶೇಷವಾದ ಮಜ್ಜಿಗೆಯಲ್ಲಿ ಪ್ರತಿ ಖನಿಜವು ಹಾಲಿಗೆ ಹೋಲಿಸಿದರೆ 400 ಪಟ್ಟು ಹೆಚ್ಚಿರುತ್ತದೆ. ಇದಕ್ಕೆ 1 ಜೀರಿಗೆಯ ಪ್ರಮಾಣದಷ್ಟು ಸುಣ್ಣವನ್ನು ಬೆರೆಸಿದರೆ ಕ್ಯಾಲ್ಸಿಯಂ ಮಾತ್ರ 4000 ಪಟ್ಟು ಹೆಚ್ಚುತ್ತದೆ. ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ಶುದ್ಧ ದೇಶಿ ಪ್ರಜಾತಿಯ ಹಸುವಿನ ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿ ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಜೀರಿಗೆ ಪ್ರಮಾಣದ ಸುಣ್ಣವನ್ನು ಬೆರೆಸಿ ಸೇವಿಸಿ ನುಡಿರಿ. 30-40 ವರ್ಷಗಳ ವಯಸ್ಸಿನ ಮಹಿಳೆಯರ ಹಿಮ್ಮಡಿಯಲ್ಲಿ ಒಂದು ರೀತಿಯ ಉರಿ ಅಥವಾ ನೋವು ಉಂಟಾಗುತ್ತದೆ. ಡಾಕ್ಟರನ್ನು ಕೇಳಲು ಅವರು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿದೆ ಎಂದು ಹೇಳುವರು. ಮೂಳೆಯಲ್ಲಿ ಬೆಳವಣಿಗೆ ಹೆಚ್ಚಿದೆ ಎನ್ನುವರು. ಮಕ್ಕಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾದರೆ ಅವರ ಮೂಗಿನ ಒಳಗಿನ ಮೃದ್ವಸ್ಥಿ ಬೆಳವಣಿಗೆ ಹೆಚ್ಚುವುದು. ಡಾಕ್ಟರ್ ಆಪರೇಷನ್ ಮಾಡಿಸಲು ಸೂಚಿಸುವರು. ಈ ಅಸಹಜ ಸಮಸ್ಯೆ ಉಂಟಾದರೆ ಮೊದಲು ಹಸುವಿನ ಹಾಲನ್ನು ತನ್ನಿರಿ. ಹಿಂದೆ ವಿವರಿಸಿದ ವಿಧಾನದಲ್ಲಿ ಮಜ್ಜಿಗೆಯನ್ನು ಸಿದ್ಧಪಡಿಸಿರಿ. ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಈ ಮಜ್ಜಿಗೆಯನ್ನು 1 ಜೀರಿಗೆ ಕಾಳಿನಷ್ಟು ಸುಣ್ಣವನ್ನು ಬೆರೆಸಿ ಸೇವಿಸಿರಿ. 45 ದಿನಗಳ ಕಾಲ ಪ್ರತಿನಿತ್ಯವೂ ಹೀಗೆ ಮಜ್ಜಿಗೆಯನ್ನು ಸೇವಿಸಿದ ನಂತರ ಮತ್ತೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣಕ್ಕಾಗಿ ಪರೀಕ್ಷೆ ಮಾಡಿಸಿರಿ. ನಿಮ್ಮ ಮೂಗಿನ ಒಳಗಿನ ಮೃದ್ವಸ್ಥಿ ಬೆಳೆದದ್ದು ಸಮವಾಗಿರುತ್ತದೆ. ನಿಮ್ಮ ಹಿಮ್ಮಿಡಿಯ ಬೆಳೆದ ಮೂಳೆಯು ಸಮವಾಗಿರುತ್ತದೆ. ಇದರ ತಾತ್ಪರ್ಯವೇನೆಂದರೆ ಗವ್ಯದ ಪ್ರಭಾವವು ನಿಮ್ಮ ದೇಹದಲ್ಲಿ ಆಗಿರುವ ವಿಪರೀತಗಳನ್ನು ಸರಿ ಮಾಡಿಬಿಡುವಂತೆ ಮಾಡುವುದೇ ಆಗಿದೆ. ಕ್ಯಾಲ್ಸಿಯಂ ಹೆಚ್ಚಿದ್ದರೆ ಕ್ಯಾಲ್ಸಿಯಮನ್ನು ಕಮ್ಮಿ ಮಾಡುತ್ತದೆ. ಕ್ಯಾಲ್ಸಿಯಂನ ಅಗತ್ಯವಿದ್ದರೆ ಅದನ್ನು ಪೂರೈಸುತ್ತದೆ. ಪ್ರಪಂಚದಲ್ಲಿ ಇನ್ನೊಂದು ಈ ರೀತಿ ಪ್ರಭಾವ ಬೀರುವಂಥ ಔಷಧವಿಲ್ಲ. ಯಾವುದೇ ಆಂಟಿಬಯೋಟಿಕ್ಗೆ ಅಥವಾ ಡ್ರಗ್ಗೆ ಈ ರೀತಿಯ ದ್ವಿಮುಖ ಪ್ರಭಾವವನ್ನು ನೀಡಬಲ್ಲ ಶಕ್ತಿ ಇಲ್ಲ. ಆಯುರ್ವೇದದ ಯಾವ ವನಸ್ಪತಿಗೂ ಈ ಶಕ್ತಿ ಇಲ್ಲ. ಗವ್ಯಗಳಿಗೆಲ್ಲ ಈ ಅದ್ಭುತವಾದ ಗುಣ ಇದೆ. ಘೃತವು ನಮ್ಮ ಜಠರದ ಅಗ್ನಿಯನ್ನು ಉತ್ಪನ್ನ ಮಾಡಬಲ್ಲದು ಹೇಗೋ ಹಾಗೆಯೇ ಘೃತವು ಜಠರಾಗ್ನಿಯನ್ನು ಮಂದಗೊಳಿಸಲೂಬಹುದು. ಗೋವಿನ 5 ಗವ್ಯಗಳು ಅದ್ಭುತವಾಗಿವೆ. ಗವ್ಯಗಳು ಸಂವೇದನೆ ಹೊಂದಿವೆ. ಅವು ನಮ್ಮ ದೇಹದಲ್ಲಿ ಸೇರಿದ ಮೇಲೆ ಅವು ದೇಹವನ್ನು ಕೇಳುತ್ತವೆ, ನನ್ನಿಂದ ಏನಾಗಬೇಕಿದೆ ಎಂದು. ದೇಹದ ಸ್ಥಿತಿಗತಿಯನ್ನು ಅರಿತು ಹೆಚ್ಚಿದ ಅಂಶವನ್ನು ಕಡಿಮೆ ಮಾಡುತ್ತದೆ, ಕೊರತೆಯನ್ನು ನೀಗಿಸುತ್ತವೆ. ಯಾವುದೇ ಸ್ತರದಲ್ಲಿಯೂ ದೇಹದ ಅತ್ಯಗತ್ಯ 32 ತತ್ವಗಳಲ್ಲಿ ಯಾವುದೇ ಕೊರತೆ ಅಥವಾ ಅಧಿಕತೆ ಉಂಟಾದರೆ ಅದನ್ನು ಸಮವಾಗಿಸುತ್ತದೆ. ಇಷ್ಟು ಅದ್ಭುತವಾಗಿದೆ ನಮ್ಮ ಗವ್ಯಗಳ ಮಹಿಮೆ. ಕೊನೆಯಲ್ಲಿ ಋಷಿಚರಕರು ನೀಡಿರುವ ಒಂದು ಅದ್ಭುತವಾದ ಸೂತ್ರ. ಅದನ್ನು ಗಾಗಭಟರಿಯವರು ಅಪಭ್ರಂಶ ಭಾಷೆಯಲ್ಲಿ ಜೋ ಭೋರ ಹಿ ಮಠ ಪಿಯತ ಹೇ ಜೀರಾ ನಮಕ್ ಮಿಲಾಯಿಕೆ ಬಲಬುದ್ಧಿ ಬಡತ ಹೈ ತಾಸೆ ಸಬರೋ ಗಜ್ಜರಿ ಜಾಯ್ ಎಂದಿದ್ದಾರೆ. ಅಂದರೆ ಯಾರು ಸೂರ್ಯೋದಯಕ್ಕೆ ಮೊದಲೇ ಮಜ್ಜಿಗೆಯನ್ನು ಉಪ್ಪು ಮತ್ತು ಜೀರಿಗೆ ಬೆರೆಸಿ ಸೇವಿಸುವರೋ ಅವರ ಶರೀರ ಬುದ್ಧಿ ಬಲಗಳು ಹೆಚ್ಚುತ್ತವೆ, ಅವರ ಶರೀರದ ರೋಗಗಳು ಭಸ್ಮವಾಗಿ ಹೋಗುವು. ಇದು ಈ ಸೂತ್ರದ ಸಾರಾಂಶ. ಇಲ್ಲಿ ಒಂದು ವಿಷಯ ನಾವು ತಿಳಿಯಬೇಕು. ಆಗ ಋಷಿಚರಕರ ಸಮಯದಲ್ಲಿ ಶುದ್ಧ ಸಮುದ್ರ ಲವಣ, ಗಣಿಯ ಉಪ್ಪು, ಸೈಂಧವ ಲವಣಗಳು ದೊರೆಯುತ್ತಿದ್ದವು. ಈಗ ಅಯೋಡಿನ್ ಉಪ್ಪು ದೊರೆಯುತ್ತದೆ. ಯಾರು ಅಯೋಡಿನ್ ಉಪ್ಪು ಬೆರೆಸಿ ಸೇವಿಸುವರೋ ಅವರಿಗೆ ಈ ಸೂತ್ರದ ಫಲ ದೊರೆಯುವುದಿಲ್ಲ. ಆರೋಗ್ಯ ಲಾಭ ಬೇಕೆಂದರೆ ಶುದ್ಧ ಸೈಂಧವ ಲವಣ, ಶುದ್ಧ ಜೀರಿಗೆ ಪುಡಿ, 1 ಜೀರಿಗೆ ಕಾಳಿನಷ್ಟು ಸುಣ್ಣವನ್ನು ಬೆರೆಸಿ ಮಜ್ಜಿಗೆಯನ್ನು ಸೇವಿಸಿರಿ. ಅದರಿಂದ ಶರೀರದ ಬುದ್ಧಿಬಲಗಳು ಹೆಚ್ಚುವುವು, ಶರೀರದಲ್ಲಿ ಯಾವ ರೋಗವೂ ನಿಲ್ಲುವುದಿಲ್ಲ ಎಂದು ಋಷಿಚರಕರು ಹೇಳಿದ್ದಾರೆ. ಈ ಸೂತ್ರಗಳ ಪಾಲನೆಯನ್ನು ನಾನು ಕಳೆದ 7 ವರ್ಷಗಳಿಂದ ಮಾಡುತ್ತಿದ್ದೇನೆ. ನನ್ನ ಚಿಕಿತ್ಸಾರ್ಥಿಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತಿದ್ದೇನೆ. ಎಲ್ಲ ಔಷಧಿಗಳು ಒಂದೆಡೆಯಾದರೆ ಈ ಮಜ್ಜಿಗೆಯು ಇನ್ನೊಂದೆಡೆ ತೂಗುತ್ತಿದೆ. ನಿಮ್ಮಲ್ಲಿ ನಿವೇದನೆ ಎಂದರೆ ನಿಮ್ಮ ಅಡುಗೆ ಮನೆಗೆ ಶುದ್ಧ ಲವಣ ಅಂದರೆ
ಉಪ್ಪನ್ನು ತನ್ನಿರಿ. ಹಾಲು ಕುಡಿಯುವರೋ ಇಲ್ಲವೋ ಆಮೇಲೆ ಆಗಲಿ, ಆದರೆ ಬೆಳಗ್ಗೆ ಎದ್ದು ಮಜ್ಜಿಗೆಯನ್ನು ಸೇವನೆ ನಿಶ್ಚಯವಾಗಿ ಮಾಡಿರಿ. ಮಜ್ಜಿಗೆ ಸೇವನೆ ಮಾಡಿದರೆ ನಿಮ್ಮ ಪರಿವಾರವೆಲ್ಲವೂ ನಿರೋಗಿಯಾಗಬಲ್ಲದು. ಇನ್ನೊಂದು ಗಂಭೀರವಾದ ವಿಷಯದೆಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ಇಚ್ಛಿಸುತ್ತೇನೆ. ಅದು ನಿಮ್ಮ ಅಡುಗೆ ಮನೆ. ನಿನ್ನೆಯ ಪ್ರವಚನದ ಸಮಯದಲ್ಲಿ ಮಹರ್ಷಿ ವಾಗ್ಭಟ್ಟರು ನಮ್ಮ ದೇಶದಲ್ಲಿ ಒಂದು ಅಂತಹ ಅಡುಗೆ ಮನೆಯ ಪರಿಕಲ್ಪನೆಯನ್ನು ಮಾಡಿಕೊಟ್ಟಿರುವರು. ಅದು ಪ್ರಪಂಚದ ಅತ್ಯಂತ ಸಂತುಲಿತ ಚಿಕಿತ್ಸಾಲಯವೇ ಆಗಿತ್ತು ಎಂದು ಹೇಳಿದ್ದೇನೆ. ಅದು ಕಾಲಾಂತರದಲ್ಲಿ ವಿಕೃತವಾಗಿ ಹೋಗಿದೆ. ಅಡುಗೆ ಮನೆ ಹೋಗಿ ಕಿಚನ್ ಬಂದಿದೆ. ಎಂದೂ ಕಿಚನ್ನನ್ನು ಅಡುಗೆ ಮನೆ, ಪಾಕಶಾಲೆ ಎಂದು ಕರೆಯಬೇಡಿ. ಅಡುಗೆ ಮನೆ ಅಥವಾ ಪಾಕಶಾಲೆ ಎಂದರೆ ಅಲ್ಲಿ ರಸ ನಿರ್ಮಾಣವಾಗುವುದು. ರಸ ನಿರ್ಮಾಣದ ಪ್ರಯೋಗಶಾಲೆ ಪಾಕಶಾಲೆಯಾಗಿರುತ್ತದೆ. ಅದನ್ನು ಹಿಂದಿಯಲ್ಲಿ ರಸೋಯಿ ಘರ್ ಎಂದು ಕರೆಯುತ್ತಾರೆ. ಶರೀರಕ್ಕೆ ಭೋಜನದ ಅಗತ್ಯವಿಲ್ಲ, ರಸ ಅಥವಾ ಪಾಕದ ಅಗತ್ಯವಿದೆ. ನಾವು ಸೇವಿಸುವುದೆಲ್ಲವನ್ನು ನಾವು ಜಗಿದು ರಸವನ್ನಾಗಿಸಿಯೇ ಸೇವಿಸುವೆವು. ಈ ರಸವು ಜಠರದಲ್ಲಿ ವಿಘಟನೆಗೊಳ್ಳುತ್ತದೆ. ಈ ರಸವು ಅವಶೋಷಿತಗೊಳ್ಳುತ್ತದೆ. ಘನಾಹಾರ ಅವಶೋಷಿತಗೊಳ್ಳಲಾರದು. ನಾವು ಏನೇ ಸೇವಿಸಿದರೂ ಅದು ರಸ ಅಥವಾ ಪಾಕದ ರೂಪದಲ್ಲಿ ಸೇವಿಸಬೇಕು. ಅವಶೋಷಿತ ರಸದಿಂದ 3 ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವಶಕ್ತಿಗಳು ದೇಹಕ್ಕೆ ಒದಗುತ್ತವೆ. ಅವು ತಮ್ಮ ಪ್ರಾಕೃತಿಕ ಕಾರ್ಯಗಳನ್ನು ನೆರವೇರಿಸುತ್ತವೆ. ಬ್ರಹ್ಮಶಕ್ತಿಯಿಂದ ನಮಗೆ ಚೈತನ್ಯವು, ವಿಷ್ಣು ಶಕ್ತಿಯಿಂದ ನಮ್ಮ ಶರೀರ ಸೌಷ್ಠವವು ಹಾಗೂ ಶಿವಶಕ್ತಿಯಿಂದ ನಮಗೆ ಪ್ರಕೃತಿಯಿಂದ ಉಂಟಾಗುವ ಅಸಮತೋಲನಗಳಿಂದ ರಕ್ಷಣೆಯೂ ದೊರೆಯುತ್ತದೆ. ಇದರಿಂದಲೇ ಮಹರ್ಷಿ ವಾಗ್ಭಟ್ಟರು ಅಡುಗೆ ಮನೆ ಅಂದರೆ ಪಾಕಶಾಲೆಯ ಪರಿಕಲ್ಪನೆಯನ್ನು ಮಾಡಿದ್ದರು. ಈಗ ಅಡುಗೆ ಮನೆ ಹೋಗಿ ಕಿಚನ್ ಆಗಿದೆ. ಈ ಕಿಚನ್ನಲ್ಲಿ 5 ಬಿಳಿಯ ವಿಷವಸ್ತುಗಳು ಸೇರಿಕೊಂಡಿವೆ. ದೇಶದ ತಾಯಂದಿರಲ್ಲಿ ನನ್ನ ನಮ್ರ ನಿವೇದನೆ ಎಂದರೆ ನೀವು ಸ್ವಲ್ಪ ಎಚ್ಚರವಾಗಿರಿ. ನಿಮ್ಮ ಅಡುಗೆ ಮನೆ, ಪಾಕಶಾಲೆ, ರಸೋಯಿಗರ್ನಿಂದ ಈ 5 ವಿಷಗಳನ್ನು ಹೊರಹಾಕಿರಿ. ಈ 5 ವಿಷವಸ್ತುಗಳನ್ನು ದೂರವಿರಿಸಿದರೆ ನಿಮ್ಮ ಮನೆ 70% ರೋಗಗಳಿಂದ ಮುಕ್ತವಾಗುವುದು. ಅದರಲ್ಲಿ ಮೊದಲ ವಿಷ ಎಂದರೆ ಅದು ಅಯೋಡಿನ್ ಯುಕ್ತ ಉಪ್ಪು. ಈ ಫ್ರೀ ಫ್ಲೋ ಉಪ್ಪಿನಿಂದ ದೂರವಿರಿ. ಇದು ನಮ್ಮ ದೇಹವನ್ನು ಹಾಳು ಮಾಡಿಬಿಟ್ಟಿದೆ. ನಮ್ಮ ಸರ್ಕಾರವು ಹೇಳುತ್ತದೆ ಶರೀರಕ್ಕೆ ಅಯೋಡಿನ್ನ ಅಗತ್ಯವಿದೆ ಎಂದು. ಸರ್ಕಾರಕ್ಕೆ ಇದು ತಿಳಿಯದೆ ಈ ದೇಶದಲ್ಲಿ ಬೇಳೆಗಳಿಲ್ಲದೆ ಭೋಜನ ಯಾರೂ ಮಾಡುವುದಿಲ್ಲ ಎಂದು. ಬೇಳೆಯಲ್ಲಿರುವ ಅಯೋಡಿನ್ಗಿಂತ ಒಳ್ಳೆಯ ಅಯೋಡಿನ್ ಬೇರೆ ಯಾವುದರಿಂದಲೂ ದೊರೆಯುವುದಿಲ್ಲ ಎಂದೂ ತಿಳಿದಿದೆ. ಎಲ್ಲಿಯವರೆಗೆ ಅಯೋಡಿನ್ನ ಸಮತೋಲನೆ ಇರುತ್ತದೆಯೋ ಅಲ್ಲಿಯವರೆಗೆ ಅದು ಸರಿ. ಅದು ಹೆಚ್ಚಾದರೆ ಬಂಜೆತನ ಮತ್ತು ನಪುಂಸಕತೆಗೆ ಕಾರಣವಾಗುತ್ತದೆ. ನಮ್ಮ ದೇಶದ ಹೆಣ್ಣು ಮಕ್ಕಳ ಬಂಜೆತನಕ್ಕೆ ಇದು ಮುಖ್ಯ ಕಾರಣವಾಗಿದೆ. ಅಂತಹ ಅಪಾಯಕಾರಿ ವಸ್ತುವನ್ನು ನಮ್ಮ ಅಡುಗೆ ಮನೆಯಿಂದ ದೂರವಿರಿಸಿ. ಶುದ್ಧ ಉಪ್ಪು ಅಂಗ್ರೇಜರು ಬರುವುದಕ್ಕೆ ಮೊದಲು ದೊರೆಯುತ್ತಿದ್ದಂತಹ ಸೈಂಧವ ಲವಣವನ್ನು ಸೇವಿಸಲಾರಂಭಿಸಿ. ಇಂದಿನ ಭಾರತದಲ್ಲಿ ಸೈಂಧವ ಲವಣ, ಕಪ್ಪು ಉಪ್ಪು ಹಾಗೂ ಎಲ್ಲೆಲ್ಲಿ ಗಣಿಯ ಉಪ್ಪು ದೊರೆಯುತ್ತಿತ್ತೋ ಅಲ್ಲಿ ಸ್ಥಾನೀಯ ಉಪ್ಪನ್ನೇ ಸೇವನೆಗೆ ಬಳಸುತ್ತಿದ್ದರು. ನಮ್ಮ ಮುಂದಿನ ಪೀಳಿಗೆಯು ಸ್ವಸ್ಥವಾಗಿ ಸಂತಾನ ಫಲ ಹೊಂದಿ ಸುಖವಾಗಿರಬೇಕೆಂದರೆ ಬಿಳಿ ವಿಷಯವನ್ನು ಅಡುಗೆ ಮನೆಯಿಂದ ಹೊರಹಾಕಬೇಕು. ಗೋಶಾಲೆಯವರಲ್ಲಿ ನಮ್ಮ ನಮ್ರ ನಿವೇದನೆ ಎಂದರೆ ಗೋವುಗಳಿಗೆ ನಿಶ್ಚಯವಾಗಿ ಅಯೋಡಿನ್ ಉಪ್ಪನ್ನು ತಿನ್ನಿಸಬೇಡಿ. ಮೊದಲ ವಿಷ ಅಯೋಡಿನ್ ಉಪ್ಪು. ಎರಡನೆಯದಾಗಿ ಬಿಳಿ ಸಕ್ಕರೆ, ಶುಗರ್. ಬಿಳಿ ಸಕ್ಕರೆ ಅಥವಾ ಶುಗರ್ ಕಬ್ಬಿನಿಂದಲೇ ಉತ್ಪಾದನೆ ಹೊಂದುತ್ತದೆ. ಎಲ್ಲವೂ ಕಬ್ಬಿನಿಂದಲೇ ಸಿದ್ಧಗೊಳ್ಳುತ್ತದೆ. ಯುರೋಪಿನವರು ಕಬ್ಬಿನಿಂದ ಶುಗರನ್ನು ಮಾಡುವುದನ್ನು ಹುಡುಕಿಕೊಂಡರು. ಭಾರತವು ಸಹಸ್ರಮಾನಗಳಿಂದಲೂ ಬೆಲ್ಲ ಮತ್ತು ಕಲ್ಲು ಸಕ್ಕರೆಯನ್ನು ಸಿದ್ಧಪಡಿಸಿಕೊಂಡು ಬಳಸುತ್ತಿತ್ತು. ಸಕ್ಕರೆ, ಶುಗರ್ ಒಂದೇ ಅಲ್ಲ. ಶಬ್ದದ ಮೂಲದಿಂದಲೂ ಶರ್ಕರ ಎಂದರೆ ಸಕ್ಕರೆ. ಆದರೆ ಶುಗರ್ನ ಉತ್ಪಾದನೆ ಮಾಡಲು ಅವರು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಿದರು. ಅದರ ಅಂತಿಮ ರೂಪವು ಸಕ್ಕರೆಯನ್ನು ಹೋಲುತ್ತದಾದ್ದರಿಂದ ಅದನ್ನು ಭಾರತದಲ್ಲಿ ಸಕ್ಕರೆ ಎಂದೇ ಕರೆಯಲಾರಂಭಿಸಿದರು. ಆದರೆ ಶುಗರ್ ಮತ್ತು ಸಕ್ಕರೆ, ಶರ್ಕರದ ಗುಣ ಸ್ವಭಾವಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಅದರಿಂದ ಬೆಲ್ಲದ ಮತ್ತು ಸಕ್ಕರೆಯ ಬಳಕೆಗೆ ಅಡ್ಡಿಯಿಲ್ಲ, ಆದರೆ ಶುಗರ್ ಬೇಡ. ಕಬ್ಬಿನ ರಸದಲ್ಲಿ ಕಡಿಮೆ ಖನಿಜಾಂಶಗಳಿವೆ. ಅದೇ ರಸವು ಕೊಪ್ಪರಿಗೆಯಲ್ಲಿ ಕುದಿದು ಬೆಲ್ಲವಾಗುವಷ್ಟರಲ್ಲಿ ಅದರಲ್ಲಿ ಅನೇಕ ರಂಜಕಾಂಶಗಳನ್ನು ಹೊಂದಿರುವ ಘಟಕಗಳು ದೊರೆಯುತ್ತವೆ. ರಂಜಕಾಂಶವನ್ನು ಒದಗಿಸುವ ಒಂದು ಒಳ್ಳೆಯ ವಸ್ತುವೆಂದರೆ ಬೆಲ್ಲವಾಗಿದೆ. ಸಕ್ಕರೆಯಲ್ಲಿ ಯಾವ ಆರೋಗ್ಯವರ್ಧಕ ಗುಣವೂ ಇಲ್ಲವಾಗಿದೆ.
ಇಂತಹ ಬಿಳಿ ಸಕ್ಕರೆಯನ್ನು ಸೇವಿಸದಿರಿ. ಈ ಬಿಳಿ ವಿಷವನ್ನು ಅಡುಗೆ ಮನೆಯಿಂದ ಹೊರಹಾಕಿರಿ. ಸಕ್ಕರೆ ಬಿಟ್ಟರೆ ಸೇವಿಸಲು ಅನೇಕ ಬದಲಿ ಪದಾರ್ಥಗಳಿವೆ. ದೇಸಿ ಬೆಲ್ಲ, ದೇಸಿ ಬೂರ, ದೇಸಿ ಕಲ್ಲು ಸಕ್ಕರೆ ಇತ್ಯಾದಿಗಳಿವೆ. ಮಧುಮೇಹ ರೋಗಿಗಳಿಗೂ ನಾನು ಬೆಲ್ಲ ಸೇವಿಸಲು ಹೇಳುತ್ತೇನೆ. ನನ್ನ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದು ಕೊಡುತ್ತೇನೆ, ನಿಯಮಿತವಾಗಿ ಬೆಲ್ಲ, ಜೈವಿಕ ಬೆಲ್ಲವನ್ನು ಸೇವಿಸಿ ಎಂದು. ಎಷ್ಟು ಅದ್ಭುತ ಈ ಬೆಲ್ಲ! ಬೆಲ್ಲವೇ ಒಂದು ಅದ್ಭುತವಾದ ಔಷಧವಾಗಿದೆ. ಅದು 48 ಅಡುಗೆ ಮನೆಯ ಔಷಧಗಳಲ್ಲಿ ಒಂದಾಗಿದೆ. ಆದ್ದರಿಂದ ಬೆಲ್ಲವನ್ನು ತಿನ್ನಿ. ಸಕ್ಕರೆ ಅಂದರೆ ಶುಗರನ್ನು ಹೊರಹಾಕಿ. ಮೂರನೆಯ ಬಿಳಿ ವಿಷ ಎಂದರೆ ಬಿಳಿ ಹಾಲು. ಬಿಳಿ ಹಾಲು ಎಂದರೆ ಎಮ್ಮೆಯ ಹಾಲು. ಜರ್ಸಿ, ಹೋಲ್ಸ್ಟೈನ್, ಫ್ರಿಜಿಯನ್, ವಿದೇಶಿ ಪ್ರಾಣಿಯ ಮತ್ತು ಅವುಗಳಿಂದ ಸಂಕರಿತಗೊಂಡ ಪ್ರಾಣಿಗಳ ಹಾಲು ಹಾಗೂ ಡೈರಿಯ ಹಾಲು. ಭಾರತದ ಡೈರಿಗಳು ಹಾಲನ್ನು ಮಾರುವುದಿಲ್ಲ, ವಿಷವನ್ನು ಮಾರುತ್ತಿವೆ. ನಮ್ಮಲ್ಲಿನ ಡೈರಿ ಆಗಿರಬಹುದು, ನಿಮ್ಮಲ್ಲಿನ ಡೈರಿ ಆಗಿರಬಹುದು, ತಮಿಳುನಾಡಿನ ಡೈರಿ ಆಗಿರಬಹುದು, ಕರ್ನಾಟಕದ ಡೈರಿ ಆಗಿರಬಹುದು, ಎಲ್ಲರೂ ಒಂದೇ. ಈ ಬಿಳಿ ಹಾಲಿನಿಂದ ದೂರವಿರಿ. ನಮ್ಮ ಕೆಲವು ವಿಜ್ಞಾನಿ ಸಹಯೋಗಿಗಳು ಭಾರತದ ಎಲ್ಲ ಡೈರಿಯ ಹಾಲಿನ ಮಾದರಿಯನ್ನು ಪರೀಕ್ಷಿಸಿ ನೋಡಿ ಹೇಳಿದರು. ಎಲ್ಲ ಡೈರಿಯವರು ಹಾಲಿನೊಂದಿಗೆ ಹೈಡ್ರೋಜನ್ ಪೆರಾಕ್ಸೈಡ್, ಸೋಡಿಯಂ ಲಾರಲ್ ಸಲ್ಫೇಟ್ ಎಂಬ ವಸ್ತುಗಳನ್ನು ಬೆರೆಸುತ್ತಾರೆ ಎಂದು. ಡೈರಿ ಹಾಲು ಬಿಳಿ ವಿಷಕ್ಕೆ ಸಮಾನ. ಈ ಬಿಳಿ ವಿಷವನ್ನು ಅಡುಗೆ ಮನೆಯಿಂದ ಹೊರಹಾಕಿರಿ. ನಾಲ್ಕನೆಯ ಬಿಳಿ ವಿಷ ಗೋಧಿ. ಇದನ್ನು ಅಡುಗೆ ಮನೆಯಿಂದ ಹೊರಹಾಕುವುದು ಹೇಗೆ ಎಂದು ನೀವು ಚಿಂತಿತರಾಗಬಹುದು. ಗೋಧಿಯಿಂದ ದೂರವಾದರೆ ನೀವು ಮಧುಮೇಹ ಅಂದರೆ ಡಯಾಬಿಟಿಸ್, ಹೈಪರ್ ಅಸಿಡಿಟಿ, ಆರ್ಥ್ರೈಟಿಸ್ನಿಂದ ದೂರಾಗುವಿರಿ. ಗೋಧಿಯ ಹಿಟ್ಟು ಬಿಳಿಯದಾಗಿರುತ್ತದೆ. ಗೋಧಿಯು ಭಾರತದ ವಾತಾವರಣಕ್ಕೆ ಅತ್ಯಂತ ಅಪಾಯಕಾರಿಯಾದ ಧಾನ್ಯವಾಗಿದೆ. ನಾನು ಭಾರತೀಯ ಚಿಕಿತ್ಸಾ ಗ್ರಂಥಗಳಲ್ಲಿ ಬಹಳ ಹುಡುಕಾಡಿದೆ. ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹ, ಮಾಧವ ನಿಧಾನ, ಬೇಲ ಸಂಹಿತೆ, ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಇತ್ಯಾದಿ ಅನೇಕ ಸಂಹಿತೆಗಳಲ್ಲಿಯೂ ಹುಡುಕಾಡಿದೆ. ಯಾರೊಬ್ಬರಾದರೂ ಗೋಧಿಯನ್ನು ಕುರಿತು ಏನನ್ನಾದರೂ ಬರೆದಿರುವರೇ ಎಂದು. ನಮ್ಮ ಆಯುರ್ವೇದದ ಯಾವ ಗ್ರಂಥದಲ್ಲಿಯೂ ಗೋಧಿಯ ವರ್ಣನೆ ಇಲ್ಲ. ಇದು ಅಂದರೆ ಗೋಧಿ ನಮ್ಮ ದೇಶದ ಮೂಲಧಾನ್ಯ ಅಲ್ಲ ಎಂದು ನಿರೂಪಿಸುತ್ತದೆ. ಬಾರ್ಲಿ ನಮ್ಮ ದೇಶದ್ದು. ಅದರ ವಿಕೃತ ರೂಪವೇ ಗೋಧಿಯಾಗಿದೆ. ಜವೆ ಗೋಧಿ ಎಂದೂ ಅದನ್ನು ಕರೆಯುವರು. ಗೋಧಿ ಭಾರತದ ಭೂ ವಾತಾವರಣದ ಗುಣಧರ್ಮಕ್ಕೆ ವಿರುದ್ಧವಾಗಿದೆ. ಗೋಧಿಯ ಸೇವನೆಯಿಂದ ಅನೇಕ ರೋಗಗಳು ಉತ್ಪನ್ನವಾಗುವವು. ಭಾರತೀಯರು ಗೋಧಿಯನ್ನು ಸೇವಿಸುವುದಕ್ಕೆ ಮೊದಲು ಮಧುಮೇಹ ಮೊದಲಾದ ಅನೇಕ ರೋಗಗಳು ಇರಲಿಲ್ಲ. ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಸಂಧಿವಾತ ಅಂದರೆ ಆರ್ಥ್ರೈಟಿಸ್ ಹೆಚ್ಚಾಗಿದೆ ಎಂದು ಅಂಕಿಅಂಶಗಳ ಸಂಗ್ರಹ ಮಾಡಿದೆವು. ಪಂಜಾಬ್, ಅಲ್ಲಿ ಡಯಾಬಿಟೀಸ್, ಹೈಪರ್ಸಿಟಿ, ಕ್ಯಾನ್ಸರ್ ಗ್ರಸಿತ ವ್ಯಕ್ತಿ ಇಲ್ಲದ ಒಂದೂ ಕುಟುಂಬ ಇಲ್ಲ. ಗೋಧಿ ತಿನ್ನದ ಪಂಜಾಬ್, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ, ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ಇವು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿವೆ. ಯಾವಾಗಲೋ ಒಮ್ಮೆ ಹಬ್ಬದಲ್ಲಿ ವಿಶೇಷ ಪಕ್ವಾನ್ನ ಗೋಧಿಯಿಂದ ಮಾಡುವರು. ಇದು ಡಯಾಬಿಟೀಸ್ ಬರುವಲ್ಲಿ ಗೋಧಿಯ ಸೇವನೆ ಕಾರಣವಾಗಿದೆ ಎಂದು ನಿರೂಪಿಸುತ್ತದೆ. ಆದ್ದರಿಂದ ಗೋಧಿ ತಿನ್ನಬೇಡಿ. ಗೋಧಿಯನ್ನು ಬಿಟ್ಟರೆ ಬೇರೆ ಬಹಳಷ್ಟು ಧಾನ್ಯಗಳಿವೆ. ಬ್ರಹ್ಮ, ವಿಷ್ಣು, ಶಿವ ಮೂರೂ ಶಕ್ತಿಗಳು ಸಮನಾಗಿದ್ದು ಆರೋಗ್ಯ ನೀಡುವಂತಹವು ಸಜ್ಜೆ, ಜೋಳ, ರಾಗಿ, ಮೆಕ್ಕೆ ಇತ್ಯಾದಿಯಾಗಿವೆ. ವಾರದ ಒಂದೊಂದು ದಿನ ಒಂದೊಂದು ವಿಧವಾದ ರೊಟ್ಟಿಯ ಸೇವನೆ ಮಾಡಬಹುದು. ನಿಮ್ಮ ಗುಜರಾತ್ನಲ್ಲಿ ದೀಪಾವಳಿಯಿಂದ ಮಕರ ಸಂಕ್ರಾಂತಿಯವರೆಗೆ ಮಾತ್ರ ನೀವು ಗೋಧಿಯನ್ನು ಸೇವಿಸಬಹುದು. ಗೋಧಿಯಲ್ಲಿಯೇ ಕಡಿಮೆ ಶಿವಶಕ್ತಿ ಇರುವುದು. ಗೋಧಿ ತಿನ್ನುವವನು ಶಾರೀರಿಕವಾಗಿ ಸುರಕ್ಷಿತವಾಗಿ ಇರಲಾರನು. ಇದು ನಾಲ್ಕನೆಯ ಬಿಳಿ ವಿಷ. ಈ ಬಿಳಿ ವಿಷವನ್ನು ಅಡುಗೆ ಮನೆಯಿಂದ ಹೊರಹಾಕಿರಿ. ಇನ್ನೊಂದು ಬಿಳಿ ವಿಷ ಎಂದರೆ ಅದು ಬಿಳಿಯ ಅಕ್ಕಿ. ಶಿವತತ್ವವಾದ ಅಕ್ಕಿಯ ಮೇಲು ಪದರದಲ್ಲಿರುವ ಪೌಷ್ಟಿಕ ವಸ್ತುಗಳನ್ನು ಪಾಲಿಶ್ ಎಂಬ ಹೆಸರಿನಲ್ಲಿ ಸಿಲಿಕಾನ್ ರಬ್ಬರ್ಗಳ ಗಾಲಿಗಳಿಂದ ಉಜ್ಜಿ ತೆಗೆದು ಒಳಗಿನ ಅನುಪಯುಕ್ತ ಪಿಷ್ಟ ವಸ್ತುವನ್ನು ಅಕ್ಕಿ ಎಂದು ತಿಳಿದು ಸೇವಿಸುವುದು ಅಪಾಯಕಾರಿ. ಹೀಗೆ ತೆಗೆದ ಹೊಟ್ಟನ್ನು ಮೆಡಿಕಲ್ ಉದ್ಯಮಗಳಿಗೆ ಔಷಧ ನಿರ್ಮಾಣ ಮಾಡಲು ಮಾರಾಟ ಮಾಡುತ್ತಾರೆ. ಹೀಗೆ ಅರ್ಥ ತಿಳಿದು ಮೇಲಿನ 5 ವಿಷಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಹಾಕಿದರೆ ನಿಮ್ಮ ಅಡುಗೆ ಮನೆಯು ಒಂದು ಉತ್ಕೃಷ್ಟವಾದ ಚಿಕಿತ್ಸಾ ಕೇಂದ್ರವಾಗಬಲ್ಲದು. ನಾಳೆ ಋಷಿ ಚರಕರ ವಾಗ್ಭಟರ ಜೀವನವನ್ನು ಕುರಿತು ಸಂವಾದ ಮಾಡಲಿದ್ದೇನೆ. ಜೊತೆಗೆ ದಿನಚರಿಯ ವಿಚಾರವನ್ನು ತಿಳಿಸಲಿರುವೆ. ಇಂದಿನ ಸಂವಾದವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ನಾಳೆಯ ಸಭೆಯವರೆಗೆ ವಂದನೆಗಳು.
ವಂದೇ ಗೋಮಾತರಂ.